ನನ್ಗೇನು ಗೊತ್ತಿಲ್ಲ ಸರ್. ನನ್ಗೂ ಅವನಿಗೆ ಯಾವ ಸಂಬಂಧನೂ ಇಲ್ಲ. ಮತ್ ನನ್ ನೋಡ್ಬಿಟ್ಟು ಯಾಕೆ ಓಡ್ ಬಂದೆ? ಅಲ್ಲಿ ಓಡೋದ್ನಲ್ಲ ಯಾರವನು? ಅವ್ನು ಯಾರು ಅಂತ ನಮ್ಮ ಅಪ್ಪನೇ ಗೊತ್ತಿಲ್ಲ ಸರ್. ಆದ್ರೂ ಮರ್ಡರ್ ಆಗಿರೋನು ಮಾತ್ರ ಸಂದೀಪ್ ಪಾಟೀಲ್, MLA ಶಂಕರ್ ಪಾಟೀಲ್ ತಮ್ಮ. ನಿಮ್ಗೆ ಗೊತ್ತಿದೆಯಲ್ಲ, ರವಿ ಕಾಳೆಗೂ ಇವನ್ಗೂ ಬಹಳ ದ್ವೇಷ ಇತ್ತು. ಯಾವತ್ತಾರು ಒಂದಿನ ಇವನು ಹೊಡೆದು ಸಾಯಿಸ್ಬೇಕು ಅಂತ ಅವ್ನು ಕಾಯ್ತಾ ಇದ್ದ. ಇವತ್ತು ಯಾವ್ದೋ ಒಂದು ಹೊಸ ಕ್ಯಾರೆಕ್ಟರ್ ಬಂದು ಇವನ್ನ ಸಾಯಿಸ್ಬಿಟ್ಟಿದೆ. ಆ ಕಾಳೆಗ್ ಫೋನ್ ಮಾಡು, ಈ ಡೆಡ್ ಬಾಡಿನ ಅವ್ನಿಗೆ ಸೇಲ್ ಮಾಡೋಣ. ಡೆಡ್ ಬಾಡಿನ ಸೇಲ್ ಮಾಡ್ತೀರಾ? ಅಲ್ಲ, ನಿನ್ ದುಶ್ಮನ್ ಸಂದೀಪ್ ಪಾಟೀಲ್ ನನ್ನ ಕಣ್ಣ ಎದುರುಗಡೆ ಇದ್ದಾನೆ, ಕೈಯಲ್ಲಿ ಗನ್ ಇದೆ, ಶೂಟ್ ಮಾಡ್ಲೋ ಬೇಡವಾ? ಯಾವನ್ಲೆ ನೀನು? ನನ್ನ ಬಯೋಡೇಟಾ ಕಟ್ಕೊಂಡು ನಿನ್ಗೇನಾಗಬೇಕು? ಶೂಟ್ ಮಾಡ್ಲೋ ಬೇಡವಾ? ಅರೇ ನೀನ್ ಅವ್ನು ಸಾಯ್ತಿದ್ಯಪ್ಪ ಅಂದ್ರ ನಿಂಗೆ 10 ಲಕ್ಷ ಕೊಡ್ತೀನಿ. ದುಡ್ಡು ರೆಡಿ ಮಾಡ್ಕೊಂಡು ನ್ಯೂಸ್ ಚಾನಲ್ ನೋಡ್ತಾ ಇರೋ. ಬ್ರೇಕಿಂಗ್ ನ್ಯೂಸ್. ಯಾರ್ಲೆ ನೀನು? ಅವ್ನ್ ಸಾಯಿಸ್ಬೇಕು ಅಂತ ಬಹಳ ಪ್ರಯತ್ನ ಪಟ್ಟಿನಿ. ಅನಪ್ಪನ ಯಾವಾಗ್ಲೂ ಮಿಸ್ ಆಗ್ತಿದ್ದ. ಏನ್ ನನ್ನ ಆಸೆ ಈಡೇರಿಸ್ಬಿಟ್ಟೆ ನೋಡ. ರೊಕ್ಕೆಲ್ಲ ಕೇಳಿಸ್ಬೇಕೇಳ. ಇಲ್ಲಾಂದ್ರ ನೀನೇ ಇಲ್ಲಿ ಬಂದ್ಬಿಡು. ಬಹಳ ಆಸೆ ಆಗ್ತಿತ್ತು ನೀನ್ ನೋಡ್ಬೇಕಂತ. ಟೈಮ್ ಬಂದಾಗ ನಾನೇ ಬರ್ತೀನಿ. ಈಗ ರೊಕ್ಕನ ಬ್ಯಾಗಲ್ಲಿ ಹಾಕ್ಬಿಟ್ಟು ಹಳೆ ಬಸ್ ಸ್ಟ್ಯಾಂಡ್ ಮುಂದೆ ಇರೋ ಅಯೋಧ್ಯೆ ಹೋಟ್ಲ್ ಹತ್ರ ಇಟ್ಬಿಡು. ನಿಮ್ ತಲೆನೇ ತಲೆ. ಡೆಡ್ ಬಾಡಿಗೆ 10 ಲಕ್ಷ ಸಂಪಾದನೆನಾ? ರವಿ ಕಾಳೆ ಹತ್ರ ಹೋಗೋಣ. ಅವ್ನು ಆಲ್ರೆಡಿ ದುಡ್ಡು ಕಳ್ಸಿದಾನಲ್ಲ. ಅವನೇನೋ ನಾನು ನೋಡ್ಬೇಕಂತ ಓಡ್ಬೇಡ. ಏನ್ರಿ ಕಾಳೆ ಅವ್ರ ನಾನ್ ನೋಡ್ಬೇಕು ಅನ್ಕೊಂಡ್ರಂತ? ನಾನ್ ಯಾವಾಗ ನೀನ್ ನೋಡ್ಬೇಕು ಅನ್ಕೊಂಡ್ಲ? ಮರ್ಡರ್ ಮಾಡಿದ್ರ ಪೊಲೀಸ್ ಬರ್ದ ಇನ್ಯಾರು ನಿಮ್ಮ ಅಪ್ಪ ಬರ್ತಾನೇನ? ಮರ್ಡ್ರ? ಯಾವ ಮರ್ಡ್ರಿ ಸರ? ಯಾವ ಮರ್ಡ್ರಿ ಸರ? MLA ಶಂಕರ್ ಪಾಟೀಲ್ ತಮ್ಮ ಸಂದೀಪ್ ಪಾಟೀಲ್ ನಿನ್ ಮರ್ಡರ್ ಮಾಡ್ಸಿದ್ ನಂಗೆ ಗೊತ್ತಿಲ್ಲ ಅನ್ಕಂಡೇನ? ಮರ್ಡರ್ ಆಗಿರೋ ಸ್ಪಾಟ್ ಅಲ್ಲಿ ಶೂಟ್ ಮಾಡಿರೋ ಮೊಬೈಲ್ ಸಿಕ್ಕಿದೆ. ಮರ್ಡರ್ ಮಾಡಕ್ಕಿಂತ ಮುಂಚೆ ಮರ್ಡರ್ ಆದ್ಮೇಲೆ ನಿನಗೆ ಫೋನ್ ಮಾಡಿರೋ ಕಾಲ್ ಹಿಸ್ಟ್ರಿ ಇದೆ, ನೋಡ್ಕೋ. ದಿನ ನನಗೆ 100 ಮಂದಿ ಕಾಲ್ ಮಾಡ್ತಿರ್ತಾರ. ಅದನ್ನೆಲ್ಲ ಇಟ್ಕೊಂಡು ನೀವು ನನ್ ಮೇಲೆ ಡೌಟ್ ಪಡ್ರ ಹೆಂಗ್ರಿ ಸರ? ನೀ ಯಾರಾದ್ರೆ ನನಗೇನ್ಲ ಖರೆ ನೀ ಸಾಯಿಸ್ದಪ್ಪ ಅಂದ್ರೆ 10 ಲಕ್ಷ ರೂಪಾಯಿ ಕೊಡ್ತೇನೆ. ಹಳೆ ಬಸ್ ಸ್ಟ್ಯಾಂಡ್ ಮುಂದೆ ಇರೋ ಅಯೋಧ್ಯೆ ಹೋಟ್ಲ್ ಹತ್ರ ದುಡ್ಡಿಟ್ಟಿದ್ದು ಇಷ್ಟ ಎವಿಡೆನ್ಸ್ ಸಾಕಾ ಇಲ್ಲ ಎಕ್ಸ್ಟ್ರಾ ಏನಾದ್ರೂ ತೋರಿಸ್ಲ? ಬಿಟ್ಬಿಡ್ರಿ ಪ್ಲೀಸ್. ಸರಿ, ನಂಗೆ ಇಷ್ಟ ಆಗೋ ಒಂದ್ ನಂಬರ್. 10 ಲಕ್ಷ ರೀ ಸರ. ನೀನ್ ಅಪ್ಪನ ಕಾಳೆ. ಶೂಟರ್ಗೂ ಪೊಲೀಸ್ಗೂ ವ್ಯತ್ಯಾಸ ಇಲ್ವಾ? ರೆಸ್ಪೆಕ್ಟ್ ಬೇಡವಾ? ಇಬ್ರಿಗೂ ಒಂದೇ ರೇಟಾ? ಬೇಡ್ರಿ ಸರ, 20 ಲಕ್ಷ ಕ್ಯಾಶ್ ಅದು 30 ನಿಮಿಷದಲ್ಲಿ 30 ಲಕ್ಷನಾ? ಮರ್ಡರ್ ಆಗಿರೋದು MLA ಶಂಕರ್ ಪಾಟೀಲ್ ತಮ್ಮ ತಾನೆ? ಹೌದು. ಅವನ್ ಮನೆಗೆ ಹೋಗ್ ಬಾ. ಅವನು ಬಿಡಲ್ವಾ? ಅವ್ರ ಅಪ್ಪನೂ ಬಿಡ. ತಮ್ಮ ಅಂದ್ರೆ ಬಹಳ ಪ್ರೀತಿ ಅನ್ಸುತ್ತೆ ನಿಮ್ಗೆ? ಬರೀ ಪ್ರೀತಿ ಅಲ್ರಿ ಸರ, ಅವ ಅಂದ್ರೆ ನನ್ನ ಪ್ರಾಣ ರೀ. ನಿಮ್ ತಮ್ಮನ್ ಸಾಯಿಸಿದ್ ಯಾರು ಅಂತ ನನ್ನ ಹತ್ರ ಪ್ರೂಫ್ ಇದೆ ಸರ್. ಪ್ರೂಫಾ? ಯಾರು ಅವ? ರವಿ ಕಾಳೆನೆ ಅದಾನ? ನಿಮ್ ತಮ್ಮನ್ ಸಾಯಿಸಿದ್ ಯಾರು ಅಂತ ಆ ರವಿ ಕಾಳೆಗೂ ಗೊತ್ತಿಲ್ಲ. ಹೌದಾ? ಮತ್ಯಾರು ಅವ? ಸರ್ ನಿಮ್ಗೆ ಯಾಕೆ ಟೆನ್ಷನ್? ಆ ಪ್ರೂಫ್ ಇಟ್ಕೊಂಡು ನಾನು ಕೇಸ್ ಫೈಲ್ ಮಾಡ್ತೀನಿ ಬಿಡಿ. ಕೇಸು ಗೀಸು ಫೈಲ್ ಮಾಡೋದ್ ಬ್ಯಾಡ್ರಿ. ನನ್ನ ಮಗನ್ನು ಪ್ರೂಫ್ ಕೊಡ್ರಿ ನನ್ಗೆ. ಸರ್ ಗೌರ್ಮೆಂಟ್ ನನ್ನ ಪ್ರೂಫ್ ಕೊಟ್ರೆ ಗೋಲ್ಡ್ ಮೆಡಲ್ ಸಿಗುತ್ತೆ. ಗೋಲ್ಡ್ ಮೆಡಲ್ ತಗೊಂಡು ಮನೆಯಾಗೆ ಶೋಕೇಸ್ದಾಗ ಇಟ್ಕೊತೀರೇನ್ರಿ? ನಿಮ್ಗೆ ಏನ್ ಬೇಕು ಕೊಡ್ತೀನಿ, ನೀವ್ ಕೇಳಿದ್ ಕೊಡ್ತೀನಿ. ಯಾರೇ ಅವ? ಇಂಥ ಟೈಮಲ್ಲಿ ನನಗೆ ಟ್ರಾನ್ಸ್ಫರ್ ಬೇಕು ಅಂದ್ರೆ ನಿಮ್ ಕೈಲಿ ಮಾಡಕ್ಕಾಗುತ್ತೋ ಇಲ್ವಾ? ಯಾಕ್ರಿ ಆಗಲ್ಲ? ಎಲ್ಲಿಗ್ರಿ ನಿಮ್ಮನ್ನ ಟ್ರಾನ್ಸ್ಫರ್ ಮಾಡಿಸ್ಬೇಕು ಹೇಳ್ರಿ. ಆತ್ರಿ ನಿಮ್ ಟ್ರಾನ್ಸ್ಫರ್ ಈಗ್ಲಾದ್ರು ಹೇಳ್ರಿ. ಯಾರೇ ಅವ? ಟ್ರಾನ್ಸ್ಫರ್ ಏನೋ ಮಾಡಿಸ್ಬಿಟ್ರೆ ಹಂಗೆ ಸ್ವಲ್ಪ ಖರ್ಚಿಗೆ ಏನಾದ್ರು. ಅಮ್ಮ, ನೀವ್ ನಿಜವಾಗ್ಲೂ ಸುಂದರಾಂಗ ಜಾಣ, ಮಾಡನ್ ಚಾಣಕ್ಯ. ಇದೆಲ್ಲ ನಿನ್ನಿಂದ. ತಗೋ ಇಟ್ಕೋ, ನೀನ್ ಸಿಕ್ಕಿದ್ ನನ್ನ ಅದೃಷ್ಟ. ಏನಾಯ್ತು? ಎಲ್ರು ನಮ್ಮನ್ನ ಅನಿಷ್ಟ ಅಂತಾರೆ, ಆದ್ರೆ ನೀವು ನನ್ನ ಅದೃಷ್ಟ ಅಂದ್ರಿ. ದುಡ್ಡು ಬೇರೆ ಕೊಟ್ಟಿದ್ದೀರಾ. ಪ್ಲೀಸ್ ರಾಜ, ನೀವು ನನ್ನ ಇಟ್ಕೊಳ್ಳಿ. ಇಳಿ ಕೆಳಗೆ. ಇಲ್ಲ ಅನ್ಬೇಡಿ, ಇನ್ಮೇಲೆ ನಾನಂತೂ ನಿಮ್ಮೋಳೆ. ಇನ್ಮೇಲೆ ನಾನು ನಿಂಗೆ ಸಿಗಲ್ಲ ಬಿಡು. ಯಾಕೆ? ಟ್ರಾನ್ಸ್ಫರ್ ಆಯ್ತು. ಎಲ್ಲಿಗೆ? ಸಿಲಿಕಾನ್ ಸಿಟಿ, ಬ್ಯಾಂಗ್ಳೂರ್. ಹಲೋ, ಯಾವಾಗ ಬರ್ತಾರೆ ನಿಮ್ DGP? ಬರ್ತಾರೆ ರೀ. ನಿಮ್ DGP ಸಾಹೇಬ್ರು ಹೇಗೆ? ಸಾರ್, ನಮ್ ಸಾಹೇಬ್ರು ಬೆಂಕಿ ಇದ್ದಂಗೆ. ಅವ್ರು ನೋಡಿದ್ರೆ ಕ್ರಿಮಿನಲ್ಸ್ ಕೂಡ ಭದ್ರು ಕೊಟ್ಟೋಗ್ತಾರೆ ಗೊತ್ತಾ? ಈ ಕಾಕಿಗೆ ಬೆಲೆ ಕಟ್ಟೋದು, ನೀನ್ ಅಮಾಯಕ ಜನರನ್ನ ಕೊಲೆ ಮಾಡಿ ರಕ್ತ ಚೀಪೋಸು ಸುಲಭ ಅಲ್ಲ ಕಣೋ. ಬಾಲ್ ಸಾಹೇಬ್ರು ಬಂದ್ರು. This is your joining order. Thank you, sir.
ಯಾವ ಝೋನ್ ಕೊಟ್ಟಿರ್ಬೋದು? ನಾರ್ತು, ಸೌತು, ಈಸ್ಟು, ವೆಸ್ಟು. ಸೌತ್ ಡಿವಿಷನ್. ಜಯನಗರ, ತ್ಯಾಗರಾಜ್ ನಗರ, ಆಡುಗೋಡಿ, ಬಸವನಗುಡಿ, ಸಿದ್ದಾಪುರ ಸೆಂಟ್ರಲ್, ಜೆಪಿ ನಗರ. ಒಳ್ಳೆ ಕಮಾಯಿ, ಸಕ್ಕದಾಗಿ ಸಂಪಾದನೆ ಮಾಡ್ಬೋದು. ಸಂಪಾದನೆ? ಏನ್ ಸಂಪಾದನೆ? ಹೆಸರನ್ನ ಸರ್, ಓ, ಕಷ್ಟಪಟ್ಟು ಕೆಲಸ ಮಾಡಿ ಒಳ್ಳೆ ಹೆಸರನ್ನ ಸಂಪಾದನೆ ಮಾಡ್ಬೋದು ಸರ್. ಲುಕ್, ಈ ಹುಡುಗಾಟ ಬಿಟ್ಟು ಸಿನ್ಸಿಯರ್ ಆಗಿ ಸೀರಿಯಸ್ ಆಗಿ ಕೆಲಸ ಮಾಡು. ಮಾಡ್ತೀನಿ ಸರ್. ಯಾಕಾದ್ರೂ ನಾನು ಪೊಲೀಸ್ ಕೆಲ್ಸಕ್ಕೆ ಬಂದು ಅಂತ ನೀವು 24x7 365 ಡೇಸ್ ಒದ್ದಾಡ್ಬೇಕು. ಹಾಗೆ ಮಾಡ್ತೇನೆ ಸರ್. ಅಂದ್ರೆ ನಾನು ಸೀರಿಯಸ್ ಆಗಿ ಸಿನ್ಸಿಯರ್ ಆಗಿ ಕೆಲಸ ಮಾಡಿದ್ರೆ ಕ್ರಿಮಿನಲ್ಸೇ ಇರಲ್ಲ. ಅವಾಗ ಅಯ್ಯೋ ನನಗೆ ಮಾಡೋ ಕೆಲಸ ಇಲ್ವಲ್ಲ ಅಂತ ನೀವು ಒದ್ದಾಡ್ಬೇಕಾಗುತ್ತೆ ಎಂದೆ. ಬರಲ್ಲ ಸರ್? ನನ್ನ ಪವರ್ ಏನು ಅಂತ ನಿನಗಿನ್ನೂ ಗೊತ್ತಿಲ್ಲ ಕಣೋ. ಕರ್ನಾಟಕದಲ್ಲಿ ಪವರ್ ಸ್ಟಾರ್ ಗೆ ಬಿಟ್ರೆ ನನ್ನ ಪವರ್ಗೆ ಕಣೋ ಇರೋದು ಕತ್ತರ್ರು. ಲಾಠಿ ತಗೊಂಡು ಬೋಟಿ ತೆಗೆದು ಕೂಟಕ್ಕೆ ನೇತಾಕ್ಬಿಡ್ತೀನಿ. ಬಾಯ್ ಬಿಡೋ. ಏನೋ ಫ್ಲೋ ನಲ್ಲಿ ಪವರ್ಫುಲ್ ಡೈಲಾಗ್ ಬಂದ್ಬಿಡ್ತು. ಅದಕ್ಕೆ ಯಾಕಪ್ಪ ಈ DTS ಸೌಂಡು? ರೇಸರ್ ಎಲ್ಲ ತೆಗಿಬೇಡ. ತೈಲ ಯಾಕೋ ತೆಗ್ದೆ? ಏನೋ ಮಾಡ್ತಿದ್ಯಾ? ಹೊಡೀರಿ ಸರ್. ಲೇ, ನನ್ನೇನ್ ಮಸಾಜ್ ಮಾಡೋನ್ ಅನ್ಕೊಂಡೇನೋ? ಪೊಲೀಸ್ ಸತ್ಯಕ್ಕೆ, ನ್ಯಾಯಕ್ಕೆ, ಧರ್ಮಕ್ಕೆ, ಇದಕ್ಕೆ, ಡ್ಯಾಶ್ಗೆ. ಹೊಸ ACP ಬರ್ತಿದ್ದಾರೆ. ಹೆಸರು ಸೂರ್ಯ, ಯಂಗ್ ಅಂಡ್ ಎನರ್ಜೆಟಿಕ್ ಆಫೀಸರ್. ನನ್ನೇನ್ ಪೊಲೀಸ್ ಅನ್ಕೊಂಡ್ರ, ಪೊಲಿಟಿಷಿಯನ್ ಅನ್ಕೊಂಡ್ರ? ಕ್ವಿಕ್ ಮೇಕ್ ದ ಲೈನ್. ನನ್ಕಿಂತ ಮುಂಚೆ ಇದೇ ACP ಜೊತೆ ನೀವು ಹೇಗಿದ್ರೋ ಏನೋ ನನಗ್ ಬೇಕಾಗಿಲ್ಲ. ಆದ್ರೆ ಈ ಕ್ಷಣದಿಂದ ಹೇಗಿರ್ಬೇಕು, ಏನು ಮಾಡ್ಬೇಕು, ಪೊಲೀಸ್ ಅಂದ್ರೆ ಏನು ನಾನ್ ಹೇಳ್ಕೊಡ್ತೀನಿ. ಇಸ್ ದಟ್ ಕ್ಲಿಯರ್? ಸೇ ಇಟ್ ಲೌಡ್ಲಿ. ಈಗ ಪ್ರಮಾಣ ಮಾಡಿ. ಭಗವಂತ ಇವತ್ತಿನಿಂದ ನಾವು ಶಾರೀರಿಕವಾಗಿಯೂ ಮಾನಸಿಕವಾಗಿಯೂ ಜನರಿಗೋಸ್ಕರ ಕೆಲಸ ಮಾಡಲ್ಲ. ಕಮಾನ್, ಜನರಿಗೋಸ್ಕರ ಕೆಲಸ ಮಾಡಲ್ಲ. ನಿಸ್ವಾರ್ಥ ಬಿಟ್ಟು ಸ್ವಾರ್ಥಕ್ಕೋಸ್ಕರ, ನಮಗೋಸ್ಕರ, ನಮ್ ಫ್ಯಾಮಿಲಿಗೋಸ್ಕರ ಬದುಕ್ತೀವಿ. ಸೆಟ್ಲ್ಮೆಂಟ್, ಕಳ್ತನ, ರಿಯಲ್ ಎಸ್ಟೇಟ್ ಸೇರಿದಂಗೆ ಎಲ್ಲ ದಂಧೆನೂ ನಾವೇ ಬರ್ದು ಬಾಯಿಗೆ ಹಾಕೋತೀವಿ. ಕಾಯ, ವಾಚ, ಮನಸ ನಾವೆಲ್ಲ ಪ್ರತಿಜ್ಞೆ ಮಾಡ್ತಿದೀವಿ. ಯಾಕಪ್ಪ ಇಷ್ಟೊಂದು ಎಮೋಷನಲ್ ಆಗ್ಬಿಟ್ರಿ? ತುಂಬಾ ಸಿನ್ಸಿಯರಾ ನೀವೆಲ್ಲ? ನನ್ನ ತಾಯಾಣೆಗೂ, ನಮ್ಮೆಲ್ಲರ ತಾಯಾಣೆಗೂ ನಾವ್ ಸಿನ್ಸಿಯರ್ ಅಲ್ಲ ಸರ್. ನಮ್ ಪಾಲಿನ ಕಾಮಧೇನು ಸರ್. ಮುಂಚೆ ಈ ACP DCPಗಳೆಲ್ಲ ಅವ್ರವ್ರ ಜೇಬ್ ತುಂಬಿಸ್ಕೊಂಡ್ರೆ ಹೊರ್ತು ನಮ್ಮನ್ನ ಯಾರು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಸರ್. ಸರ್ಕಾರ ಕೊಡೋ ಫ್ರೀ ಅಕ್ಕಿನೇ ತಿನ್ಕೊಂಡು ಬದುಕ್ತಾ ಇದೀವಿ ಸರ್. ಅಕ್ಕಿನೂ ಸರಿಯಾಗಿ ಕೊಡದೆ ಈ ಭಾಗ್ಯ ಆ ಭಾಗ್ಯ ಅಂತ ಕೊಟ್ಟು ನಮ್ಮನ್ನ ದೌರ್ಭಾಗ್ಯವತ್ರನಾಗಿ ಮಾಡ್ಬಿಟ್ಟಿದ್ದಾರೆ ಸರ್. ಇವತ್ತಿಂದ ನಿಮ್ಮನ್ನೆಲ್ಲ ಉದ್ಧಾರ ಮಾಡೋದೇ ನನ್ನ ಮೊದಲನೇ ಕೆಲಸ. ನೀವು ಕಾಕಿ ಡ್ರೆಸ್ ಅಲ್ಲಿರೋ ಕಲಿಯುಗ ಭಗವಂತ ಸಾರ್. ಜೈ ಗಣೇಶ. ನಮ್ಮ ಟಾರ್ಗೆಟ್ ಮೇಲೆ ಸಂಪಾದನೆ ಕಡೆ ಇರಬೇಕು. ನಮ್ಮ ಕಾನ್ಸಂಟ್ರೇಷನ್ ಇರಬೇಕಾಗಿರೋದು ಗನ್ನಲ್ಲಿರೋ ಬುಲೆಟ್ ಮೇಲೆ ಅಲ್ಲ, ಮತ್ತೆ ಬುಲೆಟ್ ರೈಸ್ ಮೇಲೆ. ಅಂಡರ್ಸ್ಟ್ಯಾಂಡ್? ಇನ್ಮೇಲೆ ನಮ್ದೆಲ್ಲ ಒಂದೇ ಗುರಿ, ಒಂದೇ ಧ್ವನಿ. ಇವಾಗ ಅಲ್ದೆ ಇನ್ಯಾವಾಗ ಅಚ್ಚದಿ ನಾಯಕ. ನಾನಿರುವುದೇ ನಿಮಗಾಗಿ, ನಾಡಿರುವುದು ನಮಗಾಗಿ. ಕಣ್ಣೀರೇಕೆ ಬಿಸಿಯುಸಿರೇಕೆ, ಕಣ್ಣೀರೇಕೆ ಬಿಸಿಯುಸಿರೇಕೆ, ಬಾಳುವಿರಲ್ಲ ಹಾಯಾಗಿ ಬಾಳುವಿರಲ್ಲ. ನನಗೆ ನಿಮ್ ಎಮೋಷನ್ ಬಹಳ ಇಷ್ಟ ಆಗಿದೆ. ಇದೇ ಫ್ಲೋ ಅಲ್ಲಿ ನಮ್ಮ ಗುಣಗಾನ. ಖಜೂರ್, ನಿನ್ ಪ್ಯಾಂಟಲ್ಲಿ ಇದೆ ತೆಗಿಯೋ. ಏನ್ನ ಡೋಂಗು ದುಡ್ಡು ಬೆಳಗ್ಗೆ ತಲೆ ತಿನ್ಬೇಡ. ದುಡ್ಡು ಇಲ್ಲ ಏನಿಲ್ಲ, ಹೋಗು. ಮಂಗಳಮುಖಿಯರಿಗೆ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಶಾಪ ಹಾಕ್ಬಿಡ್ತೀವಿ, ಗೊತ್ತಾ? ನಿನ್ ಶಾಪ ಆಗ್ಬಿಟ್ರೆ ನಿಜ ಆಗ್ಬಿಡತ್ತಾ? ಹೌದಾ? ನೋಡ್ತಾ ಇರು, ನಿನ್ ಗಾಡಿನೇ ಸ್ಟಾರ್ಟ್ ಆಗಲ್ಲ. ಹೋಗ ಹೋಗ ಹೋಗ, ಹಾಳಾಗೋಗ. ಆಯ್ತು, ಹೋಗೋಗು. ಅದು ಹೆಂಗ್ ಹೋಗ್ತೀನಿ ನಾನು ನೋಡ್ತೀನಿ. ಅದ್ಯಾಕೆ ಸ್ಟಾರ್ಟ್ ಆಗಲ್ಲ ನಾನು ನೋಡ್ತೀನಿ.
ಏನಾಗಪ್ಪ ಇದಕ್ಕೆ? ಅಕ್ಕಯ್ಯ ಆ ಇದೇನ ಮಚ್ಚ ಪಂಪ್ ಹೊಡೆದು ಸುಸ್ತಾಗಿ ನೀರಲ್ಲಿ ಬಿದ್ದು ಕಾಗೆ ತರ ಆಗ್ಬಿಟ್ಟಿದ್ಯಾ? ಹೇಗಿದೆ ಮಂಗಳಮುಖಿ ಶಾಪ ತಿಳ್ಕೊ. ತಗೋ ಈ ದುಡ್ಡು, ತಗೋ ನಿನ್ ಶಾಪ ವಾಪಸ್. ಹಂಗ ಬಾ ದಾರಿಗೆ ನಿಮ್ ಮನೆ ದೇವ್ರ ನೆನ್ಸ್ಕೊಂಡು ಕಣ್ಣು ಮುಚ್ಕೋ. ನಿನ್ನ ಶಾಪನ ನಾನು ವಿಮೋಚನೆ ಮಾಡ್ತೀನಿ. ಮುಚ್ಕೊಳ್ಳೋ ಕಣ್ಣು. ಹೋಗು ಮಚ್ಚಿ, ಕಾಸ್ ಬಿಚ್ಚು. ಏಯ್ ಹೋಗೋ, ಕೊಡಲ್ಲ. ಲೇ ಕೊಡಲ್ಲ ಅಂದ್ರೆ ಗೊತ್ತು ತಾನೆ, ಗಾಡಿ ಸ್ಟಾರ್ಟ್ ಆಗದಂಗೆ ಹೋಲ್ಡ್ ಆನ್, ನಾನು ನೀನ್ ಪೆಂಗ ಅನ್ಕೊಂಡಿದ್ಯಾ? ನಾನು ನನ್ನ ಗಾಡಿ ಸೈಲೆನ್ಸರ್ ನೋಡ್ತಾ ಇದ್ದೀನಿ, ನನ್ನ ಮಾಡ್ಸಕ್ಕಾಗಲ್ಲ. ನಿನ್ ಪೆಂಗ ಅಲ್ಲ ಕಣ, ಮಂಗ. ಕೀ ಯಾರು ನೋಡ್ತಾರೋ? ಅಕ್ಕಯ್ಯ 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 ಕೀ ಕೊಡ ಅಕ್ಕಯ್ಯ, ಕೀ ಕೊಡ. ನಾಯಿ ಹಂಗ ಬಾ ದಾರಿಗೆ. ತಗೋ ನಿನ್ ಕೀ. ಕಲೆಕ್ಷನ್ ನೀನ್ ಯಾರು ಮೈ ಮೇಲೆ ಕೈ ಹಾಕಿದ್ಯಾ ಗೊತ್ತೇನೋ? ಯಾರು? ಲೇ ಈ ಬಾಡಿ ಟೋಟಲ್ ಆಗಿ ACP ಸೂರ್ಯಂದು. ACP ಖಜೂರಾರೇನಾ? ಮಾಮ ಸೈನಿಕ್ರೆ, ಜೇಬ್ ಸ್ವಲ್ಪ ಭಾರ ಮಾಡ್ರ. ಏನ್ ಬಸಂದೆ, ಹುಬ್ಳಿಂದ ಯಾವಾಗ ಬಂದೆ ಇಲ್ಲಿಗೆ? ಇನ್ಮೇಲೆ ನೀವೆಲ್ಲೋ ನಾನು ಅಲ್ಲೇ. ಏ ರಾಜ, ನೀನ್ ನೋಡ್ತಾ ಇದ್ರೆ ನನಗೆ ಮಾತು ಮರ್ತು ಹೋಗಿ ಮೌನ ಹೆಚ್ಚಾಗಿ ಲಜ್ಜೆನೂ ಹೆಚ್ಚಾಗಿ ನನ್ನ ಹೆಜ್ಜೆ ನೆಲ ಕೆರಿತಾ ಇದೆ ಮಾಮೋಯ್. ನೋಡು, ನಾನು ಹೇಳೋದೆಲ್ಲ ಹೇಳಿದ್ದೀನಿ, ಅರ್ಥ ಮಾಡ್ಕೊಂಡು ನಿರ್ಧಾರಕ್ಕೆ ಬಾ. ಬರ್ಲಾ? ರೈಟ್ ಹೇಳು. ಹುಡುಗಿ ಹುಡುಗಿ, ಗುಬೆ ಕಿವಿ ಕೇಳಿಸಲ್ವ ನಿನ್ಗೆ? ಅವಳಿಂದ ಪಡ್ಕೋತಾ ಇದ್ದೀರ ಬಿಟ್ಟ ಅಂದ್ರೆ. ಸಾರಿ, ನಿನ್ ಹೆಸರೇನು? ಮನ್ವಿತಾ. ಸೂರ್ಯ. ಓಕೆ ಬಾಯ್, ಹುಷಾರು. ಬಾಸ್ ಬಾಸ್, ರಿಯಲ್ ಎಸ್ಟೇಟ್ ಅವರು ನಮ್ಮ ವಿರುದ್ಧ ರೆವಲ್ಯೂಷನ್ ಶುರು ಮಾಡಿದಾರಂತೆ ಬಾಸ್. ಎಲ್ಲಿ? ನಮಸ್ಕಾರ. ನಿಮ್ಗಾಗಿರೋ ಅನ್ಯಾಯಕ್ಕೆ ರಿಯಲ್ ಎಸ್ಟೇಟ್ ಸಂಘದ ಅಧ್ಯಕ್ಷ 4060 ಸುಧಾಕರ್ ಆದ ನಾನು, ಉಪಾಧ್ಯಕ್ಷ 3040 ಪ್ರಭಾಕರ್ ಆದ ನಾನು ACP ಸೂರ್ಯ ಮಾಡ್ತಿರೋ ಅನ್ಯಾಯನ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಈ ACP ಇದೇ ತರ ಇರೋ ಬರೋ ಸೆಟಲ್ಮೆಂಟ್ ನೆಲ್ಲ ಬಡದು ಬಾಯಿಗೆ ಹಾಕೊಳ್ತಾ ಇದ್ರೆ ನಾವೆಲ್ಲ ವೈಟ್ ಅಂಡ್ ವೈಟ್ ಬಿಟ್ಟಾಕ್ಬಿಟ್ಟು ಪಟಾಪಟಿ ಚೆಡ್ಡಿ ಬನೀನು ಹಾಕೊಂಡು ನಮ್ಮ ರಿಯಲ್ ಎಸ್ಟೇಟ್ ಆಫೀಸ್ ನ ಟೀ ಅಂಗಡಿ ಮಾಡ್ಕೊಂಡು ಕಾಪಿಡಿ ಕಾಪಿಡಿ ಇಂಥ ಟ್ರಿಕ್ಸ್ ಗಳಿಗೆಲ್ಲ ಭಯ ಬೀಳ ಜನ ಅಲ್ಲ ನಾವು. ಇಂಥ ACPಗಳನ್ನ ಹೆಚ್ಚು ಜನ ನೋಡಿದೀವಿ ಗೊತ್ತಾ ನಾವು? ಇವ್ರ ಸರ್ವಿಸ್ ರಿವಾಲ್ವರ್ ಹಿಡಿಯಕ್ ಮುಂಚೆ ನಾವು ಯಾಕೆ ಪಾರ್ಟಿಸಿಪೇಟ್? ಅಯ್ಯಪ್ಪ ಓಡ್ರಣ. ಬಿಸಿ ಬಿಸಿ ಕಜ್ಜಾಯ, ರುಚಿ ರುಚಿ ಕಜ್ಜಾಯ ಮಾಡಿ ಕೊಡಲೆ ನಾನು. ಒತ್ತಾರೆ ಆಂಬುಲೆನ್ಸ್ ನಲ್ಲಿ ಫುಲ್ ಮಿಲ್ಸ್ ಕಜಾಯಿದ ಎಫೆಕ್ಟ್ ಕಾಯ್ಕು ತಂದೆ. ಕಾಯ್ಕು ಏಕ್ ಬಾರ್ ಆಂಬುಲೆನ್ಸ್ ಕೋ 360 ಡಿಗ್ರಿ ತಿರುಗಿ ನೋಡ್ಕಂದ. ಬಿಸಿ ಬಿಸಿ ಕಜ್ಜಾಯ, ರುಚಿ ರುಚಿ ಕಜ್ಜಾಯ ಮಾಡಿ ಕೊಡಲೆ ನಾನು. ಇದು ಏನ್ ಸರ್ ಕಾನ್ಸೆಪ್ಟ್? ಇದು ಏನ್ ಸರ್ ಯಮನ್ ಗೆಟಪ್? ಗವರ್ಮೆಂಟ್ ಅವರು ಆಂಬುಲೆನ್ಸ್ ಗೆ 108 ನಂಬರ್ ಯಾಕೆ ಕೊಟ್ಟಿದ್ದಾರೆ ಗೌಡ್ರೆ? ಯಾಕೆ ಅಂದ್ರೆ ಮನುಷ್ಯನಿಗೆ 108 ತರ ಕಾಯಿಲೆ, ಅದಕ್ಕೆ. ಅದು ಸರಿ, ಈ 801 ಏನಕ್ಕೆ ಸರ್? ನಿಮ್ಮಂತವ್ರಿಗೆಲ್ಲ 801 ವೆರೈಟಿ, ಅದಕ್ಕೆ. 108 ಆಕ್ಸಿಡೆಂಟ್ ಆಗಿರೋರ್ಗೆ, ಕಾಯಿಲೆಯಿಂದ ನಳ್ತಿರೋರ್ಗೆ ಸರ್ವಿಸ್ ಕೊಟ್ರೆ ಈ 801 ನಮ್ ವಿರುದ್ಧ ತಿರುಗಿ ಬೀಳೋರ್ಗೆ ಟ್ರೀಟ್ಮೆಂಟ್ ಕೊಡತ್ತೆ ವಿತ್ ಕಾಂಪ್ಲಿಮೆಂಟರಿ ಕಜ್ಜಾಯ. ಇದು ಅನ್ಯಾಯ. ಬಿಸಿ ಬಿಸಿ ಕಜ್ಜಾಯ, ರುಚಿ ರುಚಿ ಕಜ್ಜಾಯ ಮಾಡಿ ಕೊಡಲೆ ನಾನು. ಯಮುನ್ ಮುಂದೆ ಕೂತ್ಕೊಂಡ್ಬಿಟ್ಟು ಅವ್ರ ವಿರುದ್ಧನೇ ಮಾತಾಡ್ತೀಯನೋ ತಪ್ಪಿರೋ. ಭಗವಂತ, ಈ ಖಜಾಯೋತ್ಸವ ಇನ್ನು ಎಲ್ಲೆಲ್ಲಿ ನಡೆಯುತ್ತೆ? ಅಣ್ಣ ACP ಜಾಸ್ತಿ ಆಯ್ತು, ಅವ್ನ್ ಎತ್ತು ಗುರು. ಆ ACP ಹತ್ರ ಏನು ನಡೆಯಲ್ಲ, ಅವನ ಮಗನ ಜಯ ಕೊಡು ಗುರು. ಕಾಸಿಗೆ ಬೇಕಾ ಫ್ರೀ ಆಗ್ಬೇಕಾ? ಫ್ರೀ ಆಗ ಹಂಗಾರೆ ಫ್ರೀ ಆಗ ಕೊಡು. ಹಂಗಾದ್ರೆ ACP ಸೂರ್ಯನ್ ಬೈ ನೋಡೋಣ. ACP ನನ್ ಮಗ, ಕಂತ್ರಿ ನನ್ ಮಗ, ಕಸು ನನ್ ಮಗ. ಕಜ್ಜಾಯ ಮಾಡಿ ಕೊಡಲೆ ನಾನು. ಫ್ರೀಯಾಗಿ
ನಿನಗ್ ಬೇಕಾ ಕಜ್ಜಾಯ? ತಿನ್ನು ನನ್ ಮಗನೇ. ನಟ್ಟು ಬೋಲ್ಟು ಲೂಸ್ ಮಾಡ್ಬಿಟ್ಟ ACP ನನ್ ಮಗ, ಕಜ್ಜಿ ನನ್ ಮಗ. ಸತ್ತ. ಗಣೇಶಾಯ ನಮಃ ACP ನಮಃ. ರೀ ಗೌಡ್ರೆ, ಬಾಸ್ ದೇವ್ರು ಅಲ್ಲಿದೆ, ನೀವೇನ್ರಿ ಈ ಕಡೆ? ಬಾಸ್ ನೀವೇ ನಮ್ ಪಾಲಿನ ದೇವ್ರು ಬಾಸ್. ನಿಮ್ಮ ಕೃಪಾ ಕಟಾಕ್ಷದಿಂದ ಕಾರ್ಪೊರೇಷನ್ ಸ್ಕೂಲಲ್ಲಿ ಓದ್ತಾ ಇದ್ದಿದ್ ನನ್ನ ಮಕ್ಕಳು ಕಾರ್ಪೊರೇಟ್ ಸ್ಕೂಲಲ್ಲಿ ಓದ್ತಿದ್ದಾರೆ ಬಾಸ್. ನನ್ನ ಹೆಂಡತಿಗೆ ಚಿನ್ನದ ಬಳೆ, ಚಿನ್ನದ ಉಂಗ್ರ, ಚಿನ್ನದ ಸರ ಕೊಡ್ಸಿದೀನಿ ಬಾಸ್. ಚಿನ್ನ ಚಿನ್ನ ಅಂತ ಕರಿತಿದ್ದಕ್ಕೂ ಸಾರ್ಥಕ ಆಯ್ತಲ್ಲೋ ನನ್ನ ಮಗನೇ ಅಂತ ನನ್ನ ಹೆಂಡತಿ ಫುಲ್ ಹ್ಯಾಪಿ ಬಾಸ್. ನಾನ್ ಕತ್ರಿಗುಪ್ಪಲ್ಲಿ ಫ್ಲಾಟ್ಗೆ ಅಡ್ವಾನ್ಸ್ ಕೊಟ್ಟು ಅಗ್ರಿಮೆಂಟ್ ಮಾಡ್ಕೊಂಡಿದೀನಿ. ಆ ಫ್ಲಾಟ್ಗೆ ನಿಮ್ ಹೆಸರು ಇಡೋಣ ಅನ್ಕೊಂಡಿದೀನಿ ಬಾಸ್. ನಮ್ ಡ್ಯಾಡಿಗೆ I-20, ನಮ್ ಮಮ್ಮಿಗೆ I-10, ನನಗೂ ಒಂದು I+ ಬಾಸ್. ಇವಾಗ ನಮ್ ಟೋಟಲ್ ಫ್ಯಾಮಿಲಿ ಐ ಫ್ಯಾಮಿಲಿ ಬಾಸ್. ನಾವೇ ಫುಲ್ ಸೆಟ್ಲ್ ಆಗಿದ್ದೀವಿ ಅಂದ್ಮೇಲೆ ನಮ್ಮ ಗೋಲ್ಡನ್ ಬಾಸ್ ನೀವು ಮಾಡ್ತಿರೋ ಸಂಪಾದನೆಯಲ್ಲಿ ನೀವು ನಿಮ್ ಮಕ್ಳು ನಿಮ್ ಮೊಮ್ಮಕ್ಳು ಆರಾಮಾಗಿರ್ಬೋದು ಬಾಸ್. ಸೈನಿಕ್ರೆ, ಬಾಸ್ ಕಾನೂನು ಪ್ರಕಾರ ವೋಟಿಂಗ್ ಏಜ್ 18 ಮಾಡಿ ಹುಡುಗರು ಮದ್ವೆ ಏಜು 21 ಯಾಕೆ ಮಾಡಿದಾರೆ ಗೊತ್ತಾ? 18 ವರ್ಷಕ್ಕೆ ದೇಶನ್ ಬೇಕಾದ್ರೆ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು, ಆದ್ರೆ ಈ ಹುಡುಗಿಯನ್ನ ಹ್ಯಾಂಡಲ್ ಮಾಡಕ್ಕೆ ಟೈಮು ಅನುಭವ ಜಾಸ್ತಿ ಬೇಕು ಅಂತ. ಅದ್ರಲ್ಲೂ ಇವತ್ತಿನ ಹುಡುಗಿರು ಇದಾರಲ್ಲ ಗೌಡ್ರೆ, ಅಬ್ಬಬ್ಬಬ್ಬಬ್ಬ ಜಡ್ಜ್ಮೆಂಟೇ ಸಿಗಲ್ಲ. ಎಲ್ಲ ಡ್ರೆಸ್ಸಲ್ಲೂ ಸೂಪರ್. ಸೈನಿಕ್ರೆ, ಬಾಸ್ ಫಸ್ಟ್ ಟೈಮ್ ಒಂದು ಹುಡುಗಿ ಬಗ್ಗೆ ಜಡ್ಜ್ಮೆಂಟ್ ಸಿಗ್ತಾ ಇದೆ. ACP ಹಾರ್ಟ್ ಅಲ್ಲಿ ಪಟಾಕಿ ಸಿಡಿತಾ ಇದೆ. ಆ ಪಟಾಕಿ ಬೇರೆಯವ್ರ ಕಡೆಗೆ ಅಂಟ್ಕೊಂಡಿದೆಯಲ್ಲ, ಚೆಕ್ ಮಾಡ್ಕೊಂಡ್ಬಿಡಿ ಸರ್. ಆಮೇಲೆ ನಿಮ್ ಹಾರ್ಟ್ ಟುಸ್ ಪಟಾಕಿ ಆಗ್ಬಿಟ್ರೆ ಪಟಾಕಿ ಬಿಸ್ನೆಸ್ ಮಾಡ್ಕೊಂಡೆ ಫೀಲ್ಡ್ ಎಂಟ್ರಿ ಕೊಟ್ಟವ್ ನಾನು. ಪಟಾಕಿನೂ ನಂದೆ, ಸೌಂಡು ನಂದೆ. ಏಯ್, ನನ್ ಪಟಾಕಿ ಗೋಯಿಂಗ್. ನಗರದಲ್ಲಿ ಹದಗೆಟ್ಟ ಕಾನೂನು ವ್ಯವಸ್ಥೆ, ಹೆಣ್ಣು ಮಕ್ಕಳು ತರಕಾರಿ ಕೊಳ್ಳಲು ರಸ್ತೆಗೆ ಬರದಂತ ಪರಿಸ್ಥಿತಿ. ಒಂದ್ ಕ್ವಾರ್ಟರ್ ಬ್ರಾಂಡಿ ಕೊಡಿ. ಹಲೋ, ಬ್ರಾಂಡಿ ಜೊತೆಗೆ ಒಂದ್ ರಮ್, ವಿಸ್ಕಿ, ವೈನ್, ಜಿನ್, ವೋಡ್ಕಾ ಮತ್ತೊಂದ್ ಸ್ಟ್ರಾಂಗ್ ಬಿಯರ್ ತಗೊಳ್ಳಿ. ಅಮ್ಮ ತಾಯಿ, ಸೋಡಾನೆ ಮರ್ತ್ಬಿಟ್ಟಿದೀಯಾ? ಸೋಡಾ ಮಿಕ್ಸ್ ಮಾಡಿದ್ರೆ ಕ್ವಾಲಿಟಿ ಹಾಳಾಗತ್ತೆ. ನಾನು ಪಕ್ಕ ಸುಕ್ಕ. ಡ್ರಿಂಕ್ಸ್ ಕೊಡ್ಸಿದ್ರೆ ಹೋದ್ವಾರ ಮಾಡಿದ್ ರೇಪ್ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ ಅಂದಿದ್ಯಲ್ಲ, ಹೇಳ್ತೀನಕ್ಕ. ಬ್ರೇಕಿಂಗ್ ನ್ಯೂಸ್ ಕೇಳಲ್ಲ. ಇದೇನಿದು? ಗುಂಡು ಒಳಗಡೆ ಹೋಗ್ತಿದ್ದಂಗೆ ರೆಸ್ಪೆಕ್ಟ್ ತುಂಡಾಗೋಯ್ತು. ಬಿಟ್ಟಾಕೋ ಸಂಡೆ. ನಮಗ್ ಬೇಕಾಗಿರೋದು ಬರೀ ಬ್ರೇಕಿಂಗ್ ನ್ಯೂಸ್ ಮಾತ್ರ. ಹೇಳಪ್ಪ ಮಲ್ಲೇಶ, ನೀನ್ ಹೇಗ್ ರೇಪ್ ಮಾಡ್ದೆ? ಕಳೆದ ವಾರ ಆಗಿದ್ ರೇಪು ಹಳೆ ನ್ಯೂಸ್. ಈಗ ಲೇಟೆಸ್ಟ್ ಆಗಿ ಬ್ರೇಕಿಂಗ್ ನ್ಯೂಸ್ ಕೊಡ್ತಾ ಇದ್ದೀನಿ, ತಗ. ಈ ಮೀನ್ ಅಂಗಡಿ ಮಲ್ಲೇಶನ್ ಕೈಯಲ್ಲಿ ಅತಿ ದಾರುಣವಾಗಿ ರೇಪ್ ಆಗುತ್ತಿರುವ SVTV ರಿಪೋರ್ಟರ್ ಸಂಗೀತ. ಆಟಲ್ಲಿದ್ದ ಕ್ಯಾಮ್ರಾಮನ್ ಬಾ ನನ್ನ ಸಂಗೀತ, ನಿನಗಾಗಿ ಮಲ್ಲೇಶ. ನನ್ ಎಣ್ಣೆನೆ ಕುಡ್ದು ನನ್ನೇ ರೇಪ್ ಮಾಡಕ್ ಬರ್ತೀಯಾ ನೀನು? ನಾನ್ ಮುಂಚೆನೆ ಹೇಳ್ದೆ ನಿನ್ಗೆ, ಏನೋ ದೊಡ್ಡದಾಗಿ ಕೇಸ್ ನ ಆಳ್ವಾಗಿ ರಿಪೋರ್ಟ್ ಮಾಡ್ತೀನಿ ಅಂತ. ರೊಮ್ಯಾಂಟಿಕ್ ಆಗಿ ಕಾಕ್ಟೇಲ್ ಮಾಡ್ಕೊಂಡು ಬಿಡ್ತಾನ. ಕಾಡತಿ ತರ ಓಡ್ ಬರ್ತಾವ್ರಲ್ಲಪ್ಪ. ಇವನ್ ಬರೋ ಸ್ಪೀಡ್ ನೋಡಿದ್ರೆ ನಿನ್ ಮಾತ್ರ ಅಲ್ಲ, ನನ್ನ ಸೇರ್ಸ್ ರೇಪ್ ಮಾಡವ್ರೆ. ಬಿಡಿಸಿಲ್ಲ ಹೋಗಲು ಕರಿ ಹತ್ತಿ. ಅಲ್ಲೋಳು ಪೊಲೀಸು. ಸತ್ಯ ನಮ್ಮ ACP ಸಾಹೇಬ್ರು ತಗೊಳ್ಳಿ ದುಡ್ಡು, ಜೀಪ್ ಬಿಡಿ. ಈ ಹುಡುಗಿನ ರೇಪ್ ಮಾಡ್ತಾ ಸ್ವರ್ಗ ಕೊಂಡ್ಕೊಂಡು ಹೋಗ್ ಬಂದ್ಬಿಡ್ತೀನಿ. ಸ್ವರ್ಗ? ನನ್ನ ಮಗನೇ, ನಿಂಗೆ ಸ್ವರ್ಗ ಏನೋ? 3 ಲೋಕ ತೋರಿಸ್ತೀನಿ. ತೋರಿಸಿ. ಊರವ್ರನ್ನೆಲ್ಲ ಬಿಡ್ತೀರ, ನನಗೆ ಯಾಕ್ತಾರೆ ಹಿಂಗ್ ಬಿಟ್ರಿ? ನಿಮ್ಮಂಥ ಕರಪ್ಟ್ ಪೊಲೀಸ್ ಆಫೀಸರ್ಸ್ ಇರೋದ್ರಿಂದಾನೆ ನಮ್ ಸೊಸೈಟಿ ಹಾಳಾಗ್ತಿರೋದು. ನಗ್ತಿದ್ದೀರಲ್ರಿ? ಏನ್ ಬಾಸ್, ಬೆಳಗ್ಗೆ ಲವ್ ಮೂಡಲ್ಲಿದ್ದೀರಾ? ನನ್ನ ಮನ್ಸಲ್ಲಿ ಪಟಾಕಿ ಪಟ 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 ಅಂತ ಸಿಡಿತಾ ಇದೆ. ಕರ್ಸ್ರೋ ಅವಳನ್ನ. ಬಾಸ್ ಹೆಂಗೆ ಬಾಸ್ ಕರ್ಸೋದು?
ಅವರು ಪ್ರೆಸ್ ನೀವು ಪೊಲೀಸು. ಸೋ ವಾಟ್, ಕಾಲ್ ದ ಪ್ರೆಸ್ ಮೇಟ್. ಏನಿದು ಫ್ಯಾನ್ ಎಫೆಕ್ಟ್? ಸಂಪತ್ ಹೇಳ್ರಿ, ಈ ಪ್ರೆಸ್ ಮೀಟ್ ಕರ್ದಿರೋದು ಯಾಕೆ? ಸಿಟಿಲ್ ನಡೀತಿರೋ ಮರ್ಡರ್ಸ್ ಬಗ್ಗೆನಾ, ಸೆಕ್ಸ್ ರಾಕೆಟ್ ಬಗ್ಗೆನಾ, ಸರಗಳತ್ತದ ಬಗ್ಗೆನಾ, ಅಥವಾ ಚೈಲ್ಡ್ ಲೇಬರ್ ಇಶ್ಯೂನಾ? ರೇಪ್ ನಡೀತಲ್ಲ ಅದ್ರ ಬಗ್ಗೆ ಏನ್ರಿ? ಹೇಳ್ತೀವ್ರಿ, ಪ್ರೆಸ್ ಮೀಟ್ ಕರೆದು ಹೇಳ್ದೆ ಇರ್ತೀವ. ಫಸ್ಟ್ ಜೆಂಟ್ಸ್ ಎಲ್ಲ ಹಿಂದೆ ಹೋಗಿ, ಲೇಡೀಸ್ ಎಲ್ಲ ಮುಂದೆ ಬನ್ನಿ. ಇದೇನಿದು ಹೊಸ ಕಾನ್ಸೆಪ್ಟ್? BMTC ಬಸ್ ಕಾನ್ಸೆಪ್ಟ್. ಇದನ್ನ ಹೇಳಕ್ ನೀನ್ ಯಾರು? ಅವ್ರ ಫ್ಯಾನ್ ಆದ್ರೆ ಹೋಗ್ ಬರ್ತಡೇ ಮಾಡು, ಕೇಕ್ ಕಟ್ ಮಾಡು, ಫ್ಲೆಕ್ಸ್ ಕಟ್ಟು. ಅದನ್ನ ಬಿಟ್ಟು ಪ್ರೆಸ್ ಮೀಟ್ ಅಲ್ಲಿ ಗಂಟೆ ಆಡ್ಸ್ಬೇಡ. ಏಯ್, ಫ್ಯಾನ್ಸ್ ಇಂದ ಫ್ಯಾನ್ಸ್ ಗಾಗಿ ಫ್ಯಾನ್ಸ್ಗೋಸ್ಕರ ಈ ಜೀವನ. ಅವರಿಂದಾನೇ ಈ ಸ್ಟೇಟಸ್, ಅವರಿದ್ರೇನೆ ಥಿಯೇಟರ್ ಅಲ್ಲಿ ವಿಜುವಲ್ಸ್. ಸೊ ಹೇಳಿ, ಈ ಪ್ರೆಸ್ ಮೀಟ್ ಯಾಕೆ ಕರೆದಿರೋದು? ನಿನ್ನೆ ಸಲ್ವಾರ್ ಕಮೀಸು, ಇವತ್ತು ಪ್ಯಾಂಟು ಶರ್ಟು. ಸೀರೆ ಯಾವಾಗ ಉಟ್ಕೋತೀರಾ? ವಾಟ್? ಬಾಸ್, ಸೀರೆ ಮದುವೆ ಆದ್ಮೇಲೆ ಉಡ್ಸಿವ್ರಂತೆ. ಈಗ ವಿಷಯಕ್ಕೆ ಬನ್ನಿ ಬಾಸ್. ಹಂಗಂತೀಯ? ಹಲೋ ಬಾಸ್, ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶ ಹೇಳಿ. ಮದುವೆ ಆದ್ಮೇಲೂ ಜಾಬಲ್ ಕಂಟಿನ್ಯೂ ಆಗ್ತೀರಾ? ಇದೇನ್ ಸರ್ ಇದು? ಪ್ರೆಸ್ ಮೀಟಾ ಇಲ್ಲ ಪರ್ಸನಲ್ ಮೀಟಾ? ನಮ್ದೇನ್ ಚಾನಲ್ ಅಲ್ವಾ? ನಮ್ಮ ಹತ್ರ ಮೈಕ್ ಇಲ್ವಾ? ನಮ್ಮ ಹತ್ರ ಯಾಕ್ರಿ ಮಾತಾಡ್ತಾ ಇಲ್ಲ? ಕೂಲ್ ಬಾಸ್. ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರೇ, ಡೆಲ್ಲಿಲಿ ಒಬ್ಬ ಪೊಲೀಸ್ ಆಫೀಸರ್ ಲೇಡಿ ಜರ್ನಲಿಸ್ಟ್ ನ ಲವ್ ಮಾಡಿ ಮದುವೆ ಆಗಿದ್ದಾನೆ. ಚಪ್ಪಾಳೆ. ಇದೊಂದು ನ್ಯೂಸ್, ಇದಕ್ಕೊಂದು ಪ್ರೆಸ್ ಮೀಟ್. ಆಕ್ಚುಲಿ ನ್ಯೂಸ್ ಹೇಳೋದಕ್ಕೆ ನಮ್ ಬಾಸ್ ಸ್ವಲ್ಪ ನಾಚಿಕೆ ಪಡ್ತಾ ಇದ್ದಾರೆ. ನಾನು ಹೇಳ್ತೀನಿ, ಡೆಲ್ಲಿಯಲ್ಲಿ ನಡೆದಿರೋ ಈ ಪ್ರೆಸ್, ಈ ಪೊಲೀಸ್ ಲವ್ ಮ್ಯಾರೇಜ್ ನಿಂದ ನಮ್ ಬಾಸು ಇನ್ಸ್ಪೈರ್ ಆಗಿ ಒಬ್ರು ಲೇಡಿ ಜರ್ನಲಿಸ್ಟ್ನೇ ಮದ್ವೆ ಆಗ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ. ನಿಮ್ಮಲ್ಲಿರೋ ಯಾರು ಹೆಣ್ಣೈಕ್ಳು ಜರ್ನಲಿಸ್ಟ್ಗೆ ನಮ್ ಬಾಸ್ ನ ಮದ್ವೆ ಬೇಕಂತ ಇಂಟ್ರೆಸ್ಟ್ ಇದ್ರೆ ಅಪ್ಲಿಕೇಶನ್ ಹಾಕ್ಬೋದು. ಪೊಲೀಸು ಪ್ರೆಸ್ ಕಾಂಬಿನೇಷನ್ ಕ್ರೇಜಿ ಆಗಿರುತ್ತೆ. ಈ ವಿಚಾರದಲ್ಲಿ ನೀವು ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿದ್ರೆ. ನಾಟ್ ಇಂಟ್ರೆಸ್ಟೆಡ್. ಡೆಲ್ಲಿನಲ್ಲೇ ಹೋಗಿ ಟ್ರೈ ಮಾಡಿ, ಸಿಗ್ಬಹುದು. ಪ್ರೆಸ್ ಮೀಟ್ ಅಂದ್ರೆ ನಿಮ್ಗೆಲ್ಲ ತಮಾಷೆ ಆಗೋಗಿದೆ. ಇನ್ನೊಂದ್ಸಲ ಈ ತರ ಡಬ್ಬಾ ಪ್ರೆಸ್ ಮೀಟ್ ಕರಿಬೇಡ್ರಿ. ಅಟ್ಲೀಸ್ಟ್ ಟೀನೂ ಇಲ್ಲ, ಕಾಫಿನೂ ಇಲ್ಲ. ಟೀ ಕಾಫಿ ಯಾಕೆ? ಬಿಸಿ ಬಿಸಿ ಕಜ್ಜಾಯ ಓಕೆನಾ? ಓ, ಬಿಸಿ ಬಿಸಿ ಕಜಾಯ ರುಚಿ ರುಚಿಯಾಗಿರುತ್ತೆ. ಓಕೆ ಸರ್, ACP ನ ಕಾದು ಕಾದು ಹೊಟ್ಟೆ ಎಸ್ತು ಗ್ಯಾಸ್ ಹೋಗ್ತಾ ಇದೆ. ಒಂದು ಮೀಟಿಂಗ್ ಮಾಡಿ, ಇಲ್ಲ ಊಟ ಕೊಡ್ಸಿ. ಈ ಮೀಟಿಂಗ್ ಕರೆದಿರೋದು ACP ಸೂರ್ಯ ಅವ್ರ ಬಗ್ಗೆ. ಅವರೇ ಇಲ್ದೆ ಮೀಟಿಂಗ್ ಹೇಗ್ರಿ ಶುರು ಮಾಡೋದು? ಇವತ್ತು ಹೆಂಗಾನ ಮಾಡಿ ACP ನ ತಗಲಾಕ್ಲೇಬೇಕು. ಏನ್ ಮಾಡ್ತಿದ್ದೀರಾ ಇಲ್ಲಿ? DCP ಜೊತೆ ಲ್ಯಾಂಡ್ ಡೀಲಿಂಗ? ಯಾವ ಲ್ಯಾಂಡ್ ಡೀಲಿಂಗು? ACP ಸೂರ್ಯನ್ ಮೇಲೆ ಕಂಪ್ಲೇಂಟ್ ಕೊಡತಾನೆ ನಾವು ಬಂದಿದ್ದು. ಅಯ್ಯೋ ಇಟ್ಲಲ್ಲಪ್ಪ ಬತ್ತಿ. ಕಂಪ್ಲೇಂಟ್? ಕಜಾಯದ ಗಮ್ಲು ಇನ್ನು ಗಮ್ ಅಂತದೆ ಸರ್. ಯಾವ ಕಜಾಯ, ಯಾವ ಗಂಬಲು? ಡೀಟೈಲ್ ಆಗಿ ಹೇಳ್ತೀನಿ ಸರ್, ನೀವ್ ಹೊರಡಿ. ಕಾಸ್ಕೋ ಪುಕ್ಸೆಟ್ಟೇನು? ಪುಕ್ಸಟ್ಟೇನೆ. ಹಂಗಾದ್ರೆ ನನಗೂ ನಮ್ಮ ಮನೆಯವ್ರಿಗೆ ಎಲ್ರಿಗೂ ಸೇರ್ಸ್ಕೊಡು. ಎಲ್ರಿಗೂ ಸೇರೆ. ನಮ್ ACP ಸಾಹೇಬ್ರು ಬರ್ತಾ ಇದಾರೆ. ರೇ, ಅವ್ರೇನ್ ಮೈಸೂರು ಮಹಾರಾಜನ? ಬಿಲ್ಡಪ್ ಕೊಟ್ಟಿ ಸಾಕು, ಹೋಗಿ ಕೂತ್ಕೊಳ್ಳಿ. ಎಸ್ ಸರ್. ಇಲ್ಲಿದ್ರೆ ಏನ್ ಸಿಗಲ್ಲ. ನಮಸ್ಕಾರ 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 ಸರ್. ಯಾಕ್ರಿ ಇಷ್ಟ ಲೇಟು? ಏನ್ ಸರ್ ಮಾಡೋದು? ಅವ್ನ್ 20 ಅಂತ ನಾನ್ 30 ಅಂತ. ಅವ್ನ್ ಕಾಂಪ್ರಮೈಸ್ ರೆಡಿ ಇಲ್ಲ, ಅವ್ನಿಗೆ ಬಿಟ್ಕೊಡಕ್ಕೆ ನಾನ್ ರೆಡಿ ಇಲ್ಲ. ಕೊನೆಗೆ ಹಾಗೆ ಹೀಗೆ ಮಾಡಿ 25ಕ್ಕೆ ಸೆಟ್ಲ್ಮೆಂಟ್ ಆಗೋಯ್ತು ಸರ್. ಅದನ್ನ ಮುಗಿಸ್ಕೊಂಬರಕ್ಕೆ ಲೇಟ್ ಆಯ್ತು. ನೋಡಿ ಸರ್, ನಿಮ್ ಮುಂದೆ ಸೆಟ್ಲ್ಮೆಂಟ್ ಬಗ್ಗೆ ಎಷ್ಟು ಡೀಟೇಲ್ ಆಗಿ ಮಾತಾಡ್ತಾ ಇದಾರೆ. ಸರ್, ಸೆಟ್ಲ್ಮೆಂಟ್ ಅಂದ್ರೆ ಯಾವ ಸೆಟ್ಲ್ಮೆಂಟ್ ಅನ್ಕೊಂಡ್ರಿ ನೀವು? ನಿಂಬೆಣ್ಣು ಸರ್, ನಾನು 50 ರೂಪಾಯಿಗೆ 30 ಬೇಕು ಅಂತ, ನಾನು 50ಕ್ಕೆ 20 ಕೊಡ್ತೀನಿ ಅಂತಾನೆ. ಅಬ್ಬಬ್ಬಬ್ಬ, ಸಾಕಾಗೋಯ್ತು ಸರ್. ಈ ತರಕಾರಿ ರೇಟ್ ಎಲ್ಲ ಗಗನಕ್ಕೆ ಏರ್ಬಿಟ್ಟಿದೆ. ಸಾರ್, ಮಾರ್ಕೆಟ್ ಅಲ್ಲಿ ನುಗ್ಗೆಕಾಯಿ ರೇಟ್ ಎಷ್ಟಿದೆ ಸರ್? ಬದನೆಕಾಯಿ ಎಷ್ಟೇ ಇದೆ. ಮೆಣಸಿನಕಾಯಿ? ಮುತ್ರಿ ಬಾಯಿ, ಇದೇನ್ ಕಾನ್ಫರೆನ್ಸ್ ಹಾಲ್ ಅನ್ಕೊಂಡಿದಿರೋ ಇಲ್ಲ ಮುನಿಯಮ್ಮನ್ ಪೆಟ್ಟಿ ಅಂಗಡಿ ಅನ್ಕೊಂಡಿದಿರೋ? ಕುತ್ಕೊಳ್ರಿ ಸುಮ್ನೆ. ಸರ್, ವಿಲ್ ಯು ಪ್ಲೀಸ್ ಸಿಟ್ ಡೌನ್? ಥ್ಯಾಂಕ್ ಯು ಸರ್. ನಿಮ್ ಕಂಪ್ಲೇಂಟ್ಸ್ ಏನು ಅಂತ ಹೇಳಿ. ಏನು ಅಂತ ಹೇಳೋದು ಸರ್? ಒಂದಾ ಎರಡಾ? ಚಿಕ್ಕ ಪುಟ್ಟ ಪಿಕ್ ಪಾಕೆಟ್ ಕೇಸುಗಳಿಂದ ಹಿಡಿದು ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಸೆಟಲ್ಮೆಂಟ್ಗಳವರೆಗೆ ಅವ್ರ ಹತ್ರ ಹೋಗಿ ಇವರೇ ಅಡ್ಜಸ್ಟ್ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ಗೂ ಬರೋಕ್ಕೂ ಬಿಡದೆ ಪ್ರೊಫೆಷನಲ್ ಆಗಿ ಡೀಲ್ ಮಾಡ್ಬೇಕಾಗಿರೋ ಕೇಸುಗಳನ್ನ ಪರ್ಸನಲ್ ಆಗಿ ಡೀಲ್ ಮಾಡ್ತಿದ್ದಾರೆ ಸರ್. ಸ್ವಲ್ಪನೂ ವೃತ್ತಿ ಧರ್ಮನೇ ಇಲ್ಲ. ನೋಡಿ ನೋಡಿ, ನಿಮ್ ಮುಂದೆನೆ ಹೇಗ್ ಬರ್ಸಿದ್ದಾರೆ ಸರ್. ನಾವು FIR ಫೈಲ್ ಮಾಡೋಕ್ಕೂ ಮೊದಲೇ ಇವ್ರ ಪರ್ಸೆಂಟೇಜ್ ನ ಫಿಕ್ಸ್ ಮಾಡ್ಕೊಂಡು ಹೊರಗಡೆ ಸೆಟಲ್ಮೆಂಟ್ ಮಾಡ್ಕೊಂಡ್ಬಿಡ್ತಾರೆ ಸರ್. ಇಂಥವ್ರು ಡಿಪಾರ್ಟ್ಮೆಂಟ್ ಅಲ್ಲಿ ಇರೋಕೆ ಅನ್ಫಿಟ್ಟು. ಸಸ್ಪೆಂಡ್ ಮಾಡಿ ಬಿಸಾಕಿ ಸರ್.
ಏನ್ ಸರ್ ನಮ್ ಲಾ ಬಗ್ಗೆ ಸರಿಯಾಗಿ ತಿಳ್ಕೊಂಡೇ ಇಲ್ಲ ಇವರೆಲ್ಲ. ಒಬ್ಬ IPS ಆಫೀಸರ್ ನ ಸಸ್ಪೆಂಡ್ ಮಾಡೋದು ಅಂದ್ರೆ PC ನ ಸಸ್ಪೆಂಡ್ ಮಾಡೋದಷ್ಟು ಈಸಿ ಅನ್ಕೊಂಡ್ಬಿಟ್ಟಿದ್ದಾರೆ. ಸೆಂಟ್ರಲ್ ಇಂದ ಕಮಿಟಿ ಬರ್ಬೇಕು, ಏನ್ ಕೊಯ್ರಿ ಮಾಡ್ಬೇಕು, ಸಾಕ್ಷಿಗಳನ್ನೆಲ್ಲ ಗುಡ್ಡೆ ಹಾಕ್ಬೇಕು, ಎಷ್ಟು ಫಾರ್ಮಾಲಿಟೀಸ್ ಇದೆ ಸರ್. ಅದಿರ್ಲಿ, ನನ್ ಬಗ್ಗೆ ಯಾರಾದ್ರೂ ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದಾರ ಕೇಳಿ ಸರ್. ಅದೇ ಕಂಪ್ಲೇಂಟ್ ಕೊಡಕ್ಕಾಗತ್ತೆ ಸರ್? ಅದೇನೋ 801 ವ್ಯಾನ್ ಅಂತೆ, ಅಮ್ಮನ್ ರೂಪದಲ್ಲಿರೋ ಫೋಟೋ ಅಂತೆ, ಇವ್ರೇನೋ ಫ್ರೀ ಆಗಿ ಕಜೆ ಹಂಚುತ್ತಾರಂತೆ. ಕಂಪ್ಲೇಂಟ್ ಕೊಡೋ ಬಂದವರು ಇವ್ರು ಕಜೆ ತಿನ್ಕೊಂಡು ಸೈಲೆಂಟ್ ಆಗ್ತಾರಂತೆ. ಅದಿರ್ಲಿ, ನಮ್ ಡ್ಯೂಟಿ ಝೋನ್ ಆಫೀಸರ್ಸ್ ಯಾರಾದ್ರೂ ಕಂಪ್ಲೇಂಟ್ ಮಾಡಿದಾರ ಸರ್? ಗೌಡ್ರ ಮನವು ಇಲ್ರಿ? ಸರ್ ಇಲ್ಲಿದ್ದೀನಿ ಸರ್. ಎಷ್ಟ್ ಕೊಡ್ತಾ ಇದೆ ನಮ್ ಸ್ಕೋಡಾ ಮೈಲೇಜ್? ಸರ್ ಲೀಟರ್ಗೆ 14ರಿಂದ 15 ಕೊಡ್ತಾ ಇದೆ ಸರ್. ನೀವು ಹೊಸ ಕಾರ್ ತಗೊಂಡ್ರಿ ಅಂತ ಅವ್ರಿಗೆ ಹೇಗ್ ಗೊತ್ತು? ನನ್ ಬರ್ತಡೆಗೆ ಸಾಹೇಬ್ರೆ ಕೊಡ್ಸಿದ್ದು. ನಮ್ SI ಮಹೇಶ ಇಲ್ಲ ಸರ್. ಏನ ಹೊಸಮನೆ ಬೂರಿಗೆ ಹೇಳಲೇ ಇಲ್ಲ? ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗೃಹ ಪ್ರವೇಶ ಇಟ್ಕೊಂಡಿದೀನಿ ಸರ್. ಆಫೀಸಿಗೆ ಬಂದು ಇನ್ವಿಟೇಷನ್ ಕೊಡ್ತೀನಿ. ಫಸ್ಟ್ ನಮ್ DGP ಸಾಹೇಬ್ರು ಕೊಡಪ್ಪ. ನೀನು ಅವ್ರಿಗೆ ಕೊಡದೆ ಇರಕ್ಕಾಗತ್ತ ಸರ್? ಖಂಡಿತ ಕೊಡ್ತೀನಿ. ನೋಡಿ ಸರ್, ಹೀಗೆ ನಾವು ಒಂದ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಯಾರಿಗೂ ತೊಂದರೆ ಕೊಡದಂಗೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ. ಅಂಡರ್ಸ್ಟ್ಯಾಂಡಿಂಗ್? ಅದೇ ಸರ್, ಸೀರಿಯಸ್ ಆಗಿ ಸಿನ್ಸಿಯರ್ ಆಗಿ ಮಾಡೋ ಕೆಲ್ಸದಲ್ಲೆಲ್ಲ ಒಂದ್ ಅಂಡರ್ಸ್ಟ್ಯಾಂಡಿಂಗ್. ಎಕ್ಸ್ಕ್ಯೂಸ್ ಮೀ ಸರ್, ಈ ಭಗವಂತ ಬಂದ್ಮೇಲೆನೆ ಕತ್ಲಲ್ಲಿ ಇದ್ದಿದ್ ನಾವು ಬೆಳಕಿಗೆ ಬಂದಿದ್ದು. ಗವರ್ನಮೆಂಟ್ ಅಕ್ಕಿ ಜಾಗಕ್ಕೆ ಬುಲೆಟ್ ರೈಸ್ ಬಂದಿದ್ದು. ಇರ್ಲಿ ಗೌಡ್ರೆ. ಸ್ನೇಹಿತರೆ, ನಿಮ್ಮಲ್ಲೆಲ್ಲ ನಂದೊಂದು ಕಳಕಳೆಯ ಪ್ರಾರ್ಥನೆ. ಈ ತರ ವೇಸ್ಟ್ ಮೀಟಿಂಗ್ ನ ಅರೇಂಜ್ ಮಾಡಿ ನಮ್ಮ DGP ಸಾಹೇಬ್ರು ಟೈಮ್ ನ ವೇಸ್ಟ್ ಮಾಡಬೇಡಿ. ನಮ್ಮ DGP ಅಂದ್ರೆ ಯಾರು? ಕಣ್ಣಿಗೆ ಕಾಣೋ 3 ಸಿಂಹಗಳು ನ್ಯಾಯಕ್ಕೆ, ನೀತಿಗೆ, ಧರ್ಮಕ್ಕೆ ಪ್ರತೀಕವಾಗಿದ್ರೆ ಕಾಣದೇ ಇರೋ 4ನೇ ಸಿಂಹನೇ ಕಣೋ ಪೊಲೀಸ್. ಪೊಲೀಸ್ ಅಂದ್ರೆ ಅಗ್ನಿ. ಕಮನ್ ಕಮನ್ ಕಮನ್. ಗಣೇಶ್, ಇವನಿಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸಿಕೊಂಡು ಬಂದಿರೋ ಉದ್ದೇಶ ಬೇರೆ ಏನೋ ಇದೆ. ಬೇಬಿ ನಡೆಯೋ. ಅಯ್ಯೋ ಅಮೃತ ಇರ್ರಿ. ನೋಡಿ ಗುರುವೆ, ನಮ್ಮ ರುದ್ರನ ನೆಂಜಿಲು ಅಂದ್ರೆ ನಮ್ಗೆ ಆ ದೇವ್ರ ಪ್ರಸಾದ ಇದ್ದಾಗೆ. ಅಣ್ಣನೇ ದೇವ್ರು. ಪಾಪ ದೊರೆ, ನಿಂದೇ ವಿಷಯ. ನಮ್ ವಿಕ್ರಮ್ ಇವ್ರ ಮಗ ಇಮ್ರಾನ್ ಅವ್ರ ತಮ್ಮ 3 ಜನ ಸೇರ್ಕೊಂಡು ಒಂದ್ ಸಾಫ್ಟ್ವೇರ್ ಹುಡುಗಿನ ರೇಪ್ ಮಾಡಿರೋದು ಅಲ್ದೆ ಪೊಲೀಸ್ನವ್ರಿಗೆ ಇಕ್ಕ ಮುಖ ನಾಯಿ ಹೊಡೆದಂಗ್ ಹೊಡೆದಾಕ್ಬಿಟ್ಟವ್ರೆ. ಅದಕ್ಕ DGP ಅಗ್ನಿ ಈ ಕೇಸ್ ನ ಸೀರಿಯಸ್ ಆಗಿ ತಗೊಂಡವನೆ. ಏನಿಲ್ಲ, ಈ 3 ಜನನ ನನ್ ಜೊತೆ ಸ್ಟೇಷನ್ ಕಳ್ಸ್ಕೊಬಿಟ್ರೆ ಸ್ಟೇಷನ್ ಒಳಗಡೆ ಕಾಲಿಡೋದಕ್ ಮುಂಚೆನೆ ಬೇಲ್ ಮಾಡ್ಸ್ಕೊಂಡು ಕರ್ಕೊಂಡ್ಬಿಡ್ತೀನಿ. ಏನಂತೀರ? ಯೌವನ ಚೀಮೋ ಟೈಮ್, ಬಿಸಿ ರಕ್ತ ಬೇರೆ, ಜೊತೆಗೆ ಅಂಕಲ್ ಹೋಮ್ ಮಿನಿಸ್ಟರ್ ಅಂತ ಏನೋ ಒಂದ್ ಸಣ್ಣ ತಪ್ಪು ಮಾಡಿದ್ದಾರೆ. ಅಷ್ಟಕ್ಕೆ ನೀನು ನಮ್ಮ ಹುಡುಗನ ಒಳಗಡೆ ಹಾಕ್ಸಿ ರೇಪಿಸ್ಟ್ಗಳು ಅಂತ ಪ್ರೂವ್ ಮಾಡಕ್ ಕೊಟ್ಟಿದೆಯಲ್ಲ, ಇದಕ್ಕೆ ನಾನು ನಿನ್ನ ಹೋಮ್ ಮಿನಿಸ್ಟರ್ ಮಾಡಿದ್ದು. ಪಾರ್ಟಿ ಪ್ರೆಸಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ, ಈಗಲೇ ನಿನ್ ಪದವಿಯಿಂದ ಕಿತ್ತಾಕಿಸ್ತೀನಿ. ಇಮ್ರಾನ್, ಫೋನ್ ಕೊಡಿಲಿ. ಕಿತ್ತಾಕ್ಸ್ಬಿಡ್ತೀರಾ? ಕಿತ್ತಾಕ್ಸ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀರಾ? ನಿಮ್ ಭಕ್ತ ಏನೋ ತಿಳಿದ ತಪ್ಪು ಮಾಡ್ದ ಅಂತ ಅದನ್ನ ಹೊಟ್ಟೆಗೆ ಹಾಕೊಂಡು ಕ್ಷಮಿಸೋದನ್ನ ಬಿಟ್ಟು ನನ್ ಬುಡಕ್ಕೆ ಬೆಂಕಿ ಇಡೋದಕ್ಕೆ ಡಿಸೈಡ್ ಮಾಡ್ಬಿಟ್ಟಿದ್ದೀರಾ. ಆಯ್ತು, ನನ್ನ ತಪ್ಪನ್ನ ನಾನೇ ತಿದ್ಕೋತೀರಿ. ಯಾವ ತರ ತಿದ್ಕೋತೀರಿ ಅಂತ ನೀವು ನಿಮ್ಮ ಕಣ್ಣಾರೆ ನೋಡ್ತೀರಾ. ಸರ್, ಯೋ DGP, ಅದೇನೋ ನಿನ್ನೆ ರಾತ್ರಿ ರೇಪು ಅದು ಇದು ಅಂತ ರೀಲ್ ಬಿಡ್ತಿದ್ದಲ್ಲ, ಏನೋ ನಮ್ಮ ಹುಡುಗರು ರಸ್ತೆಯಲ್ಲಿ ಸಣ್ಣ ಪಾರ್ಟಿ ಮಾಡಿದ್ದಾರೆ. ಅಷ್ಟಕ್ಕೆ ನಿಮ್ ಪೊಲೀಸ್ನವರು ರುದ್ರಣ ಅಂದಾಗ ಆ ಪೊಲೀಸ್ನವರೇ ಕಾಣ್ತಲ್ವಲ್ಲ, ಎಲ್ಲಿ ರುದ್ರಣ? ಸರ್, ಖುದ್ದಾಗಿ ಆ ಹುಡುಗಿನೇ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಆ ಹುಡುಗಿ ಕಂಪ್ಲೇಂಟ್ ನ ವಾಪಸ್ ತಗೊಂಡಾಯ್ತು. ನೋ DGP, ನನ್ ಮಗನ್ನ ಪೊಲಿಟಿಕಲ್ ಲೀಡರ್ ಮಾಡ್ಬೇಕು ಅನ್ನೋದು ನನ್ನ ಡ್ರೀಮ್. ಇದಕ್ಕೆ ಯಾರೇ ಅಡ್ಡ ಬಂದ್ರು ಐ ವೋಂಟ್ ಟಾಲರೇಟ್. ಅರ್ಥ ಆಯ್ತಾ? ವಾತಾವರಣ ನೋಡಿದ್ರೆ ಇಷ್ಟೊಂದು ರೊಮ್ಯಾಂಟಿಕ್ ಆಗಿದೆ. ನಮ್ಮ ಲೈಫ್ ಮಾಸೋಗಿರೋ ವೈಟ್ ಅಂಡ್ ಬ್ಲಾಕ್ ಪಿಕ್ಚರ್ ತರ ಆಗಿದೆ. ಯಾವಾಗ ಕಲರ್ಫುಲ್ ಆಗೋದು? ಏನೂ ಕೆಲ್ಸ ಇಲ್ದೆ ಖಾಲಿ ಇದ್ರೆ ಇಡೀ ಜೀವನನೇ ಖಾಲಿ ಖಾಲಿ ಅನ್ಸತ್ತೆ ಭಗವಂತ. ಅದಕ್ಕೆ ಯಾವ್ದಾದ್ರೂ ಒಂದ್ ನಿಖಾ ನೋಡಿ ಒಂದಿಷ್ಟು ಟೋಕನ್ ಹಾಕೊಳ್ಳೋಣ. ನಾನು ಮಾತಾಡ್ತಿರೋದು ಟೋಕನ್ ಬಗ್ಗೆ ಅಲ್ಲ, ಮತ್ತೆ ನನ್ನ ಒಲವಿನ ಬಣ್ಣದ ಬಗ್ಗೆ. ನಿಮ್ಮ ಅತ್ತಿಗೆ ಬಗ್ಗೆ ಕಣ್ರ. ಕರ್ಸ್ರೋ ಅವಳನ್ನ. ಹೊತ್ತಲ್ದ್ ಹೊತ್ನಲ್ಲಿ ಹೊತ್ಗೇನ್ ಕರ್ಸ್ರು ಅಂದ್ರೆ ಎಲ್ಲಿಂದ ಕರ್ಸನ ದೇವ್ರು?
ಪ್ರೆಸ್ ಮೀಟ್ ಕರೀರಿ. ಎಲ್ರು ಮಿಡ್ ನೈಟ್ ಮಸಾಲ ನೋಡೋ ಟೈಮಲ್ಲಿ ಏನು ಅಂತ ಪ್ರೆಸ್ ಮೀಟ್ ಮಾಡ್ತೀರಾ ಬಾಸ್? ATM ಅಲ್ಲಿ ಇಬ್ರು ಕಳ್ಳರು ಕಳ್ತನ ಮಾಡ್ತಿದ್ರು, ರೆಡ್ ಹ್ಯಾಂಡ್ ಆಗಿ ನಾವು ಹಿಡಿದಿದೀವಿ ಅಂತ ಕರೀರಿ. ಇಬ್ಬರು ಕಳ್ರ? ಈಗ ಇದ್ದಕ್ಕಿದ್ದಾಗೆ ಎಲ್ಲಿಂದ ಕರ್ಸೋದು ದೊರೆ? ದಿಢೀರಂತ ಸಡನ್ ಆಗಿ ಶನಿವಾರ ನರಸಿಂಹ ತರ ನೀವು ಕಳ್ತನ ATM ಪ್ರೆಸ್ ಮೀಟ್ ಅಂದ್ರೆ ಹೆಂಗೆ ಸಾ? ಈಗ ಆಗ್ಲೇ ನಿಮ್ಮಿಂದ ನಮ್ ಇಮೇಜ್ ಡ್ಯಾಮೇಜ್ ಆಗಿದೆ. ಗೌಡ್ರೆ ಬಾಸ್, ಇವರು ಡ್ಯಾಮೇಜ್ ಆಗಿರೋ ಇಮೇಜ್ ಬಗ್ಗೆ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊತಾ ಇದಾರೆ? ಒಂದ್ ಕೆಲಸ ಮಾಡಿ, ಕೊಬ್ಬರಿ ಎಣ್ಣೆ ಹಾಕಿ, ಖಾರದ ಪುಡಿ ಹಾಕಿ, ಸ್ವಲ್ಪ ಮೋಟಿವೇಟ್ ಮಾಡ್ರಿ ಇವ್ರನ್ನ. ಬಾಸ್, ನಿನ್ನೆ ತಾನೇ ಫ್ರೆಶ್ ಆಗಿ ಗುಂಟೂರು ಮೆಣಸಿನಕಾಯಿ ಒಂದು ಲೋಡ್ ಬಂದಿದೆ, ಅದನ್ನ ಪೌಡ್ರು ಮಾಡಿಸಿಟ್ಟಿದೀನಿ. ಪಾಪ ಯಾವ್ದಕ್ಕೂ ಒಂದ್ ಮಾತು ಕೇಳ್ಬಿಡ್ತೀನಿ ಬಾಸ್. ಕೇಳಿ. ಏನ್ರಪ್ಪ, ನಿಮ್ಮ ಮುಸುಡಿಗಳು ಕಾಣಿಸ್ದೇ ಇರೋ ಹಾಗೆ ನಿಮ್ಮ ಮುಖಕ್ಕೆ ಮುಸುಕು ಹಾಕಿದರೆ ಓಕೆನಾ? ಅಕಸ್ಮಾತ್ ನಾವು ಆಗಲ್ಲ ಅಂದ್ರೆ ನಿಮ್ ಸಾಹೇಬ್ರು ಕಜಾಯ ತಿನ್ನಿಸ್ತಾ ಬಿಡ್ತಾರ. ಅದ್ರಲ್ಲೂ ಗುಂಟೂರು ಮೆಣಸಿನ್ಕಾಯಿ ಪುಡಿ ಅಂತಿದ್ದೀರಾ? ಉಪಾಧ್ಯಕ್ಷರೇ, ಇಲ್ಲಿ ಪ್ರಶ್ನೆ ಕೇಳೋ ಹಕ್ಕಿರೋದು ಸಂಗೀತ ಅವ್ರಿಗೆ ಮಾತ್ರ. ಬನ್ನಿ ಸಂಗೀತ, ಬನ್ನಿ. ಗೌಡ್ರೆ ಬಾಸ್, ಈ ಬದಲಾವಣೆಗೆ ಕಾರಣ ಸಿಂಪಲ್ ಬಾಸ್. ನಿನ್ನೆ ಇವ್ರ ಏರಿಯಾದಲ್ಲಿ ನಮ್ 801 ಕಜ್ಜಾಯ ವಿತರಣೆ ಮಾಡಿದೆ. ಕಳ್ರು ಮುಖಕ್ ಹಾಕಿರೋ ಮುಸ್ಕ್ ತೆಗಿಸ್ತೀರಾ? ಏನಮ್ಮ ಮುಸ್ಕ್ ತೆಗೆಯೋದು? ಈ ರಾಜಕಾರಣಿಗಳು ಇಡೀ ರಾಜ್ಯನೇ ಲೂಟಿ ಹೊಡಿತಿದ್ರು, ಸುಮ್ನೆ ಬಿಟ್ಬಿಟ್ಟು ನಮ್ಮಂತ ಅವ್ರು ಯಾವ್ದೋ ಸಣ್ಣಪ್ಪನ ವ್ಯಾಪಾರ ಮಾಡ್ಕೊಂಡ್ ಬದುಕೋಣ ಅಂದ್ರೆ ಎಳ್ಕೊಂಬಂದು ರುಬ್ತಾವ್ರೆ. ಇದು ಯಾಕೆ ಅಧ್ಯಕ್ಷರೇ, ನೀವ್ ಏನು ಮಾತಾಡ್ತಾನೆ ಇಲ್ಲ? ನೀವ್ ಹೇಗ್ ಇವ್ರನ್ನ ಹಿಡಿದ್ರಿ ಹೇಳ್ತೀರಾ? ನಾನ್ ನೋಡ್ದಾಗೆಲ್ಲ ಈ ಹುಡ್ಗಿಂಗ್ ಹಾರಾಡ್ತಿದ್ರೆ ಅಡ್ರೆಸ್ ಯಾರ್ರೀ ಕೊಡ್ತಾರ ನಮ್ಗೆ? ನಮ್ಮ ಅತ್ಗೆಮ್ಮ ಅವ್ರ ಅಡ್ರೆಸ್ ನ ಅವ್ರೇ ಯಾಕೆ ಹೇಳ್ಬೇಕು? ಪೊಲೀಸ್ ಬ್ರೈನ್ ನ ಯೂಸ್ ಮಾಡಿ ನೀವೇ ತಿಳ್ಕೊಳ್ಳಿ. ಓ ಹಾ ಹಾ. ಅಯ್ಯ ಕ್ಯಾಮ್ರಾ, ಏನೋ ನಿನ್ನ ಹೆಸರು? ಸಂಡೆ. ಸಂಡೆ ಏನೋ ವಿಚಿತ್ರವಾಗಿದೆ. ನಾ ಸಂಡೆ ಹುಡ್ತಿ, ಅದಕ್ಕೆ ನಮ್ಮ ಅವ್ವ ನಮ್ಮಪ್ಪ ಸಂಡೆ ಅಂತ ಹೆಸರಿಟ್ರು. ಸಂಡೆ ರಜಾ ಅಲ್ವಾ? ಅದ್ ಹುಡ್ದು? ಹೌದಲ್ವಾ? ಹೆಂಗ್ ಗುಡ್ತೆ? ಅದನ್ನ ಫ್ರೀ ಆದ್ಮೇಲೆ ಯೋಚನೆ ಮಾಡು. ಈಗ ನಿಮ್ ಮೇಡಮ್ ಅವ್ರ ಅಡ್ರೆಸ್ ಹೇಳ. ಹೇಳಲ್ಲ. ಮೊನ್ನೆ 1 kg ಚಿನ್ನ ಕದ್ ಕಳ್ಳನ ಹಿಡಿದು ಒಳಗಾಕದ್ವಲ್ಲ, ಹೌದೌದು, ಅದ್ರಲ್ಲಿ ಅರ್ಧ kg ಈ ಸಂಡೆ ಕೊಟ್ಬಿಡ್ರಿ. ಮನೆ ನಂಬರ್ 784 ಶ್ರೀಗಂಧ ಕಾವಲ್, ನಾಗರಬಾವಿ, ಸೆಕೆಂಡ್ ಸ್ಟೇಜ್, ಬೆಂಗಳೂರು. ಮನೆಯಲ್ಲಿ ಸಂಗೀತ ಅವರಕ್ಕ, ಗೀತಾ, ಭಾವ, ಪ್ರತಾಪ್ ಅವರ ಮಗು ಸಾಧಿದ್ದಾರೆ. ಗೀತಕ್ಕನಿಗೆ ಪೊಲೀಸ್ ಆಫೀಸರ್ ಅಂದ್ರೆ ಸಿಕ್ಕಾಪಟ್ಟ ಕ್ರೇಜ್. ಅದಕ್ಕೆ ಅವರಪ್ಪ ಸಿವಿಲ್ ಇಂಜಿನಿಯರ್ ಆಗಿದ್ದ ಪ್ರತಾಪ್ ಅಣ್ಣನ ಪೊಲೀಸ್ ಆಫೀಸರ್ ಅಂತ ಸುಳ್ಳು ಹೇಳಿ ಮದುವೆ ಮಾಡಿದ್ದಾರೆ. ನೀವ್ ಇವಾಗ್ಲೇ ಮನೆಗೆ ಬಂದು ನಾನ್ ACP ಅಂತ ಹೇಳಿದ್ರೆ ಸಂಗೀತನ 100% ನಿಮ್ಗೆ ಕೊಟ್ಟು ಮದುವೆ ಮಾಡ್ತಾರೆ. ಗೌಡ್ರೆ ಬಾಸ್, ಸರ್ ನಾನ್ ಚಿನ್ನ ಅವತ್ತು ಕಳ್ಳ ಏನೋ ಸಿಕ್ದ. ಸಂಡೆ ನೋಡು, ಚಿನ್ನನ ಸೀಸ್ ಮಾಡಕ್ ಆಗ್ಲಿಲ್ಲ. ಹಲೋ, ನೀನ್ ನನಗ್ ಲೈನ್ ಹಾಕ್ತಿದ್ಯಾ ಅಂತ ನನಗ್ ಗೊತ್ತು. ಅದಕ್ಕೆ ಈ ಮಿಡ್ ನೈಟ್ ಪ್ರೆಸ್ ಮೀಟ್ ಅಂತಾನೂ ಗೊತ್ತು. ನೀನೆಷ್ಟೇ ಟ್ರೈ ಮಾಡಿ ಬಾಲ್ ಹಾಕಿದ್ರು ಈ ರಿಪೋರ್ಟರ್ ಸಂಗೀತ ಬೋಲ್ಡ್ ಆಗಲ್ಲ. ಗಾಟ್ ಇಟ್? ಸೈನಿಕ್ರೆ, ನಮ್ಮ ನೆಕ್ಸ್ಟ್ ಪ್ರೋಗ್ರಾಮ್ ಏನು? ಸಂಗೀತ ಡಾರ್ಲಿಂಗ್. ಯಾರ್ ನೀವು? ಯಾರ? ನಾನು ನಿಮ್ ಸಂಗೀತನ್ನ ಲವ್ ಮಾಡ್ತಿದ್ದೀನಿ. ಎಷ್ಟು ಧೈರ್ಯ ನಿನ್ಗೆ? ನನ್ ಮುಂದೆನೆ ನಿಂತ್ಕೊಂಡು ನನ್ ತಂಗಿನ ಲವ್ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ಯಾ? ನಿನ್ನನ್ನು ಅಕ್ಕ, ನಮ್ ಸಾಹೇಬ್ರು ACP. ಭಾವನವ್ರೆ, ಬನ್ನಿ ಬನ್ನಿ ಬನ್ನಿ, ಕುತ್ಕೊಳ್ಳಿ. ಒಂದು ವಿಕೆಟ್ ಡಬಾರ್. ಏನದ್ಕೆ ಇಷ್ಟು ಬ್ಯೂಟಿಫುಲ್ ಆದ ಮನೆಯಲ್ಲಿ ಈ ತರ ಡಬ್ಬಾ ಫರ್ನಿಚರ್ ಇಟ್ಟಿದ್ದೀರಾ? ಚೇಂಜ್ ದಿಸ್ ಡಬ್ಬಾ ಫರ್ನಿಚರ್. ನನ್ನ ಬಂಗಾರಿ ಸಂಗೀತ ಕಣ್ಣು ಈ ಡಬ್ಬಾ ಟಿವಿ ನೋಡುತ್ತಾ? ಅಬ್ರಾಕ ಡಬ್ರಾ. ಚೇಂಜ್ ಮಾಡಿ. ಹೀಗೆ ಬಿಟ್ರೆ ಗಂಡನು ಚೇಂಜ್ ಮಾಡ್ಕೊಬಿಡ್ತಾರಲ್ವಾ? ಎಲ್ಲ ಚೇಂಜ್ ಮಾಡಿ. ಈ ಬಂಗಾರದಂತ ಕುತ್ತಿಗೆಯಲ್ಲಿ ಒಂದೇ ಒಂದು ಗೋಲ್ಡ್ ಚೈನಾ. ಥ್ಯಾಂಕ್ ಯು ಭಾವ. ಕೆಂಗೇರಿಲಿ ನಮ್ಗೊಂದೇ ಒಂದ್ ಚಿಕ್ಕ ಮನೆ ಇದೆ. ಅಕ್ಕ, ಅದು ನಮ್ ಲಿಮಿಟ್ಸ್ ಬರೋದಿಲ್ಲ, ಸಾರಿ. ಯಾರನ್ನ ತಳ್ಕೊಂಡ್ ಹೋಗ್ತಾ ಇದ್ಯಾ? ನಾವ್ ಯಾರು ಗೊತ್ತಾ? ಪೊಲೀಸ್. ನಿಮ್ಮಂತ ಪೊಲೀಸ್ನ ನಾವ್ ಅಡ್ಗೆ ಮನೆಯಲ್ಲಿ ಕೆಲ್ಸಕ್ಕೆ ಇಟ್ಕೊಂಡಿದೀವಿ, ಗೊತ್ತಾ? ಪೊಲೀಸ್ನ ಅಡ್ಗೆ ಕೆಲ್ಸಕ್ಕ? ಅದು ನಮ್ಮ ಯಜಮಾನ್ರು. ನೀವ್ ನಿಂತಿದ್ದೀರಲ್ಲ ಭಾವ, ಕೂತ್ಕೊಳ್ಳಿ. ಏನಂದ್ರಿ? ಏನಣ್ಣ, ಈ ಯೂನಿಫಾರ್ಮ್ ಅಲ್ಲಿ ಹೊರಗಡೆ ಓಡಾಡಿದ್ರೆ ಪ್ರಾಬ್ಲಮ್ ಆಗಲ್ವಾ? ಯಾಕಾಗಲ್ಲ, ಹೊರಗಡೆನೂ ಆಗುತ್ತೆ, ಒಳಗಡೆ ಇನ್ನೂ ಜಾಸ್ತಿ ಆಗುತ್ತೆ. ಗೀತಾ, ಒಳಗಡೆ ತುಂಬಾ ಶೆಕೆ, ಡ್ರೆಸ್ ತೆಗೆದು ಬಿಡ್ಲಾ? ನಂಗೂ ಯಾಕೋ ತಾಳಿ ತುಂಬಾ ಭಾರ ಅನಿಸ್ತಾ ಇದೆ, ನಾನು ತೆಗೆದ್ ಬಿಡ್ಲಾ? ಒಗ್ಗರಣೆ ಸೀದೋಗುತ್ತೆ, ಬರ್ತೀನಿ. ಭಾವ, ನಿಮ್ ಕಣ್ಗಳು ಯಾರನ್ನ ಹುಡುಕ್ತಾ ಇದ್ಯೋ ಅವರು ಮೇಲ್ಗಡೆ ಇದ್ದಾರೆ. ಚಿಕ್ಕಿ, ನಿಮ್ಮ ಅಕ್ಕಿ ಬಂದಿದೆ.
ಅಕ್ಕ ಇವ್ನ್ ಯಾಕೆ ಒಳಗಡೆ ಬಿಟ್ಟಿದ್ಯಾ? ಏನು ಡೈರೆಕ್ಟ್ ಆಗಿ ಮನೆಗೆ ಬಂದ್ಬಿಟ್ಟಿದ್ಯಾ? ಚಿನ್ನ, ಈ ಡ್ರೆಸ್ ಅಲ್ಲೂ ನೀನ್ ಚೆನ್ನ. Get out! ಮುಚ್ಚೆ ಬಾಯಿ ಸಾಕು. ಭಾವ ಫಸ್ಟ್ ಟೈಮ್ ನಮ್ ಮನೆಗ್ ಬಂದ್ರೆ ನೀನ್ ಅವ್ರನ್ನ ಹೀಗ ಮಾತಾಡ್ಸೋದು? ಹೋಗಿ ಅವ್ರನ್ನ ಸ್ವಲ್ಪ ಪ್ರೀತಿಯಿಂದ ವಿಚಾರಿಸು. 11,000 ವೋಲ್ಟ್ ಕರೆಂಟ್ ಹೊಡೆದಂಗ ಆಯ್ತು. ಗೌಡ್ರೆ ಬಾಸ್, ಸೂಪರ್ ಮಿನಿಟ್ ಗೋಲ್ಡನ್ ಮೂಮೆಂಟ್ ಕ್ಯಾಪ್ಚರ್ ಮಾಡಿ. ಎಸ್ ಬಾಸ್. ರೆಡಿ, ಸ್ಮೈಲ್ ಪ್ಲೀಸ್. ಸ್ವಲ್ಪ ಉಬ್ಬು ತಗ್ಗು ನೋಡ್ಕೊಂಡ್ ಕೂತ್ಕೊಳ್ಳಮ್ಮ. ವೋಲ್ಟೇಜ್ ಜಾಸ್ತಿ ಆದ್ರೆ ನಮ್ ಬಾಸ್ ಬಾಡಿಲಿ ಯಾವ್ಯಾವ್ದಕ್ಕೋ ಜೀವ ಬಂದ್ಬಿಡುತ್ತೆ. ಮರ್ಯಾದೆಯಾಗಿ ಮನೆಯಿಂದ ಆಚೆ ಹೋಗು. ಇಲ್ಲ ಅಂದ್ರೆ ನೀನ್ ಅಧಿಕಾರ ಮಿಸ್ಯೂಸ್ ಮಾಡ್ಕೊಂಡು ನನಗ್ ಮೆಂಟಲಿ ಫಿಸಿಕಲಿ ಟಾರ್ಚರ್ ಕೊಡ್ತಿದ್ಯಾ ಅಂತ ಹೇಳಿ ಚಾನೆಲ್ ಅಲ್ಲಿ ಲೈವ್ ಪ್ರೋಗ್ರಾಮ್ ಮಾಡಿ ನಿನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಕಿಕ್ ಹಾಕ್ಸ್ತೀನಿ. ಅದ್ಕೆಮ್ಮ ನೀನೇನೆ ಲೈವ್ ಪ್ರೋಗ್ರಾಮ್ ಮಾಡೋದು? ನಿನ್ಗಿರೋದು ಒಂದೇ ಚಾನಲ್, ಅದಕ್ಕೆ ಆಪೋಸಿಟ್ ಆಗಿ 10 ಚಾನಲ್ ಇದೆ. ನಾನು ನಮ್ ಭಾವ ಲೈವ್ ಪ್ರೋಗ್ರಾಮ್ ಮಾಡಿ ಇವಳೇ ನಮ್ ಭಾವನ್ಗೆ ಚಾನಲ್ ಹೆಸರು ಹೇಳ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾಳೆ. ನಾನ್ ಅದಕ್ಕೆ ಸಹಕರಿಸ್ಲಿಲ್ಲ ಅಂತ ಡೈಲಿ ಮನೇಲಿ ನನಗೂ ಟಾರ್ಚರ್ ಕೊಡ್ತಾ ಇದ್ದಾಳೆ. ನನ್ನ ನಂಬಿ ಪ್ಲೀಸ್ ಅಂತ ಕಣ್ಣೀರಿಡ್ತೀನಿ. ಅವಾಗೇನ್ ಮಾಡ್ತೀಯಾ? ಅಕ್ಕನೂ ಇಲ್ಲ, ಕೊಳಿ ಪುಕ್ಕನೂ ಇಲ್ಲ. ಸಾನ್ವಿ, ನೀನುನಾ ಡವ್ ಮಾಡ್ತೀಯ? ಡೌರಾಣಿ. ಅದ್ಕೆ ನಿಮ್ ತಂಗಿನ ನಾನು ರೆಸ್ಟೋರೆಂಟ್ ಕರ್ಕೊಂಡು ಹೋಗ್ಬೋದಾ? ಭಾವ, ನಿಮ್ ಹೆಂಡತಿನ ನಿಮ್ ಜೊತೆ ಕರ್ಕೊಂಡು ಹೋಗೋದಿಕ್ಕೆ ನನ್ ಪರ್ಮಿಷನ್ ಬೇಕಾ? ಆದ್ರೆ ನಾವು ಕರೆದ್ರೆ ಬರಲ್ವಲ್ಲ. ಫ್ಯಾಮಿಲಿ ಜೊತೆ ಬರ್ಲೇಬೇಕಲ್ಲ. ರೆಸ್ಟೋರೆಂಟ್ ಹೋದ್ರು ಯೂನಿಫಾರ್ಮ್ ಹಾಕೊಂಡ್ಬರ್ಬೇಕು. ಇದು ಯಾವ್ದ್ರೆ ಹಣೆ ಬರ. ಏ ಅಪ್ಪ, ನೂಡಲ್ಸ್ ಕೊಡೋ. ಪಾಪು, ಅಪ್ಪನ ಆ ರೀತಿ ಎಲ್ಲ ಕರಿಬಾರ್ದು, ಮರ್ಯಾದೆಯಿಂದ ಕರಿಬೇಕು. ಸಾರಿ ಅಂಕಲ್. ಇಟ್ಸ್ ಓಕೆ. ಅಪ್ಪ, ಮರ್ಯಾದೆಯಿಂದ ನೂಡಲ್ಸ್ ಕೊಡೋ. ಒಳ್ಳೆ ಮರ್ಯಾದೆ ಕೊಟ್ಟೆ. ಭಾವ, ನೀವು ಕಾಲ್ ಬಿಡ್ತಾ ಇರೋದು ಅವಳಿಗಲ್ಲ, ನನಗೆ. ಸಂಗೀತ, ಇಲ್ಲಿ ಯಾಕೋ ವಾಸ್ತುನೇ ಸರಿ ಹೋಗ್ತಿಲ್ಲ. ನೀನು ಅಲ್ಲ ಕೂತ್ಕೋ. ಥ್ಯಾಂಕ್ ಯು ಅದಕ್ಕೆ. ಏ ಹಾಯ್, ನೀನು ಇಲ್ಲಿ? ಓ ಹೌದಾ? ಪೊಲೀಸ್ ಅಂಕಲ್, ಆಟೋಗ್ರಾಫ್ ಪ್ಲೀಸ್. ಆಟೋಗ್ರಾಫಾ? ರೀ, ಏನ್ರಿ ಮುಖ ನೋಡ್ತಾ ಇದ್ದೀರಾ? ಕೊಡ್ರಿ, ಕೊಡಿ. ಇಲ್ಲ ಸರ್, ಕೊಡಿ. ನಾನು ಯಾವ ದೊಡ್ಡ ಪುಳಂಗು ಅನ್ಬಿಟ್ಟು ನನ್ನ ಹತ್ರ ಆಟೋಗ್ರಾಫ್ ಹಾಕ್ಸ್ಕೊತಾವ್ರ. ಏನಂದ್ರೆ ಹಂಗೆ ಒಂದ್ ಚೆನ್ನಾಗಿರೋ ಡೈಲಾಗು ಬಿಡಿ. ಡೈಲಾಗ? ಈ ಸಾಂಗ್ಲಿ ನನ್ನ ಕರ್ನಾಟಕದ ಯಾವ ಮೂಲೆಗೆ ತಾಕಿದ್ರು ಎದುರೋದಿಲ್ಲ. ಯಾಕಂದ್ರೆ ನನ್ನ ಹತ್ರ ಇರೋದು 4 ಜೊತೆ ಬಟ್ಟೆ, 1 ಸೂಟ್ ಕೇಸು. ಮಿಸ್ಟರ್ ಧನ್ರಾಜ್. ಅಯ್ಯೋ ರೀ, ನಿಮ್ ಮುಖಕ್ಕೆ. Hello friends, now we are going to announce the most visiting best couple of the year award. And the award goes to ACP Surya and most beautiful Sangeeta. ಮೋಸ್ಟ್ ವಿಸಿಟಿಂಗ್ ನಾನು ಬರ್ತಿರೋದೇ ಫಸ್ಟ್ ಟೈಮ್. ಅಯ್ಯ, ಪ್ರೈಸ್ ಗೀಸ್ ಕೊಡ್ತಾ ತುಂಬ ಈಸ್ಕೊಳ್ಳ. ನಿಂತ್ಕೊಳ್ಳೆ. ನನ್ ಬಿಲ್ಡಿಂಗು. ಏಯ್, ವಿಕೆಟ್ ತಗೋಬಾ. ಬಾಲು. ಗೌಡ್ರೆ ಬಾಸ್, ರಿಯಲ್ ಎಸ್ಟೇಟ್ ಮಟ್ಕ ಫೈನಾನ್ಸ್ ಇಂದ ಬರೋ ದುಡ್ಡು ಕರೆಕ್ಟ್ ಟೈಮ್ ಬರ್ತಾ ಇದೆಯಾ? ಸರ್ಕಾರದ ಸಂಬಳ 2 ದಿನ ಲೇಟ್ ಆಗ್ಬೋದು, ಮಾಮೂಲಿ ಮಾತ್ರ 3 ದಿನ ಮುಂಚೆನೆ ಬಂದ್ಬಿಡತ್ತೆ ಬಾಸ್. ಅಯ್ಯೋ ಜನರೇಟ್ರು. ನಮ್ಮ ಝೋನ್ ಅಲ್ಲಿ ನಮ್ ಕಣ್ ಬೀಳ್ತಿರೋರು ಕೈ ಹಾಕ್ತಿರೋ ಪಾರ್ಟಿ ಯಾರಾದ್ರೂ ಇದಾರೇನ್ರಿ? ಇದಾರಲ್ಲ ಬಾಸ್, ರೂಲಿಂಗ್ ಪಾರ್ಟಿ ಪ್ರೆಸಿಡೆಂಟ್ ರುದ್ರ ಪ್ರತಾಪ್ ಅವರು. ನಾವ್ಯಾಕೆ ಅಲ್ಲಿಗೆ ಇನ್ನೂ ಎಂಟ್ರಿ ಕೊಟ್ಟಿಲ್ಲ? ಅವ್ರನ್ನ ಟಚ್ ಮಾಡೋದು ಅಷ್ಟೊಂದು ಸುಲಭ ಅಲ್ಲ ಸರ್. ಹೌದಾ ಬಾಸ್, ಇವತ್ತಿನವರೆಗೂ ಪೊಲೀಸ್ ಅವ್ರ ಮನೆ ಒಳಗೋಗೋದಿರ್ಲಿ, ಆ ಮನೆ ಗೇಟ್ ಹತ್ರಕ್ಕೂ ಹೋಗಕ್ಕಾಗಿಲ್ಲ. ರುದ್ರ ಪ್ರತಾಪ್ ಅಂದ್ರೆ ಸುಮ್ನೆ ಅಲ್ಲ ಬಾಸ್, ಸ್ಟೇಟ್ ಇಂದ ಹಿಡಿದು ಸೆಂಟ್ರಲ್ ವರ್ಗೂ ಪವರ್ಫುಲ್ ಕಾಂಟ್ಯಾಕ್ಟ್ ಇರೋ ಪವರ್ ಹೌಸ್. ಹಂಗಾದ್ರೆ ಎಂಟ್ರಿ ಕೊಡ್ಲೇಬೇಕು.
ರಿಟೈರ್ಡ್ ಆಗಿರೋ PC ತರ ಇಳಿತಿದ್ಯಲ್ಲೋ ACP ನೀನು ಸ್ವಲ್ಪ ಬಿಲ್ಡಪ್ ಇರ್ಲಮ್ಮ. ರುದ್ರ ಪ್ರತಾಪ್ಗೆ ಜೈ ಅನ್ರೋ. ರುದ್ರ ಪ್ರತಾಪ್ಗೆ ರುದ್ರ ಪ್ರತಾಪ್ಗೆ ಸರ್. ACP ಸೂರ್ಯ ನಿಮ್ ಫ್ಯಾನು ಸರ್. ನಿಮ್ಮನ್ನೇ ಆದರ್ಶವಾಗಿ ಇಟ್ಕೊಂಡು ಚಿಕ್ಕ ಹುಡುಗ್ನಿಂದನು ನಾನು ಬೆಳೆದ್ರೆ ನಿಮ್ ತರನೇ ಬೆಳಿಬೇಕು ಅಂತ ಆಸೆ ಇಟ್ಕೊಂಡಿರೋನು. ಅಂದ್ಮೇಲೆ ನಿಮ್ ಫ್ಯಾನ್ ಅಲ್ವಾ ಸರ್? ನಿನಗೆ ಗೊತ್ತಾ, ಈ 20 ವರ್ಷದಲ್ಲಿ ನನ್ ಟಚ್ ಮಾಡಿದ ಮೊದಲನೇ ಪೊಲೀಸ್ ಆಫೀಸರ್ ನೀನು. ಸರ್ ಕಾಮಿಡಿ ಮಾಡಬೇಡಿ ಸರ್. ನಾನೇಲ್ ಸರ್ ಟಚ್ ಮಾಡ್ದೆ? ಏಯ್, ಟಚ್ ಮಾಡ್ದಿಯಲ್ಲ ನನ್ ಕಾಲ್ನ. ಸರ್ ಫ್ಯಾನ್ ಆಗಿ ನಿಮ್ ಕಾಲ್ ಮುಟ್ಟೋ ರೈಟ್ಸು ನನಗಿಲ್ವಾ? ಖಂಡಿತ ಇದೆ ಸೂರ್ಯ. ನೀನಿನ್ಮೇಲೆ ಬರೀ ACP ಅಲ್ಲ, ಈ ರುದ್ರ ಪ್ರತಾಪ್ ಫ್ಯಾನ್ ACP ಸೂರ್ಯ. ಥ್ಯಾಂಕ್ ಯು ಸರ್. ನನ್ನ ಆಶೀರ್ವಾದ ನಿನ್ ಮೇಲೆ ಯಾವಾಗ್ಲೂ ಇರುತ್ತೆ. ತಗೊಳ್ಳಿ. ಥ್ಯಾಂಕ್ ಯು. ಬರ್ಲಾ ಚಿಕ್ಕಪ್ಪ? ಯಾರ ಬೊಕ್ಕೆ ಎಲ್ಲ ತಗೊಂಡಿದ್ರಲ್ವೇನೆ? ಬೇಕು. ನಿಮ್ಮಲ್ಲಿ ಯಾರಾದ್ರೂ ದೊಡ್ಡವರಾಗಿದ್ದೀರಾ? ಬಾಯಿ ಮುಚ್ಚೋ ಕಮಂಗಿ. ನಮ್ಮ ಇನಾಗ್ರೇಷನ್ ಟೇಪ್ ಕಟಿಂಗ್ಗೆ ನೀವೇ ಬರ್ಬೇಕು ಅಂತ ನಮಗೆ ಹೆಬ್ಬೈಕಿ. ಬಾಸ್ ಡಬಲ್ ಮೀನಿಂಗ್ ಮಾತಾಡ್ತೀಯಾರೆ, ಒಪ್ಕೋಬಿಡಿ ಬಾಸ್. ಸರ್ ಪ್ಲೀಸ್ ಇಲ್ಲ ಅನ್ಬೇಡಿ, ನಮ್ದನ್ನ ನೀವೇ ಓಪನ್ ಮಾಡಬೇಕು. ಏನ್ ಫಂಕ್ಷನ್ ಅಂತ ಕರೆಕ್ಟ್ ಆಗಿ ಹೇಳಿ. ಸಾರ್ ಅದು ಟಾಯ್ಲೆಟ್ ಸಾರ್. ಟಾಯ್ಲೆಟ್ ಸರ್ ಅದು ಜೆಂಟ್ಸ್ಗೆ ಅಂತ ಒಂದು ಟಾಯ್ಲೆಟ್ ಇದೆ, ಲೇಡೀಸ್ಗೆ ಅಂತಾನೂ ಒಂದು ಟಾಯ್ಲೆಟ್ ಇದೆ ಸಾರ್. ಆದ್ರೆ ನಮ್ಗೆ ಅಂತ ಒಂದು ಟಾಯ್ಲೆಟ್ ಇಲ್ಲ ನೋಡಿ. ಅದಕ್ಕೆ ನಮ್ಮ ಸರ್ಕಾರಕ್ಕೂ ಬರ್ದೇ ಇರೋ ಒಂದು ಎಕ್ಸ್ಟ್ರಾರ್ಡಿನರಿ ಐಡಿಯಾ ನಿಮ್ಗೆ ಬಂದಿದೆ ಅಂದ್ರೆ ಅದನ್ನ ನಾವು ಹೀಗೆ ಸುಮ್ನೆ ನಮ್ಮಲ್ಲೇ ಮುಚ್ಚಿಟ್ಬಿಟ್ರೆ ಚೆನ್ನಾಗಿಲ್ಲ ಸರ್. ಇದು ಜಗತ್ ಜಾಹೀರ್ ಆಗ್ಬೇಕು. ಅದಕ್ಕೆ ನಾವೇನ್ ಮಾಡ್ಬೇಕು? ಪ್ರೆಸ್ ಮೀಟ್. ಈ ಅದ್ಭುತವಾದ ಕಾನ್ಸೆಪ್ಟ್ ನಿಮ್ಗೆ ಹೇಗೆ ಹೊಳಿತು? ಲೇಡೀಸ್ ಟಾಯ್ಲೆಟ್ ಹೋದ್ರೆ ನೀವು ಜೆಂಟ್ಸ್ ಅಂತ ಆಚೆ ಓಡಿಸ್ತಾರೆ. ಜೆಂಟ್ಸ್ ಟಾಯ್ಲೆಟ್ ಹೋಗೋಣ ಅಂದ್ರೆ ಬರ್ಗೆಟ್ ನನ್ ಮಕ್ಕಳು ಆಚೆಗೆ ಹೋಗಕ್ಕೆ ಬಿಡಲ್ಲ ಅಂತಾರೆ. ಅದಕ್ಕೆ ಈ ತಾಪತ್ರಯನೇ ಬೇಡ ಅಂತ ನಾವೆಲ್ಲ ಸೇರಿ ನಮ್ಮದೇ ಆದಂತ ಟಾಯ್ಲೆಟ್ ನ ಕಟ್ಟಿಸ್ಕೊಂಡ್ ಬಿಟ್ಟಿದೀವಿ. ತುಂಬಾ ಥ್ಯಾಂಕ್ಸ್. ಪಬ್ಲಿಕ್ ಯಾರಾದ್ರೂ ಒಳಗ್ ಬರಂಗಿದ್ರೆ ಬನ್ನಿ ತೋರಿಸ್ತೀವಿ. ಹ್ಯಾಪಿ ಬರ್ಡೇ. ಓ ಹೌದಾ, ನಾನ್ ನಿಂದು ಅನ್ಕೊಂಬಂದೆ. ಎನಿವೇಸ್, ಹಲೋ ಸರ್, ನಾನು ಮನ್ವಿತಾ ತಂದೆ. ನನ್ನ ಮಗಳು ಅವಳಿಗೆ ಕಿವಿ ಕೇಳಿಸಲ್ಲ ಅಂತನಾಗ್ಲಿ, ಮಾತು ಬರಲ್ಲ ಅಂತನಾಗ್ಲಿ ಯಾವತ್ತೂ ಕೊರಗ್ದವಳಲ್ಲ. ತನ್ನ ಹಾಗೆ ಫಿಸಿಕಲಿ ಚಾಲೆಂಜ್ ಆಗಿರೋಂಥ ಈ 10 ಮಕ್ಕಳನ್ನ ದತ್ತು ತಗೊಂಡಿದ್ದಾಳೆ. ಈ ಮಕ್ಕಳು ಕೂಡ ತನ್ನ ಹಾಗೆ ಕಾನ್ಫಿಡೆಂಟ್ ಆಗಿ ಲೈಫ್ ಅನ್ನ ಲೀಡ್ ಮಾಡಬೇಕು ಅಂತ ಇವಳು ತನ್ನ ಸ್ವಂತ ಖರ್ಚಿನಲ್ಲಿ ಓದಿಸ್ತಾ ಇದ್ದಾಳೆ ಸರ್. ಇಲ್ಲಿರೋ ಪ್ರತಿ ಮಗುವಿನ ಬರ್ತ್ಡೇ ಮಾಡ್ತಾ ಅವಳದೇ ಹುಟ್ಟುಹಬ್ಬ ಅನ್ನೋ ರೀತಿಲಿ ಸಂಭ್ರಮಿಸ್ತಾಳೆ ಸರ್. ಈ ಮಕ್ಕಳೇ ಇವಳಿಗೆ ಪ್ರಪಂಚ, ಈ ಮಕ್ಕಳೇ ಇವಳಿಗೆ ಸಂತೋಷ ಸರ್. ಏನಾಯ್ತು ಬಾಸ್? ಸಂತೋಷಕ್ಕೋ ದುಃಖಕ್ಕೋ ಗೊತ್ತಿಲ್ಲ ಗೌಡ್ರೆ, ನಮ್ ಕಣ್ಣಲ್ಲೂ ನೀರಿದೆ ಅಂತ ಇವತ್ತು ಗೊತ್ತಾಯ್ತು. ಇದು ನನ್ನ ಪುಟ್ಟ ತಂಗಿಗೆ. ಎಲ್ಲಿಗೆ? ಯಾಕೆ ಯಾಕೆ ಅಂದ್ರ ನನ್ನಿದೆ ಬಾನಲ್ಲಿರೋ ಆ ಸೂರ್ಯನ್ಗೆ ನನ್ನ ಲವ್ ಮ್ಯಾಟರ್ನೇ ಹೇಳಿ ಅವನ ಹಾಗೆ ಬಾಚಿ ತಪ್ಕೋಬೇಕು ಅಂತ ಬಂದಿದ್ದೀನಿ. ಮಧ್ಯದಲ್ಲಿ ಕರೀ ಮೋಡ್ ತರ ಅಡ್ಡ ಬರಬೇಡ್ರು, ಮುಚ್ಕೊಂಡ್ ನಿಂತ್ಕೊಳ್ಳಿ. ಅಡ್ಡ ಬರ್ತಿರೋದು ನಾವಲ್ಲ, ನೀನು. ಯಾಕೋ? ನಮ್ ಬಾಸ್ ಲವ್ ಟ್ರ್ಯಾಕ್ ಅಲ್ಲಿ ನಮ್ ಸಂಗೀತ ಮೇಡಮ್ ಮಾತ್ರ ಗಾಡಿ ಓಡಿಸ್ಬೇಕು. ನಿನ್ನಂತ ಸರ್ವಿಸು ಮಾಡಕ್ ಆಗ್ತಾರ ಗೂಡ್ಸ್ ಗಾಡಿ ಅಲ್ಲ. ಯಾವಳ ಅವಳು ಸಂಗೀತ ಮೇಡಮ್? ಆ ಸೂರ್ಯ ಈ ಬಸಂತಿ ಆಸ್ತಿ.
ಮಧ್ಯದಲ್ಲಿ ಗೀತ ಸಂಗೀತ ಓದಿಗೆ ತಲೆ ಲಿಟಿಗೇಷನ್ ಹಾಕೋಬಾರ್ದು. ಆ ಸೂರ್ಯನ್ಗೆ ಅಂತ ಹುಟ್ಟಿರೋ ಪುಷ್ಪಕ ವಿಮಾನ ಕಣೋ ಇದು. ನಿನ್ನ ನೋಡಿದ್ರೆ ಗಂಡ ಅಣ್ಣ ಅಂತ ನಿನಗೆ ಕನ್ಫ್ಯೂಷನ್ ಅಲ್ಲಿ ಇದೆಯಾ? ಇನ್ನು ನಮ್ಮ ಬಾಸು ಪ್ರಪೋಸ್ ಮಾಡ್ತೀಯಾ? ನೋಡುಗರು ಕಾಮಿಡಿ ಹೆಂಗಿದೆ. ಮುಚ್ಕೊಂಡು ನಿಂತ್ಕೊಳ್ರೋ. ಇವತ್ತು ಎರಡರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ಥ್ಯಾಂಕ್ ಯು. ಸೂರ್ಯ, ನೀನ್ ನನ್ನ ಮದ್ವೆ ಆಗ್ತೀಯ ಇಲ್ವಾ? ಯಾಕೆ? ಬಸಂತಿ, ನಾನು ಸಂಗೀತನ ಮದುವೆ ಆಗ್ತೀನಿ ಅಂತ ಕಮಿಟ್ ಆಗ್ಬಿಟ್ಟಿದ್ದೀನಿ. ಐ ಆಮ್ ಸಾರಿ ಅಂತ ಎಷ್ಟು ಈಸಿಯಾಗಿ ಹೇಳ್ಬಿಟ್ಟೆ ಸೂರ್ಯ. ನಾನು ನಿನ್ನ ನೋಡ್ಬೇಕು, ಏನೇನೋ ಮಾತಾಡ್ಬೇಕು ಅಂತ ಎಷ್ಟು ಆಸೆಯಿಂದ ಬಂದೆ. ನಿನ್ನ ನೆನಪಿಗೆ ಇದನ್ನಾದ್ರೂ ನನ್ ಕೊಡ್ತೀಯ? ಥ್ಯಾಂಕ್ಸ್. ನನಗೆ ಕಣ್ಣೀರು ಬರೋ ಹಾಗಿದೆ. ಆ ಕಣ್ಣೀರ್ನ ನೀನ್ ನೋಡಬಾರ್ದು. ಮಂಗಳಮುಖಿಯರು ಕಣ್ಣೀರು ಶಾಪ ಅಂತಾರೆ. ನೋಡು, ನಾನ್ ಪ್ರೀತಿಸಿದ ಹುಡುಗ ನೀನ್ ಚೆನ್ನಾಗಿರ್ಬೇಕು, ಸಂತೋಷವಾಗಿರ್ಬೇಕು, ಅಷ್ಟೇ ನನಗೆ ಸಾಕು. ಯಾಕೋ ಮಳೆ ಬರೋ ತರ ಇದೆ. ನನ್ನ ಜೀವನ ಮುಂಗಾರು ಮಳೆ ಗಣೇಶ್ ತರ ಆಗೋಯ್ತು. ನಿಮ್ಮ ನೆನಪು, ಈ ಬಿಗ್ನಾಸಿ ಮಳೆ, ನಿಮ್ಮ ನಗು, ನಿಮ್ಮ ಮೂಗು, ನಿಮ್ಮ ಮೀಸೆ, ನಿಮ್ಮ ವಾಯ್ಸು, ನಿಮ್ಮ ಎದೆ ಬಡಿತ, ಬ್ಲೂ ಫಿಲಮ್ ಹಾಕಿರೋ ಆ ನಿಮ್ಮ ಸನ್ಗ್ಲಾಸು, ನಿಮ್ಮ ಗಂಡಸ್ತನದ ಪ್ರತೀಕದಂತಿರೋ ಆ ನಿಮ್ಮ ಲಾಟಿ ಎಲ್ಲ ಮಿಕ್ಸ್ ಆಗಿ ಕಲಸಿ ಮೇಲೋಗ್ರಾಗಿ ನನ್ನ ಲೈಫಲ್ಲೇ ರಿಪೇರಿ ಮಾಡೋಕ್ಕಾಗದೇ ಇರೋಷ್ಟು ದೊಡ್ಡ ಗಾಯ ಆಗ್ಬಿಟ್ಟಿದೆ ರೀ ಈ ದರಿದ್ರ ಹಾರ್ಟಲ್ಲಿ. ಮಳೆ ಜೋರಾಗ್ತಾ ಇದೆ, ನಡಿ ಹೋಗೋಣ, ಟೈಮ್ ಆಯ್ತು. ಈ ಟೈಮ್ ಅನ್ನೋದೇ ಪಕ್ಕ 4:20 ಇದೆ. ಈ ಟೈಮ್ ಇರೋದೇ ಕೈ ಬಿಡಕ್ಕೆ. ಓ ಸಾರಿ, ಟಂಗ್ ಟ್ವಿಸ್ಟ್ ಆಗೋಯ್ತು, ಕೈ ಕೊಡಕ್ಕೆ. ಆದ್ರೂ ಮಿಸ್ಟರ್ ಸೂರ್ಯ, ತುಂಬಾ ಥ್ಯಾಂಕ್ಸ್ ರೀ. ಪ್ರೀತಿ ವಿಷಯದಲ್ಲಿ ನನ್ನ ನವರಂಧ್ರಗಳನ್ನು ಓಪನ್ ಮಾಡಿಸಿದ ಮನೆ ದೇವ್ರು ಕಣ್ರಿ ನೀವು, ಮನೆ ದೇವ್ರು ಕಣ್ರಿ. ಏ ಬಸಂತಿ, ಹುಚ್ಚುಚ್ಚಾಗಿ ಮಾತಾಡಬೇಡ, ಬಾವಣ ನಡೆ. ಅಯ್ಯೋ, ಮುಟ್ಬೇಡಿ, ನನ್ನ ಮುಟ್ಬೇಡಿ. ನೀವು ಒಂದು ಸಲ ನನ್ನ ಕೈ ಮುಟ್ಟಿದ್ದಕ್ಕೆ ಈ ರೇಂಜಿಗೆ ಲವ್ ಆಗೋಯ್ತು. ಇನ್ನೊಂದ್ಸಲ ಮುಟ್ಟಿದ್ರೆ ಎಲ್ಲಿ ಮಕ್ಳಾಗ್ಬಿಡುತ್ತೋ ಅಂತ ಭಯ ರೀ. ಬಿಟ್ಕೊಟ್ಬಿಟ್ಟೆ. ಹೋಗಿ ನಿಮ್ಮಿಷ್ಟದಂತೆ ಆ ನನ್ನ ಸೌತರಿ ಇಪ್ಪಡ್ರು ಸಂಗೀತನ ಜೊತೆ ಹ್ಯಾಪಿಯಾಗಿ ಜೀವನ ಮಾಡಿ ಹೋಗಿ. ಬಾಯ್. ಅನಿಸುತ್ತಿದೆ ಯಾಕೋ ಎಂದು ನೀ ನನ್ನ ಕೈ ಬಿಟ್ಟೆ ಎಂದು. ಎಸ್ ನೋಡಿ ಗಣೇಶ್, ಸಾಮಾನ್ಯ ಜನರ ರಕ್ಷಣೆ ಮಾಡಿ ಇಡೀ ಸಮಾಜಕ್ಕೆ ಕಂಟಕವಾಗಿರೋ ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸಬೇಕಾಗಿರೋ ನಾವೇ ಇವತ್ತು ಅದೇ ಜನರಿಂದ ಲೂಟಿ ಮಾಡಿ ಇಲ್ಲೀಗಲ್ ಆಗಿ ಕಟ್ಟಿರೋ ರುದ್ರ ಪ್ರತಾಪ್ ಹೆಸರಿನ RP ಕ್ಲಬ್ ಇನಾಗರೇಷನ್ಗೆ ಖುದ್ದಾಗಿ ಸೆಕ್ಯೂರಿಟಿ ಕೊಡಬೇಕಂತೆ. ಇದು ನಮ್ಮ ಹೋಮ್ ಮಿನಿಸ್ಟರ್ ಆರ್ಡರ್. ದಿಸ್ ಈಸ್ ದ ಫೇಟ್ ಆಫ್ ಪೊಲೀಸ್. ನೋಡಿದ್ಯಾ DGP, ಇಲ್ಲೀಗಲ್ ಆಗಿ ಕಟ್ಟಿರೋ ಪ್ರಾಪರ್ಟಿಗೆ ಲೀಗಲ್ ಆಗಿ ಸೆಕ್ಯೂರಿಟಿ ಕೊಡ್ತಿರೋ ಪೊಲೀಸ್ ಇದು. ಈ ರುದ್ರ ಪ್ರತಾಪ್ ಪವರ್ ತುಂಬಾ ಮೆರಿಬೇಡ ರುದ್ರ ಪ್ರತಾಪ್. ಟೈಮ್ ಬರ್ಲಿ, ಪೊಲೀಸ್ ಪವರ್ ಏನು ಅಂತ ಗೊತ್ತಾಗುತ್ತೆ. ಇಷ್ಟೆಲ್ಲ ಆದ್ರೂ ನನ್ನ ಅರೆಸ್ಟ್ ಮಾಡೋ ಕನಸು ಇನ್ನೂ ಕಾಣ್ತಾ ಇದೆ DGP. ಪಾಸಿಟಿವ್ ಆಟಿಟ್ಯೂಡ್. ಅಂದ್ಹಾಗೆ ಈ ರುದ್ರ ಪ್ರತಾಪ್ ಕ್ಲಬ್ ಓಪನಿಂಗ್ ಸೆರೆಮನಿಗೆ ಚೀಫ್ ಗೆಸ್ಟ್ ಯಾರು ಗೊತ್ತಾ? ಚೀಫ್ ಗೆಸ್ಟ್ ನ ನೋಡಿ ಶಾಕ್ ಆಗಿರ್ಬೇಕಲ್ಲ. ಅವನು ಬೇರೆ ಯಾರು ಅಲ್ಲ, ಮೋಸ್ಟ್ ಕರಪ್ಟೆಡ್ ಆಫೀಸರ್ ACP ಸೂರ್ಯ, ಸನ್ ಆಫ್ ದ ಮೋಸ್ಟ್ ಸಿನ್ಸಿಯರ್ ಆಫೀಸರ್ DGP ಅಗ್ನಿ. ನಿನ್ನ ರಕ್ತ ಹಂಚಿಕೊಂಡು ಹುಟ್ಟಿರೋ ನಿನ್ನ ಮಗ. ನನಗ್ ಗೊತ್ತಿರ್ಲಿಲ್ಲ ನೀನೇ ನನ್ ಮಗ. ಬೇಡ, ಯಾವತ್ತೋ ಸತ್ ಸಮಾಧಿ ಆಗಿರೋ ಸಂಬಂಧಕ್ಕೆ ಮತ್ತೆ ಜೀವ ಬರಲ್ಲ. ಈ ಡಿಪಾರ್ಟ್ಮೆಂಟ್ಗೆ ನೀವು ಹೀರೋ, ನಿಮಗೆ ನಾನು ವಿಲ್ಲನ್. ನೀವಿಡೋ ಪ್ರತಿ ಹೆಜ್ಜೆಗೂ ಅಡಗಾಲಿಡ್ತಾನೆ ಇರ್ತೀನಿ.
ಹೇಗೆ ಅಂತೀರಾ? ಜಸ್ಟ್ ವೇಟ್ ಅಂಡ್ ವಾಚ್. ಸರ್ ಗುಡ್ ಮಾರ್ನಿಂಗ್ ಸರ್. ಸರ್ ಗುಡ್ ಮಾರ್ನಿಂಗ್ ಸರ್. ಸೂರ್ಯ ಎಲ್ಲಿ? ಸರ್ ಸಾಹೇಬ್ರು ಅವ್ರ ತಂಗಿ ಹಠ ಮಾಡಿದ್ರು ಅಂತ ರಜಾ ಹಾಕಿ ವಂಡರ್ಲಾಗ್ ಬಂದಿದ್ದಾರೆ ಸರ್. ತಂಗಿನ? ಸೂರ್ಯ ಗೌಡ್ರೆ, ಅಫಿಷಿಯಲ್ ಆಗಿ ಡ್ಯೂಟಿಗೆ ಇವತ್ತು ನಾನು ರಜಾ ಹಾಕಿದ್ದೀನಿ. ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟ ಯಾವುದೇ ವಿಷಯ ಇದ್ರು ನಾಳೆ ನಾನೇ ಬಂದು ಸಾಹೇಬ್ರನ್ನ ಮೀಟ್ ಮಾಡ್ತೀನಿ ಅಂತ ಹೇಳಿ. ನಾನಿಲ್ಲಿ DGP ಆಗಿ ಬಂದಿಲ್ಲ, ನಿನ್ನ ಅಪ್ಪನಾಗಿ ಬಂದಿದ್ದೀನಿ. ನಾನು ಚಿಕ್ಕವನಾಗಿದ್ದಾಗ ನಮ್ಮಮ್ಮ ನನ್ನ ತಂಗಿನ ನನ್ನಿಂದ ದೂರ ಮಾಡಿ ನನ್ನ ಸಂತೋಷನ ಕಿತ್ಕೊಂಡಿದ್ದು. ಆತ್ಮರು ಈಗ ಮತ್ತೆ ಅಪ್ಪ ಅಂತ ಹೇಳ್ಕೊಂಬಂದು ಇರೋ ಅಲ್ಪ ಸ್ವಲ್ಪ ನೆಮ್ಮದಿನೂ ಕಿತ್ಕೋಬೇಕು ಅಂತಿದಾರ. ಗೌಡ್ರೆ ಸೂರ್ಯ ಪ್ಲೀಸ್, ನಾ ಕ್ಲಾರಿಫೈ ಮಾಡ್ತೀನಿ. 10 ನಿಮಿಷ ಟೈಮ್ ಕೊಡು. ನಮ್ ಬೀದಿ ಮಕ್ಕಳೆಲ್ಲ ಅವ್ರ ಅಪ್ಪನ ಜೊತೆ ಸೈಕಲ್ ಓಡಿಸೋರು, ಪಟಾಕಿ ಹೊಡೆಯೋರು, ಗಣೇಶನ್ ತಂದು ಕೂರ್ಸೋರು. ಆದ್ರೆ ನಾನು ಅಪ್ಪ ಇದ್ರೂ ಅನಾಥವಾಗಿ ಬೆಳೆದ್ಬಿಟ್ಟೆ. ಈಗ ಅದ್ಯಾವ ಮುಖ ಇಟ್ಕೊಂಡು ಇಲ್ಲಿ ಬಂದಿದ್ದಾರೆ. ಗೌಡ್ರೆ ಕೈ ಮುಗಿತೀನಿ, ದಯವಿಟ್ಟು ಇಲ್ಲಿಂದ ತೊಲಗಿ. ಸೂರ್ಯ ನನ್ನ ಮಾತು ಕೇಳು. ಗೌಡ್ರೆ ಸರ್, ಸಾಹೇಬ್ರಿಗೆ ನಾನು ಹೇಳಿದ ಅರ್ಥ ಆಗಿಲ್ಲ ಅನ್ಸುತ್ತೆ. ಇನ್ನೊಂದ್ಸಲಿ ಸರಿಯಾಗಿ ಅರ್ಥ ಆಗೋ ತರ ಹೇಳಿ ಇಲ್ಲಿಂದ ಕಳ್ಸ್ಕೊಡಿ. ಸಾಹೇಬ್ರಿಗೆ ಅವರು ಅಪ್ಪ. ಯಾವ ಜನ್ಮದ ಪುಣ್ಯನೋ ಏನೋ, ಮನ್ವಿತ ನನ್ನ ತಂಗಿಯಾಗಿ ಸಿಕ್ಕಿದ್ದಾಳೆ. ಸಾಹೇಬ್ರು ನೆರಳುತ್ತಾಗಿ ಏನೋ ಅನಾಹುತ ಆಗೋದು ಬೇಡ. ನಡೆಯಮ್ಮ. ಗೌಡ್ರೆ ಹೇಳಿ ಸರ್. ಮನ್ವಿತ ಆಟ ಮುಗಿಸಿದ್ಮೇಲೆ ಮನೆಗೆ ಬಿಟ್ಬಿಡಿ. ಓಕೆ ಸರ್. ಹೇಳ್ ಮನ್ವಿತ. ನಾನು ಏನ್ ಹೇಳೋಕ್ ಬಂದೆ ಅಂದ್ರೆ ಏನೋ ನನಗೆ ಅವ್ರ ಹತ್ರ ಮಾತಾಡೋಕೆ ಇಷ್ಟ ಇಲ್ಲ. ಹತ್ತು ನಿಮಿಷ ಟೈಮ್ ಕೊಟ್ರೆ ನನ್ನ ಬಿಟ್ಬಿಡ್ತೀನಿ ಅಂದಿದ್ಯಲ್ಲ, ಹೇಳು ಅದೇನು? ನಿಮ್ಮ ಅಕ್ಕನ್ ಹಲೋ ಏನು ಪೊಲೀಸ್ ಅವರು ಅಂದ್ರೆ ಬರೀ ಬೈಯೋರು ಅನ್ಕೊಂಡ್ರ? ನಾನು ಹೇಳಿದ್ದು ನಿಮ್ಮ ಅಕ್ಕನಿಗೂ ಓಕೆ, ನಿಮ್ ಬಾವನ್ಗೂ ಓಕೆ, ನೀನು ಓಕೆ ಮಾಡ್ಬಿಟ್ರೆ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಫ್ಯಾನ್ಸ್ ಮುಂದೆ ಮದುವೆ ಆಗಿ ಗೌರ್ಮೆಂಟ್ ಇಂದ ಪರ್ಮಿಷನ್ ತಗೊಂಡು ಫಾರಿನ್ಗೆ ಹನಿಮೂನ್ ಹೋಗೋಣ ಅಂತಿದ್ದೀನಿ. ಏನಂತೀಯಾ? ಅದ್ರ ಬದಲು ನೀನು ನಿಲ್ಲೆ ಕೊಂದು ಜೈಲ್ ಸೇರ್ಕೋಬೇಕು ಅಂತಿದ್ದೀನಿ. ಏನಂತೀರಾ? ಸೈನಿಕ್ರೆ, ನನ್ನ ಪಟಾಕಿ ರೆಬಲ್ ಆಗಿ ಮಾತಾಡ್ತಿದ್ರೆ ಡಬಲ್ ಚೆನ್ನಾಗಿ ಕಾಣ್ತಾಳೆ. ನಿಂತ್ಕೊಳ್ಳೆ ಪಟಾಕಿ. ಗೌಡ್ರ, ನನ್ನ ಪಟಾಕಿ ಸಿಡಿಯೋದ್ ನೋಡ್ತಿದ್ರೆ ಯಾರಿಗಾದ್ರೂ ಬೋಲ್ಡ್ ಗಿಲ್ಡ್ ಆಗ್ಬಿಟ್ಟು ಬಿಟ್ಟು ನೀ ಬಾಸ್. ನಮ್ ಸಂಗೀತ ಮೇಡಮ್ ಕುಲ ಎಂತದ್ದು, ಗೋತ್ರ ಎಂತದ್ದು, ನಮ್ಮ ಅವ್ವಣ್ಣಿ 24 ಕ್ಯಾರೆಟ್ ಗೋಲ್ಡ್ ಸರ್. ಹೌದು, ನಾನು ಆಲ್ರೆಡಿ ಒಬ್ಬನ ಜೊತೆ ಲವ್ ಅಲ್ಲಿದ್ದೀನಿ. ಏಯ್, ನಾನ್ ರಿಯಾಕ್ಷನ್ ಕೊಡ್ಬೇಕು, ನೀವೆಲ್ಲ ಯಾಕೋ ರಾಂಗ್ ರಿಯಾಕ್ಷನ್ ಕೊಡ್ತಿದ್ದೀರಾ? ಯಾರವನು ನನ್ನ ಸೌತಿಗ? ನಾನ್ ಹೇಳಲ್ಲ. ಅವನು ಯಾರು ಅಂತ ನೀನ್ ನನಗೆ ಹೇಳಿದ್ರೆ ನಾನು ನಿನ್ ತಂಟೆಗೆ ಬರಲ್ಲ. ಅವನೇ ಸ್ಮೆಲ್ಲಿಂಗ್ ಸ್ಟಾರ್ ಸುಭಾಷ್, ಮೈ ಲವ್. 3 ತಿಂಗಳ ಹಿಂದೆ ದಿಸ್ ಇಸ್ ಮೈ ಲವ್ ಸ್ಟೋರಿ. ಅರ್ಥ ಆಯ್ತಾ? ಬಾಯ್. ಸೈನಿಕ್ರೆ, ಇವನು ಬಯೋಡೇಟಾ ಏನು? ಮೊದಲೆಲ್ಲ ಸಿನಿಮಾದಲ್ಲಿ ಸಣ್ಣ ಪುಟ್ಟ ಪಾತ್ರ ಮಾಡ್ತಿದ್ದ ಬಾಸ್. ಲ್ಯಾಂಡ್ ರೇಟ್ ಜಾಸ್ತಿ ಆದ್ಮೇಲೆ ಅವ್ರ ತಾತನ ಕಡೆಯಿಂದ ಒಂದು ಆಸ್ತಿನ ಸ್ವಲ್ಪನೇ ಮಾರಿ 6 ಸಿನಿಮಾ ಮಾಡಿದಾನೆ. ದುಡ್ಡು ಕೊಟ್ಟು ಯಾವ ನನ್ನ ಮಗನ ಇವ್ನು ಸಿನಿಮಾ ನೋಡಲ್ಲ ಬಾಸ್.
ಆದ್ರೂ ಇವನ್ ಬಿಡಲ್ಲ, ಇವನೇ ದುಡ್ಡು ಕೊಟ್ಟು ಸಿನಿಮಾ ತೋರಿಸ್ತಾನೆ. ಅವನ್ ಮೈ ದುರ್ನಾತ, ಅದನ್ನೇ ಅವನು ಹೈಲೈಟ್ ಮಾಡ್ಕೊಂಡು ಸ್ಮೆಲ್ಲಿಂಗ್ ಸ್ಟಾರ್ ಅಂತ ಹೆಸರಿಟ್ಕೊಂಡಿದ್ದಾನೆ. ಚೆನ್ನಾಗಿದ್ದೀರಾ, ಇದು ಅವನ್ ಫೇಮಸ್ ಡೈಲಾಗ್ ಬಾಸ್. ಚೆನ್ನಾಗಿದ್ದೀರಾ? ಸಾಟ್ ಓಕೆ. ಆ ಪೈಟ್ಗಳನ್ನೆಲ್ಲ ಹಾಸ್ಪಿಟ್ಲಿಗೆ ತಾಕಿ. ರೇ ಡೈರೆಕ್ಟ್ರೆ, ನಂಗೆ ಈ ಆಕ್ಷನ್ ಹೊಡಿ ಬಡಿ ಕಡಿ ಸೀನ್ಗಳು ಮಾಡಿ 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 ಬೋರ್ ಆಗ್ಬಿಟ್ಟಿದ್ದಾರೆ. ಹೊಸದೇನು ಕ್ರಿಯೇಟ್ ಮಾಡ್ರೆ. ಯಾವ ತರ ಸರ್? ರೈನ್ ಎಫೆಕ್ಟ್ ಅಲ್ಲಿ ಇಂಟೆನ್ಸ್ ಸೀನ್ ಮಿಕ್ಸ್ ಮಾಡಿ ರೊಮ್ಯಾಂಟಿಕ್ ಸಾಂಗ್ ಮಾಡಿ ಲಿಪ್ ಟು ಲಿಪ್ ಲಿಪ್ ಲಾಕ್ ಮಾಡಿದ್ರಿ. ಇದೇನಿದು? ನಾನೇನು ಮಾಡ್ದೇನೆ ವಾಂತಿ ಮಾಡ್ಕೋತಾವಳೆ. ಇಮ್ಯಾಜಿನೇಷನ್ ಸಾಕು ವಾಂತಿ ಮಾಡ್ಕೊಳಕ್ಕೆ. ನನ್ ಟ್ಯಾಲೆಂಟ್ ಅನ್ನ ಹಿಂಡಿ ರಸ ತೆಗಕ್ಕೆ ಇಂಡಿಯಾದಲ್ಲಿ ಒಬ್ಬ ಡೈರೆಕ್ಟರ್ ಇಲ್ಲ. ಹಾಲಿವುಡ್ ಇದ್ದಾರೆ, ಯಾರನ್ನಾದ್ರೂ ಕರ್ಕೊಂಡ್ ಬರ್ಬೇಕು. ಇವ್ನ್ ಟ್ಯಾಲೆಂಟ್ ಇಲ್ಲೇ ತಡ್ಕೊಳಕ್ ಆಗ್ತಿಲ್ಲ, ಇನ್ ಹಾಲಿವುಡ್ ಬೇರೆ ಕೇಳು. ಈ ಮೈಂಡ್ ವಯಸ್ಸ ನನಗೆ ಇಷ್ಟ ಆಗಲ್ಲ. ನಿಮ್ ನೋಡಕ್ಕೆ ACP ಸಾಹೇಬರು ಬಂದಿದ್ದಾರೆ. ಏನ್ ಸಮಾಚಾರ ಸರ್? ನಾನೊಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ. ಅವಳು ನನ್ನಿಂದ ತಪ್ಪಿಸ್ಕೊಳ್ಳೋಕೆ ನಿಮ್ಮನ್ನ ಲವ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾಳೆ. ನೀವ್ ಇಲ್ಲ ಅಂತ ಕನ್ಫರ್ಮ್ ಆಗ್ಬಿಟ್ರೆ ನಾನು ಕಂಟಿನ್ಯೂ ಮಾಡ್ಕೋತೀನಿ. ಲಕ್ಷಾಂತರ ಹುಡುಗಿಯರು ನನ್ನನ್ನ ಲವ್ ಮಾಡ್ತೀನಿ ಅಂತ ಆಶಾ ಗೋಪುರ ಕಟ್ಕೊಂಡಿದ್ದಾರೆ. ಪೂರ್ ಕ್ರೇಜಿ ಗರ್ಲ್ಸ್. ಅದರಲ್ಲಿ ನಿನ್ನವಳು ಯಾರು? ಐ ಡೋಂಟ್ ನೋ. ಬಸ್ ಇವ್ರೆ. प्यास तू आ गई मन को रास रास, अब तो तू आजा पास पास है गुजारिश. ಈ ಹುಡುಗಿ ನಾನು ತುಂಬಾ ಪ್ರೀತಿಸ್ತಾ ಇದ್ದೀನಿ, ಅದಕ್ಕೆ. ನನ್ನ ಲವನ ನೀನಾಗ ಲವ್ ಮಾಡ್ತೀಯಾ? ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಮಾಡಿಕೊಡಲೆ ನಾನು. ಮಿಸ್ಟರ್ ಸ್ಮೆಲ್ಲಿಂಗ್ ಸ್ಟಾರ್, ಇನ್ನೂ ಒಂದ್ಸಲ ಯೋಚನೆ ಮಾಡಿ. ಸೆಕ್ಷನ್ 801 ಪ್ರಕಾರ ನೀವು ಯಮನಿಗೆ ಇನ್ವಿಟೇಷನ್ ಕೊಡ್ತಾ ಇದ್ದೀರಾ. ಬೇಕಾದ್ರೆ ಇನ್ನು ಕಳ್ಕೊತೀನಿ. ಆದ್ರೆ ಈ ವಿಷಯದಲ್ಲಿ ಮಾತ್ರ ನಾನು ಕಾಂಪ್ರಮೈಸ್ ಆಗಲ್ಲ. ಈ ಕನ್ಯಾಮಣಿ ನನ್ನ ಅರಗಿಣಿ. ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಮಾಡಿಕೊಡಲೆ ನಾನು. ಹ್ಯಾಪಿ ಬರ್ತಡೆ ಸರ್. ಆದರಿದ್ರ ನಾಳೆ ಅಲ್ವೇನೋ? ಇಲ್ಲ ಸರ್, ನಿನ್ನೆ ಇಡೀ ದಿನ 801 ಅಲ್ಲೇ ಜಿಂಚಾಕ್ ಆಗೋಯ್ತು. ಅಂದ್ರೆ ಇಡೀ ನೈಟ್ ಅಂಡ್ ಡೇ ರೂಪಿದಾರ. ನೀವೊಬ್ಬ ಯೂತ್ ಸ್ಟಾರ್ ನ ತುಂಬಾ ರಾಂಗ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ದೀರಾ. ನನ್ನ ಫ್ಯಾನ್ಸಿಗೆ ಏನಾದ್ರೂ ಗೊತ್ತಾಗ್ಬಿಟ್ರೆ ಇಡೀ ದೇಶನೇ ಶೇಕ್ ಆಗ್ಬಿಡುತ್ತೆ. ಇದೊಂದು ಸ್ವಲ್ಪ ಊರಿ ಸರ್. ಓಕೆ. ಯೂತ್ ಸ್ಟಾರ್, ಏನ್ ಗಾಳಿ ಇನ್ಸ್ಟಾಲ್ಮೆಂಟ್ ಅಲ್ಲಿ ಬರ್ತಾ ಇದೆ? ನಾನು ಊಟನ ಇನ್ಸ್ಟಾಲ್ಮೆಂಟ್ ಅಲ್ಲಿ ತಿಂದು ಡಯಟ್ ಮಾಡಿ 7 ಪ್ಯಾಕ್ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ಗಾಳಿನ ಇನ್ಸ್ಟಾಲ್ಮೆಂಟ್ ಅಲ್ಲಿ ಬರ್ತಾ ಇದೆ ಸರ್. ಯಾವನೋ ನನ್ ತಂಗಿನ ಪ್ರೀತಿ ಮಾಡ್ತೀನಿ ಅಂತ ಹೇಳ್ದೋನು? ಇವನೇ ಕೌಬಾಯ್ ಕರಿಯ ಅಲ್ಲ. ಇವನಾ? ನಾವು ಸೇಮ್ ಕಲರ್. ಏನೋ ಮುದಿ ನನ್ ಮಗನೇ, ನೋಡೋದಕ್ಕೊಳ್ಳೆ ಸೀದೋಗಿರೋ ಇಜ್ಜಿನ ತರ ಇದ್ಯಾ. ನಿನಗೆ ಬೆಣ್ಣೆ ತರ ಇರೋ ನನ್ ತಂಗಿನೇ ಬೇಕಾ? ನಿನ್ನ ನೋ ಮುದಿಯಾ, ಓನ್ಲಿ ಯಂಗ್. ಓಕೆ. ಸ್ಮೆಲ್ಲಿಂಗ್ ಸ್ಟಾರ್ ಸುಭಾಷ್ ಸರ್, ನೀವಾ ಸರ್? ನಾನ್ ನಿಮ್ ದೊಡ್ಡ ಫ್ಯಾನು. ನಿಮ್ ಡೈಲಾಗ್ ಚೆನ್ನಾಗಿದ್ದೀರಾ ಅಂದ್ರೆ ನನಗ್ ಪಂಚ ಪ್ರಾಣ. ಹೌದಾ? ಕಬೋಲುಡೋ. ಹಾಯ್ ಶುಭಾ ಡಾರ್ಲಿಂಗ್. ಬಿಳಿ ರಸಗುಲ್ಲಾ. ಟೇಕ್ ದಿಸ್ ಡಾರ್ಲಿಂಗ್. ಸ್ಮೆಲ್ಲಿಂಗ್ ಸ್ಟಾರ್ನ ಸ್ಮೆಲ್ ತಿಳ್ಕೊಳಕಾಗದೇ ಇರೋ ನೀನು ಸ್ಮೆಲ್ಲಿಂಗ್ ಸ್ಟಾರ್ನ ಲವ್ ಮಾಡ್ತೀಯಾ? ನನ್ಗೆ ಅವಮಾನ ಮಾಡೋದು ಒಂದೇ, ನನ್ನ ಸ್ಮೆಲ್ಲಿಗೆ ಅವಮಾನ ಮಾಡೋದು ಒಂದೇ. ಐ ಹೇಟ್ ಯು. ಸಾರಿ ಶುಭಾ, ಟಾಸ್ಟಾಲಜಿ. ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ನಾನು ಅಷ್ಟೇ. ನನ್ನ ಸ್ಮೆಲ್ಗಿಂತ ನಿನ್ನೆ ಹೆಚ್ಚು ಪ್ರೀತಿ ಮಾಡ್ತೀನಿ. ಏನು ಹೊಡ್ಸ್ಕೊಂಡ್ರಿ ಸರ್ ನೀವು? ಸಖತ್ತಾಗಿ ಹೊಡ್ಸ್ಕೊಂಡ್ರಿ. ನೀವೇ ಸೂಪರ್ ಹೀರೋ. ಬಾಯಿ ಬಿಡ ಪ್ರಾಣಿ. ಸೂಪರ್ ಅಂತೆ ಡೂಪರ್ ಅಂತೆ ಇಲ್ಲಿ ಹುಚ್ಚನಾಗಿ ಹೊಡೆದಂಗ್ ಹೊಡಿತಾವ್ರೆ. ನಾನ್ ನಿನ್ ತಂಗಿನ ಲವ್ ಮಾಡ್ತಿಲ್ಲ ಅಂತ ಹೇಳು. ನನ್ ವಯಸ್ಸು ಎಷ್ಟು, ಅವಳ ವಯಸ್ಸು ಎಷ್ಟು? ಈ ಗಿಣಿ ACP ಅರಗಿಣಿ. ಹೊಳಿತು ನನ್ನ ಮುಂದಿನ ಪಿಕ್ಚರ್ ಟೈಟ್ಲ್ ಹೊಳಿತು. ಗಿಣಿ ನನ್ನ ಅರಗಿಣಿ. ಇವನ್ ಕೊಡ್ತಿರೋ ಫೋರ್ಸ್ಗೆ ಮೆಟ್ಲಿಗಿಟ್ಲಾಗ್ಬಿಟ್ಟ. ಸುಭಾಷ್ ಬಂಗಾರು, ನನ್ನ ಹತ್ರ ಡೋಂಗಿ ಎಲ್ಲ ಬೇಡ. ಈಗ್ಲಾದ್ರೂ ಒಪ್ಕೊ, ನೀ ನನ್ನ ಲವ್ ಮಾಡ್ತೀಯಾ ಅಂತ.
ನಿನ್ನಂತ ಉಡಾಫೆ ಪೊಲೀಸ್ನ ನಾನಲ್ಲ, ಬೇರೆ ಯಾವ ಹುಡುಗಿನೂ ಲವ್ ಮಾಡಲ್ಲ. ಕಾಕಿ ಹಾಕಕ್ಕೆ ನೀನ್ ಲಾಯಕು. ಪೊಲೀಸ್ ಆಫೀಸರ್ ಅಂದ್ರೆ ಸಿನ್ಸಿಯರ್ ಆಗಿರ್ಬೇಕು, ಖಡಕ್ ಆಗಿರ್ಬೇಕು, ಖದರ್ ಆಗಿರ್ಬೇಕು. ನೀನು ಛೀ! ಸೈನಿಕ್ರೆ, ಖಡಕ್ ಆಗಿ ಕದರ್ ಆಗಿರೋ ಪೊಲೀಸ್ ಆಫೀಸರ್ ಹೇಗಿರ್ತಾರೆ? ಬಾಸ್ ಅಲ್ ನೋಡಿ. ಇದು ನೀನು ಇದುವರೆಗೆ ನೋಡದೇ ಇರೋ ಬೆಲ್ಟ್. ದ ಮೋಸ್ಟ್ ಪವರ್ಫುಲ್ ಬೆಲ್ಟ್ ಆಫ್ ದಮ್ ಆಲ್, ದ ಪೊಲೀಸ್ ಬೆಲ್ಟ್. ಇಲ್ಲಿ ನಾನೇ ಪೊಲೀಸ್, ನಾನೇ ದಾದಾ. ಭಾರತಿ ಮೇಡಮ್ ಬಂದಿದ್ದಾರೆ. ಬಾಳ ಬಂಗಾರ ನೀನು, ಹಣೆಯ ಸಿಂಧೂರ ನೀನು, ನಿನ್ನ ಕೈಲಾಡೋ ಗೊಂಬೆ ನಾನಯ್ಯ, ನಾನಯ್ಯ ಗೊಂಬೆ ನಾನಯ್ಯ. ತಾನೋ ತಂದಾನೋ ತಾನೋ ತಾನೋ ತಂದಾನೋ ತಾನೋ ತಾನೋ ತಂದಾನೋ ತಾನೋ. ಫಿಲ್ಮ್ ಸ್ಟಾರ್ಸ್ ನ ಇಮ್ಯಾಜಿನ್ ಮಾಡ್ಕೊಂಡ ತಕ್ಷಣನೇ ನಿನಗ್ ಸೀರಿಯಸ್ನೆಸ್ ಬರಲ್ಲ, ನೀನ್ ಸಿನ್ಸಿಯರ್ ಆಗಲ್ಲ. ಲೈಫೇ ಬೇರೆ, ಸಿನಿಮಾನೇ ಬೇರೆ. ನೀನೊಬ್ಬ ಕರಪ್ಟ್ ಪೊಲೀಸ್ ಆಫೀಸರ್. ಐ ಹೇಟ್ ಯು. ಐ ಹೇಟ್ ಯೋರ್ ಕ್ಯಾರೆಕ್ಟರ್. ಐ ಹೇಟ್ ಯೋರ್ ಆಟಿಟ್ಯೂಡ್. ಹಲೋ, ತಾನು ತಂದಾನ ತಾನು ತಾನು ತಂದಾನ. ಸ್ಟಾಪ್ ಇಟ್. ತಾನೋ ತಂದಾನ ತಾನೋ ತಾನೋ ತಂದಾನ ತಾನೋ ತಾನೋ ತಂದಾನ ತಾನೋ ತಾನೋ ತಂದಾನ ತಾನೋ. रुका। ಯಾರು ನೀನು? मेरे साथ आजा, मेरे साथ मेरे बुलबुल। अरे ಇತ್ತೀಚೆಗೆ ಸಿಟಿಯಲ್ಲಿ ಒಂದು ಸಾಫ್ಟ್ವೇರ್ ಹುಡುಗಿ ಮರ್ಡರ್ ಆಗಿರೋ ವಿಷಯ ನಿಮಗೆ ಗೊತ್ತಿರಬಹುದು. ಆ ಮರ್ಡರ್ ಆಗಿರೋ ಜಾಗದಲ್ಲಿ ನಮಗೊಂದು ಕಾರ್ ನಂಬರ್ ಪ್ಲೇಟ್ ಸಿಕ್ಕಿದೆ. ಈ ನಂಬರ್ ನಿಮ್ಮ ಮಗನ ಹೆಸರಲ್ಲಿದೆ ಮತ್ತೆ ನಿಮ್ಮ ಅಡ್ರೆಸ್ ನಲ್ಲಿದೆ. ಸೊ ನೀವಿಬ್ಬರು ಒಂದ್ಸಲ ಸ್ಟೇಷನ್ಗೆ ಬರಬೇಕಾಗುತ್ತೆ. ಟೋನಿ, ಯಾಕೆ ಬಗೊಳ್ತಾ ಇದೀಯಾ? ದೊಡ್ಡವ್ರ ಮುಂದೆ ಹೇಗ್ ಬಿಹೇವ್ ಮಾಡ್ಬೇಕು ಅಂತ ಗೊತ್ತಿಲ್ವಾ? ತುಂಬಾ ಕೊಬ್ಬಿರೋ ಹಾಗಿದೆ. 4 ದಿನ ಬೋನಲ್ಲಿ ಹಾಕಿ ಬೆಂಡುತ್ತಿದ್ರೆ ಎಲ್ಲ ಸರಿ ಹೋಗುತ್ತೆ. ನಾಯಿನ ಕಾರ್ ಕಳೆದೋಗಿತ್ತು ಅಂತ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಕಷ್ಟಪಟ್ಟು ಹುಡುಕ್ಬಿಟ್ಟೆ ಸರ್. ಆ ಬಂಸಂದ್ರ ಕೆರೆ ಏರಿ ಮೇಲೆ ಸಿಕ್ತು. ಬಟ್ ಒನ್ ಥಿಂಗ್ ಸರ್, ಆ ಕಾರ್ ನಂಬರ್ ಪ್ಲೇಟ್ ಸಿಕ್ಲಿಲ್ಲ. ಆ ನಂಬರ್ ಪ್ಲೇಟು ಡಿಜಿಪಿಗೆ ಸಿಕ್ಕಿದೆಯಂತೆ. ಹೌದಾ? ನಾನು ನಮ್ ಡಿಜಿಪಿ ತರ ಎಷ್ಟೇ ಸಿನ್ಸಿಯರ್ ಕೆಲಸ ಮಾಡ್ಬೇಕು ಅಂತ ಟ್ರೈ ಮಾಡ್ತಿದ್ರು, ಏನಾದ್ರೂ ಒಂದ್ ಮಿಸ್ ಆಗ್ತಾನೆ ಇರುತ್ತೆ ಸರ್. ಎಲ್ಲಿ ನಂಬರ್ ಪ್ಲೇಟ್ ಕೊಡಿ. ನೀವೀಗ ಒಂದ್ ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ನನಗೆ ಕಾರ್ ಟೆನ್ಷನ್ ಮುಗೀತು. ಕೇಸ್ ಕ್ಲೋಸ್. ಡಿಜಿಪಿ, ನನ್ನೇ ಪೊಲೀಸ್ ಸ್ಟೇಷನ್ ಕರೀತೀಯ? ನನ್ನ ಮುಂದೆ ಪೊಲೀಸ್ನವರು ತಲೆ ಎತ್ಕೊಂಡು ವಾಲ್ಯೂಮ್ ರೈಸ್ ಮಾಡ್ಕೊಂಡು ಮಾತಾಡಿದ್ರೆ ನನ್ನ ಮೈಯಲ್ಲಿ ಬ್ಲಡ್ ಕೊತ ಕೊತ ಅಂತ ಕುದಿಯತ್ತೆ. ಬಿಕಾಸ್ ಐ ಹೇಟ್ ಪೊಲೀಸ್. ಮಿಸ್ಟರ್ ಸೂರ್ಯ, ನೀವೆಂಥ ದೊಡ್ಡ ತಪ್ಪು ಮಾಡ್ತಾ ಇದೀರಿ ಅಂತ ನಿಮಗ್ ಗೊತ್ತಾ? ಸೋಮ್ನಿರಿ ಸರ್, ನೀವು ನಿಮ್ ಡಿಜಿಪಿ ಜೊತೆ ಸೇರ್ಕೊಂಡು ನ್ಯಾಯ ನೀತಿ ಧರ್ಮ ಅಂತ ಕತೆ ಹೇಳ್ಬೇಡ ಸರ್. ನಿಮ್ ಡಿಜಿಪಿ ಡ್ಯೂಟಿಲಿ ಇದ್ದಾಗ ಹೆಂಡತಿ ಮಕ್ಳು ಸತ್ರು ತಲೆ ಕೆಡ್ಸ್ಕೊಳಲ್ಲ. ನನ್ನ ಮಾತು ಕೇಳಿ, ಆದಷ್ಟು ಬೇಗ ನೀವು ರಿಯಲೈಸ್ ಆಗಿ ರಿಟೈರ್ ಆಗೋಕ್ಕಿಂತ ಮುಂಚೆ ಚೆನ್ನಾಗಿ ದುಡ್ಡು ಮಾಡ್ಕೊಂಡು ಬೇನಾಮಿ ಆಸ್ತಿ ಮಾಡ್ಕೊಂಡು ಸೆಟ್ಲ್ ಆಗ್ಬಿಡಿ ಸರ್. ಇವರೆಲ್ಲ ಯಾರು ಅಂತ ಗೊತ್ತಾ? ಸ್ಕ್ಯಾಮ್ಗಳು ಮಾಡ್ಕೊಂಡು ಜನರ ದುಡ್ಡು ದೋಚ್ತಿರೋ ಪೊಲಿಟಿಷಿಯನ್ಸ್ಗಳು, ಕ್ರೈಮ್ ಮಾಡೋ ಕ್ರಿಮಿನಲ್ಸ್ಗಳು ಅಲ್ಲ. ದೇಶಕ್ಕೋಸ್ಕರ, ಕರ್ತವ್ಯಕ್ಕೋಸ್ಕರ ಪ್ರಾಣ ಕೊಟ್ಟಿರೋ ದ ಮೋಸ್ಟ್ ರೆಸ್ಪೆಕ್ಟಬಲ್ ಪೊಲೀಸ್ ಆಫೀಸರ್. ₹100 ಕೊಟ್ರೆ ಬೈಕ್ ಬಿಟ್ ಕಳ್ಸೋ ಪೊಲೀಸು,
ಸಾವಿರ ಕೊಟ್ರೆ ಕೇಸ್ ಕ್ಲೋಸ್ ಮಾಡೋ ಪೊಲೀಸು ಗಲ್ಲಿ ಗಲ್ಲಿಗೊಬ್ಬರಿರ್ತಾರೆ. ಆದ್ರೆ ಸಿನ್ಸಿಯರ್ ಆಗಿ ಕೆಲಸ ಮಾಡಿ ಡಿಪಾರ್ಟ್ಮೆಂಟ್ಗೋಸ್ಕರ ಪ್ರಾಣ ಕೊಡೋ ಪೊಲೀಸ್ ಸಾವಿರದಲ್ಲಿ ಒಬ್ಬರಿರ್ತಾರೆ. ಲಂಚ ತಗೊಂಡು ಲುಚ್ಚಾಗಲ್ ತರ 60 ವರ್ಷ ಬದುಕೋದಕ್ಕಿಂತ ಒಬ್ಬರ ತರ ಸಿನ್ಸಿಯರ್ ಆಗಿ ಒಂದು ದಿನ ಬದುಕಿದ್ರೆ ಸಾಕು. ಪ್ರತಿ ಪೊಲೀಸ್ ಬ್ಯಾಡ್ಜ್ ಹಿಂದೇನೂ ಒಂದು ಹೃದಯ ಇರುತ್ತೆ. ಆ ಪ್ರತಿ ಹೃದಯಕ್ಕೂ ಅಪ್ಪ, ಅಮ್ಮ, ಅಕ್ಕ, ತಂಗಿ, ಅಣ್ಣ, ತಮ್ಮ, ಹೆಂಡತಿ, ಮಕ್ಕಳು ಅಂತ ಎಲ್ಲಾ ಬಂಧುಗಳು ಇರ್ತಾರೆ. ಅವರ ಮಧ್ಯೆ ಬೆಲೆ ಕಟ್ಟೋಕಾಗ್ದಿರೋ ಬಾಂಧವ್ಯ ಇರುತ್ತೆ. ಆ ಬಾಂಧವ್ಯನ ಮೀರಿ ಮನಸ್ಸನ್ನ ಕಲ್ಲು ಮಾಡಿಕೊಂಡು ಕರ್ತವ್ಯನೇ ದೇವರು ಅಂತ ಡ್ಯೂಟಿ ಮಾಡಿ ಪ್ರಾಣ ಬಿಟ್ಟಿರೋ ವೀರರು ಇವರೆಲ್ಲ. ಈ ಫೋಟೋಗಳ ಮಧ್ಯೆ ನನ್ನ ಫೋಟೋ ಯಾವಾಗ ಬರುತ್ತೆ ಅಂತ ಪ್ರತಿ ದಿನ, ಪ್ರತಿ ನಿಮಿಷ, ಪ್ರತಿ ಕ್ಷಣ ಗರ್ವದಿಂದ ಎದುರು ನೋಡ್ತಾ ಇದ್ದೀನಿ. ನಿಮ್ಮಮ್ಮನ ಸಾವಿಗೆ ನಾನೇ ಕಾರಣ ಅಂತ ದ್ವೇಷಿಸ್ತಾ ಇದೆಯಲ್ಲ, ಅವಳು ನಿನಗೆ ಬರೀ ಅಮ್ಮ ಆಗಿರಬಹುದು, ಆದ್ರೆ ನನಗೆ ಸರ್ವಸ್ವನೇ ಆಗಿತ್ತು. ನಿನಗೇನು ಗೊತ್ತು, ಹೆಂಡತಿನ ಕಳ್ಕೊಂಡು ಮಗನನ್ನ ದೂರ ಮಾಡಿಕೊಂಡು ನಾನೆಷ್ಟು ಚಿತ್ರಹಿಂಸೆ ಪಟ್ಟಿದ್ದೀನಿ ಅಂತ. ಆವತ್ತು ನಿನ್ನ ಅಮ್ಮನ ಉಳಿಸ್ಕೊಳ್ಳೋದಕ್ಕಿಂತ ಕಣ್ಮುಂದೆ ನಡೀತಿರೋ ಅನಾಹುತ ತಪ್ಪಿಸೋದೇ ನನ್ನ ಮೊದಲ ಕರ್ತವ್ಯ ಆಗಿತ್ತು. ಅದು ನನ್ನ ತೀರ್ಮಾನ ಅಲ್ಲ, ನನ್ನ ಮೈ ಮೇಲಿದ್ದ ಈ ಖಾಕಿ ಆದೇಶ. I will act with honesty, courtesy and regard for welfare of others and will endeavor to develop these spirit decops ಅಂತ ಪ್ರತಿಜ್ಞೆ ಮಾಡಿರೋ ಪ್ರತಿಯೊಬ್ಬ ಪೊಲೀಸ್ಗೂ ಡ್ಯೂಟಿ ಫಸ್ಟ್, ಫ್ಯಾಮಿಲಿ ನೆಕ್ಸ್ಟ್. ಆದ್ರೆ ನೀನು ನನ್ ಮೇಲಿರೋ ಕೋಪಕ್ಕೆ ಆ ರುದ್ರ ಪ್ರತಾಪರಿಗೆ ಸಪೋರ್ಟ್ ಮಾಡ್ತಾ ಇದೀಯ. ನಿನಗೆ ಈ ಕೇಸ್ ಒಂದು ಹುಡುಗಿದಂತ ಗೊತ್ತು, ಆದ್ರೆ ಸತ್ತೋಗಿರೋ ಆ ಹುಡುಗಿ ಯಾರು ಅಂತ ಗೊತ್ತಾ? ಸಾಯಿಸಿದ್ದು ಯಾರು ಅಂತ ಗೊತ್ತಾ? ಹೇಗ್ ಸಾಯಿಸಿದ್ರು ಗೊತ್ತಾ? ತಂದೆ ಕೋಮಾದಿಂದ ಆಚೆ ಬಂದು ನಿಜ ಹೇಳಿದ ಮೇಲೇನೆ ನಮಗೂ ಸತ್ತಿರೋದು ಮನ್ವಿತಾ ಅಂತ ಗೊತ್ತಾಗಿತ್ತು. ರೋಡ್ನಲ್ಲಿ ಆಕ್ಸಿಡೆಂಟ್ ಆಗಿ ಸಾಯೋ ಸ್ಥಿತಿಯಲ್ಲಿದ್ರು. ನಮಗೆ ಯಾಕೆ ಅಂತ ತಮ್ಮ ಪಾಡಿಗೆ ತಾವು ಹೋಗೋ ಈ ಜನಗಳ ಮಧ್ಯೆ ಪಾಪ ಹುಡುಗಿ ಸ್ಪೆಷಲ್ ಚೈಲ್ಡ್ ಆಗಿದ್ರು. ಇನ್ನೊಂದು ಹುಡುಗಿ ಪ್ರಾಣನ ಕಾಪಾಡೋ ಪ್ರಯತ್ನದಲ್ಲಿ ಆ ದುಷ್ಟರ ಕೈಯಲ್ಲಿ ಭೀಕರವಾಗಿ ಕೊಲೆಯಾಗಿದ್ದರು. ಆ ರುದ್ರ ಪ್ರತಾಪ್ ಅವನಿಗಿರೋ ಇನ್ಫ್ಲೂಯೆನ್ಸ್ ಇಂದ ಅವನ್ ಮಗ ಮತ್ತೆ ಮಗನ ಫ್ರೆಂಡ್ಸ್ ನ ಕಾಪಾಡಿಕೊಳ್ಳಕ್ಕೆ ಪ್ರಯತ್ನಿಸ್ತಿದ್ದಾನೆ. ಬಿಡಬೇಕಾ ನನ್ ಮಕ್ಕಳನ್ನ? ನೀನು ನನ್ನನ್ನ ತಂದೆ ಅಂತ ಒಪ್ಕೊಳ್ದೇ ಇದ್ರು ಪರವಾಗಿಲ್ಲ, ಆದ್ರೆ ತಂಗಿ ತಂಗಿ ಅಂತಿದ್ಯಲ್ಲ, ಒಬ್ಬ ಅಣ್ಣನಾಗಿ ಅವಳ ಸಾವಿಗೆ ನ್ಯಾಯ ಕೊಡಿಸ್ತೀಯೋ ಇಲ್ವೋ ನೀನೇ ಡಿಸೈಡ್ ಮಾಡು. ಅವನಿಗೆ ಯಾರು ಅನ್ಕೊಂಡಿದ್ಯಾ? ಅವನು ನಮ್ಮ ಅಣ್ಣಗೆ ಗ್ರೇಟ್ ಫ್ಯಾನ್.
ನಮ್ದು ಮನೆ ಕುತ್ತೆಗೆ ಮೂಳೆ ಹಾಕಿ ಸಾಕ್ದಂಗೆ ಈ ಪೊಲೀಸ್ಗೆ ನಾವು ದುಡ್ಡು ಹಾಕಿ ಸಾಕಿದೀವಿ. ಏಕ್ ಬಡ ನೋಟು ದಿಕ್ಕಾಯ್ತು ಜೋಲ್ ನಾಯಿ ತರ ಬಾಲ ಅಲಾಡ್ಸ್ಕೊಂಡು ಬರ್ತದೆ ಈ ನಿಮ್ದು ಪೊಲೀಸ್. ಹೋಗಿ ಎತ್ತಕೊಂಡ್ ಬರ್ರ ಬುಟ್ಟಾಗೆ. ಬದಲಾಗ್ಬಿಟ್ಯಾ? ಸರ್ಕಾರ ಕೊಡೋ ಸಂಬಳದಲ್ಲಿ ಕಾಕಿ ಹಾಕೊಂಡು ನಾನ್ ಕೊಡೋ ಗಿಂಬಳದಲ್ಲಿ ಸೂಟು ಬೂಟು ಹಾಕೊಂಡು ಶೋಕಿ ಮಾಡ್ಕೊಂಡಿದ್ರೆ ಬಚಾವ್ ಆಗ್ತೀಯ. ಅದನ್ ಬಿಟ್ಬಿಟ್ಟು ಪೇಪರ್ ನಲ್ಲಿ ನಿನ್ ಹೆಸರು ಬರ್ಬೇಕು, ಟಿವಿನಲ್ಲಿ ನಿನ್ ಮುಖ ಬರ್ಬೇಕು ಅನ್ಕೊಂಡು ಈ ರುದ್ರ ಪ್ರತಾಪನ್ನ ಎದುರು ಹಾಕೊಂಡ್ರೆ ಅನ್ಯಾಯವಾಗಿ ಸ್ಮಶಾನಕ್ಕೆ ಶವ ಹೋಗ್ತೀಯ. ನಿನ್ ಸುತ್ತ ಕಾದಿ ಕಾವಲಿಗಿದೆ ಅಂತ ಸೌಂಡ್ ಜಾಸ್ತಿ ಮಾಡ್ಕೊಂಡು ಓದೋದ ಡೈಲಾಗ್ ಹೊಡಿಬೇಡ. ವಾಲ್ಯೂಮ್ ಕಂಟ್ರೋಲ್ ಮಾಡ್ಕೋ. ಇನ್ ಮುಂದೆ ಸಾವು ನಿನ್ ಸುತ್ತ ಮುತ್ತ ವೈಫೈ ತರ ಸುತ್ತಾ ಇರುತ್ತೆ. ಸಿನ್ಸಿಯರ್ ಆಫೀಸರ್ ಆಗಿ ಕೊಟ್ಟಿದ್ಯಾ? ಸುಟ್ಟು ಬೂದಿ ಆಗೋಗ್ತೀಯಾ? ನನ್ನಂತ 420 ಸಿನ್ಸಿಯರ್ ಆದ್ರೆ ನಿನ್ನಂತ ಬೆಂಡೆತ್ತಿ ಬೋರ್ಡ್ಗಿಲ್ದಂಗ್ ಮಾಡ್ತಾನಲ್ಲ ಬ್ಲಡಿ ಫೂಲ್. ನನ್ ಎದುರು ಹಾಕೊಂಡ್ರೆ ನಾನ್ ಬರೋ ಸ್ಪೀಡ್ ನೀನು ಧೂಳಾಗೋಗ್ತೀಯಾ? ಸ್ಪೀಡ್ ಕಂಟ್ರೋಲ್ ಮಾಡ್ಕೋ. ಇನ್ನು 2 ದಿನ ಬದುಕ್ತೀಯ, ಇಲ್ಲ ಅಂದ್ರೆ ಇವತ್ತೇ ಸಮಾಧಿ ಆಗೋಗ್ತೀಯ. ನನ್ ಬಗ್ಗೆ ನಿಂಗ್ ಡೀಟೇಲ್ ಆಗಿ ಗೊತ್ತಿಲ್ಲ, ಅದಕ್ಕೆ ಎಗರಾಡ್ತಿದೀಯ. ಬೇಡ ಬೇಡ, ನಿನ್ನ ಬಯೋಡೇಟಾ ನನ್ಗೆ ಹೇಳ್ಬೇಡ. ಕೇಳಿದ್ರೆ ನನ್ನ ರಕ್ತ ಕುದಿಯುತ್ತೆ. ಇವತ್ತೊಂದಿನ ನಿನ್ನ ಆಸೆಗಳನ್ನೆಲ್ಲ ಪೂರೈಸ್ಕೊಂಡ್ಬಿಡು. ನಿನ್ಗೂ ನಿನ್ ಮಗನ್ಗೂ ಇವತ್ತು ಲಾಸ್ಟ್ ಹ್ಯಾಪಿಯೆಸ್ಟ್ ಡೇ. ನಾಳೆಯಿಂದ ಟಾಯ್ಲೆಟ್ ಅಲ್ಲೂ 2 ನಿಮಿಷ ನೆಮ್ಮದಿಯಾಗಿ ಕೂತ್ಕೊಳಕ್ ಆಗಲ್ಲ. ಇನ್ಮೇಲೆ ನಿನ್ ಫುಲ್ ಕಾಲ್ ಶೀಟ್ ನಂದೆ. ಕೌಂಟ್ ಯುವರ್ ಡೇಸ್. ನಿನಗೆ ಪೊಲೀಸ್ ಅವ್ರ ಜೊತೆ ಆಟ ಆಡೋದು ಅಂದ್ರೆ ಮಕ್ಳ ಆಟ ಆಡ್ದಂಗಲ್ವಾ? ಎಷ್ಟು ದಿನ ನಿನಗೆ ಸರಿಯಾದ ತಗ್ಲಾಕೊಂಡಿರ್ಲಿಲ್ಲ, ಅದಕ್ಕೆ ಮೆರಿತಿದ್ದೆ. ಈಗ ನಾನ್ ಬಂದಿದ್ದೀನಿ ನಿಂಗೆ ಆಟ ಆಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಬಾ ಬಾ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಸೂರ್ಯ ಏನ್ ನೋಡಿದ್ನೋ ಏನ್ ಕೇಳಿದ್ನೋ ಅದೆಲ್ಲ ನಿಜ ಅನ್ಕೊಂಡಿದ್ದಾನೆ. ಆದ್ರೆ ಅದರ ಹಿಂದೆ ಇರೋ ವಾಸ್ತವನೇ ಬೇರೆ. ಹೊಸ ಬಟ್ಟೆ. ಸೂರ್ಯ ಯಾಕೆ ಮಂಕಾಗಿದ್ಯಾ? ಅವರಪ್ಪ ಗಣೇಶನ್ ತರ್ತೀನಿ ಅಂತ ಹೇಳಿದ್ರು, ಇನ್ನೂ ಬಂದಿಲ್ಲ. ಅದಕ್ಕೇನಂತೆ, ನಾನ್ ತರ್ತಾ ಇದ್ನಲ್ಲ, ಈಗ್ಲೇ ಹೋಗಿ ತಂದ್ಬಿಡ್ತೀನಿ. ನೋಡು, ಅಪ್ಪ ನಿನ್ಗೋಸ್ಕರ ಏನ್ ತಂದಿದ್ದಾರೆ ಅಂತ. ಅಪ್ಪ ಅಲ್ಲ, ಚಿಕ್ಕಪ್ಪ ತಂದಿದ್ದು. ನನ್ ಗಣೇಶನು ಬೇಡ, ಏನು ಬೇಡ. ಓ, ಕಾಲಿಗೆ ಬಿಟ್ಟಾಗಿದೆ. ಸೈಕಲ್ ಕಲಿಬೇಕಾದ್ರೆ ನಿಮ್ ತಂದೆನ ಜೊತೆ ತಗೊಂಡ್ಬಿಡ್ಬೇಕು. ನಾನೆಷ್ಟೇ ಪ್ರಯತ್ನ ಪಟ್ರು ನಿಮ್ಮಿಬ್ಬರಿಗೂ ಟೈಮ್ ಕೊಡಕ್ಕಾಗ್ತಾ ಇಲ್ಲ. ನಿಮ್ ತಮ್ಮನ್ ಕಡೆ ಜಾಸ್ತಿ ಆಯ್ತಲ್ರಿ. ನಿಮ್ ತಮ್ಮನ್ಗೆ ನೀವೇ ಕುಮ್ಮ ಕೊಡ್ತಾ ಇದ್ರಿ ಅಂತ
ಎಲ್ಲರೂ ಗುಮಾನಿ ಪಡ್ತಾ ಇದಾರೆ ಸರ್. ನೀವು ಪೊಲೀಸು, ನಿಮ್ ತಮ್ಮ ದೊಡ್ಡ ಕಳ್ಳ. ನಿಮ್ ತಮ್ಮ ರುದ್ರ ಪ್ರತಾಪ್ಗೆ ನೀವೇ ಬುದ್ಧಿ ಹೇಳ್ತಿರೋ ಇಲ್ಲ ಕೈ ಕಾಲು ಮುರಿದು ನಾವೇ ಬುದ್ಧಿ ಕಲಿಸ್ಬೇಕು? ಯಾಕೋ ತುಂಬಾ ಸಂಕಟ ಆಗ್ತಾ ಇದೆ. ಇವತ್ತೊಂದಿನ ಡ್ಯೂಟಿಗೆ ರಜಾ ಹಾಕ್ರಿ. ಆ ರುದ್ರ ಪ್ರತಾಪ್ ಯಾರನ್ನೋ ಕಟ್ ಹಾಕಿ ಹಿಂಸೆ ಕೊಡ್ತಾ ಇದ್ದಾನಂತೆ. ಅದೇನೋ ನೋಡಿ ಬೇಗ ಬಂದ್ಬಿಡ್ತೀನಿ. ಅಮ್ಮ ಯಾಕೆ ಅಳ್ತಿದ್ಯಾ? ಏನಿಲ್ಲಪ್ಪ, ನಿಮ್ಮಪ್ಪ ಬಿಟ್ಟು ಹೋದ್ರಲ್ಲ ಅದಕ್ಕೆ. ಇಲ್ಲೊಂದು ಕೊನೆಗೂ ದಾಯಾದಿನಿ ಅನ್ನೋದನ್ನ ನೀನ್ ಪ್ರೂವ್ ಮಾಡ್ಬಿಟ್ಟೆ. ತಮ್ಮ, ಅಣ್ಣ, ಬಂಧು ಬಳಗ ಯಾರೇ ಅನ್ಯಾಯ ಮಾಡಿದ್ರು ಸರಿ, ನಾನು ಸಹಿಸಲ್ಲ. ಕೊನೆಗೂ ನನ್ನ ಮಗ ಆದ್ರೂ ಒತ್ತು ಬೆಂಡೆತ್ತೋದೆ. ಹಲೋ, ನಮ್ಮ ಅಪ್ಪನ್ ಕೊಡಿ. ನನಗೆ ಡ್ಯೂಟಿ ಫಸ್ಟ್, ಫ್ಯಾಮಿಲಿ ನೆಕ್ಸ್ಟ್. ಬೇಲೋಡ್ ಸರಿಯಾಗಿ ಕೇಳಿಸ್ಕೋ, ಇವತ್ತೇ ಕೊನೆ. ಇನ್ಯಾವತ್ತು ಈ ರುದ್ರ ಸ್ಟೇಷನ್ ಒಳಗಡೆ ಕಾಲಿಡಲ್ಲ. ಈ ರುದ್ರ ಪ್ರತಾಪ್ ಮನೆಗೆ ಯಾವ ಪೊಲೀಸ್ನವನ್ಗೂ ಕಾಲಿಡಕ್ಕೂ ಬಿಡಲ್ಲ. ನನ್ನ ಕೈಗೆ ಬೇಡಿ ಹಾಕಿರೋ ಈ ನಿನ್ನ ಕೈಯಿಂದಾನೆ ಸಲ್ಯೂಟ್ ಮಾಡಿಸ್ಕೊಳ್ತೀನಿ ಕಣಲ್ಲೇ. ನಿಮ್ಮಪ್ಪ ಕೆಲ್ಸ ಅಂತ ಅನ್ನೋದನ್ನ ಬಿಟ್ಟು ಇವತ್ತಾದ್ರೂ ಮನೇಲಿ ಇದ್ದಿದ್ರೆ ತಾಯಿ ಮಗನ ಉಳಿಸ್ಬೋದಾಗಿತ್ತಲ್ಲ ಕಂದ. ಕ್ಷಮಿಸಬೇಕಾದವನು ನಾನಲ್ಲ, ನೀನು. ನಾನೇ ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಪ್ಪ. ನೀವು ನಿಜವಾಗ್ಲೂ ಮೈ ಹೀರೋ, ನನ್ನ ಹೀರೋ ಅಪ್ಪ. ನೀವು ಮೈ ಹೀರೋ. ಸಾರಿ ಅಪ್ಪ. ಹೇಳಿ ಗೌಡ್ರೆ. ರುದ್ರ ಪ್ರತಾಪ್ ಕಡೆ ಅವ್ರನ್ನ ಬಿಡಿಸ್ಕೊಂಡು ಹೋಗಕ್ಕೆ ಬೇಲ್ ತಗೊಂಡ್ ಬಂದಿದ್ದಾರೆ ಸರ್. ಸರ್ ಬೇಲ್. ಬೇಲ್ ಸರ್. ಇದು ಬೇಲ್ ಕೇಳೋ ಪದ್ಧತಿ. ಏನ್ ಸರ್ ಇದು? ಬಿಟ್ ಕಳ್ಸೋದ್ ಲೇಟ್ ಆಯ್ತು ಅಂತ ನಮ್ ಲೇಡಿ ಪೊಲೀಸ್ ಜೊತೆ ಅಸಭ್ಯವಾಗಿ ನಡ್ಕೋತೀರಾ? ಸರ್ ನಾವಾ? ತಗೊಳ್ಳಿ ಬೇಲು, ನಮ್ಮವ್ರನ್ನೆಲ್ಲ ಹೊರಗಡೆ ಬಿಡಿ. ಬನ್ನಿ ಬನ್ನಿ ಸೈನಿಕ್ರೇ. ಏನ್ ಸರ್ ಇದು? ಬೇಗ ಕಳಿಸ್ಲಿಲ್ಲ ಅಂತ ನಮ್ಮ ಎಸ್ಐಗಳ ಮೇಲೆ ಸಿನಿಮಾ ಸ್ಟೈಲ್ ಅಲ್ಲಿ ಡಿಚ್ಚಿ ಹೊಡೆದು ಟಾರ್ಚರ್ ಮಾಡ್ತೀರೇನಾ? ಯಾರು ನಾವಾ? ಬೇಲ್ ತಗೊಂಡು ಸ್ಟೇಷನ್ ಒಳಗಡೆ ಬಂದ್ರೆ ಏನಾದ್ರೂ ಕ್ರಿಯೇಟ್ ಮಾಡಿ ನಮ್ಮನ್ನ ಒಳಗೆ ಹಾಕ್ತಿ ಅಂತ ಚೆನ್ನಾಗಿ ಗೊತ್ತು. ಅದಕ್ಕೆ ಬೇಲ್ನ ಇಲ್ಲೇ ಕೊಡ್ತೀವಿ. ಅದನ್ನ ತಗೊಂಡು ನಮ್ಮವ್ರನ್ನೆಲ್ಲ ರಿಲೀಸ್ ಮಾಡು. ರಿಲೀಸ್ ಮಾಡೋದ್ ಲೇಟ್ ಆಯ್ತು ಅಂತ ನಮ್ ಸ್ಟೇಷನ್ ಮೇಲೆ ಅಟ್ಯಾಕ್ ಮಾಡ್ತೀರೇನಾ? ಬಾಸ್
ಹೋಮ್ ಮಿನಿಸ್ಟರ್ ಲೈನ್ ಅಲ್ಲಿ ಇದಾರೆ. ಹಲೋ, ಹೋಮ್ ಆದ್ರೂ ಸಿಎಂ ಆದ್ರೂ ಮ್ಯಾಟ್ರು ಒಂದೇ. ಈ ಒಳಗಿರೋ ಕಳ್ಳನ ಮಕ್ಳಿಗೆ ಅದ್ಯಾವನು ಫುಡ್ ಬೆಡ್ ಸ್ಯಾಲರಿ ಕೊಟ್ಟು ಸಾಕ್ತಿದಾನೋ ಅವನ ಐಡಿ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಅಡ್ರೆಸ್ ಪ್ರೂಫ್ ತಗೊಂಡು ಇನ್ನ ಅರ್ಧ ಗಂಟೆಯಲ್ಲಿ ಇಲ್ಲಿರ್ಬೇಕು. ಅದನ್ನ ಬಿಟ್ಟು ಬೇರೆ ನನ್ನ ಮಕ್ಳು ಯಾರಾದ್ರೂ ಬೇಲ್ ತಗೊಂಡು ಬಂದ್ರೆ ರಿಪೀಟ್ ಶೋ. ನಾನೇನು ಹೋಮ್ ಮಿನಿಸ್ಟರ್ ಅನ್ಕೊಂಡವನ ಇಲ್ಲ ಹೋಮ್ ಗಾರ್ಡ್ ಅನ್ಕೊಂಡವನ? ಅಯ್ಯ ನಿನ್ನ ರುದ್ರಣ್ಣ, 20 ವರ್ಷದಿಂದ ರುದ್ರ ಪ್ರತಾಪ್ ಸ್ಟೇಷನ್ ಕಾಲಿಟ್ಟಿಲ್ಲ. ಇನ್ 20 ನಿಮಿಷಕ್ಕೆ ಇಲ್ಲಿರ್ತಾನೆ. ನಮಸ್ಕಾರ ಗೃಹ ಮಂತ್ರಿಗಳಿಗೆ. ಐಡಿ ಕಾರ್ಡ್, ಆಧಾರ್ ಕಾರ್ಡ್, ಅಡ್ರೆಸ್ ಪ್ರೂಫ್, ಪ್ಯಾನ್ ಕಾರ್ಡ್ ಅವರು ನನ್ನ ಕಡೆಯವರು. ಬಿಟ್ಬಿಡು. 20 ವರ್ಷ ಆದ್ಮೇಲೆ ಸ್ಟೇಷನ್ ಒಳಗ್ ಬಂದಿದ್ದೀರಾ. ಏನ್ ತಗೋತೀರಾ ಸಾಹೇಬ್ರೆ? ಕಾಫಿ, ಟೀ, ಕಾಂಪ್ಲೇನ್, ಹಾರ್ಲಿಕ್ಸ್, ಬೂಸ್ಟ್, ಎನಿಥಿಂಗ್? ಅಯ್ಯೋ ನಿನ್ ಕಾಫಿ ಟೀ ಏನೋ ಬೇಡಪ್ಪ. ಬಿಸ್ಲಲ್ಲಿ ಆಲ್ರೆಡಿ ಸುಟ್ಟೋಗಿದೀವಿ ಕಡೆಯ. ಏನೋ ಎಳ್ನೀರು ಕೊಡಿಸಿದ್ರೆ ಸ್ವಲ್ಪ ತಣ್ಣಗಿರುತ್ತೆ. ಏನಂತ ಹೇಳಿದ್ರೆ ಸರಿ, ನೀನ್ ರೆಸ್ಪೆಕ್ಟ್ ಕೊಟ್ಟಿ ಸಾಕಪ್ಪ. ಮೊದ್ಲು ನಮ್ಮ ಹುಡುಗರು ಬಿಡು. ನಾವ್ ಮಾತ್ರ ಬರಲ್ಲ ಸರ್, ನಾವ್ ಆಚೆ ಬಂದ್ರೆ ಅಷ್ಟೇ. ಈ ACP ಸರ್ ಹೊಸ ಡ್ರಾಮಾ ಕ್ರಿಯೇಟ್ ಮಾಡಿ ನಮ್ಮನ್ನ ಒಳಗಾಕಿ ಚೆನ್ನಾಗಿ ರುಬ್ಬಾಕ್ ಬಿಡ್ತಾರ ಸರ್. ನಾವ್ ಮಾತ್ರ ಬರಲ್ಲ ಸರ್. ಮಕ್ಕಳ ಮೊದ್ಲು ಆಚೆ ಬಿಟ್ರು. ಅವನೇನಾದ್ರು ಮನ್ಸು ಬದಲಾಯಿಸಿದ್ರೆ ಆಮೇಲೆ ಮತ್ತೆ ಹೊಸ ಆಟನೇ ಶುರು ಮಾಡ್ಬಿಡ್ತಾನೆ. ಅಯ್ಯ ಬನ್ನಿರುದ್ರಣ್ಣ, ಇನ್ನ ಅರ್ಧ ಗಂಟೆಲಿ ಇವನ್ನ ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ. ಏನ್ರು ಅಪ್ಪ ಮಗನ ಪ್ರಾಬ್ಲಮ್? ನನ್ ಮಗ ಅವನ್ ಫ್ರೆಂಡ್ ಗಂಟೆ ಸೇರ್ಕೊಂಡು ಆ ಮೂಗಿನ ಸಾಯಿಸ್ತಾ. ಅದನ್ನ ನೀನ್ ಪ್ರೂವ್ ಮಾಡ್ಬೇಕು ಅಂದ್ರೆ ಸಾಕ್ಷಿಗಳನ್ನ ಹುಡುಕಿ ಕೋರ್ಟ್ ಪ್ರೊಡ್ಯೂಸ್ ಮಾಡ್ಬೇಕು. ಅದನ್ನ ಪರಿಶೀಲಿಸಿ ಜಡ್ಜು ಜಡ್ಮೆಂಟ್ ಕೊಡೋ ಗ್ಯಾಪ್ ಅಲ್ಲಿ ನಾನ್ ನನ್ ಮಗನ್ ಕರ್ಕೊಂಡು ಹೋಗಿ ಪಾರ್ಲಿಮೆಂಟ್ ಅಲ್ಲಿ ಕೂರಿಸ್ತೀನಿ. ಪೊಲಿಟಿಷಿಯನ್ ಅಂದ್ರೆ ಏನು ಗೊತ್ತಾ ನಿನ್ಗೆ? ಪೊಲಿಟಿಷಿಯನ್ ಅಂದ್ರೆ ಕಿಂಗ್. ನಿನ್ನಂತ ಸಾವಿರಾರು ಜನ ಪೊಲೀಸ್ನವರಿಂದ ಪ್ರತಿದಿನ ಸಲ್ಯೂಟ್ ಹೊಡ್ಸ್ಕೊತೀವಿ. ಪೊಲಿಟಿಷಿಯನ್ ಅಂದ್ರೆ ಲೀಡರ್. ನಾವು ಹೇಳಿದ್ದೆ ವೇದವಾಕ್ಯ. ಪೊಲಿಟಿಷಿಯನ್ ಅಂದ್ರೆ ಮ್ಯಾಜಿಷಿಯನ್, ಮಾಯೆ ಮಾಡೋನು. ಹೋಮೋ, ಇವನೆಲ್ಲಿಗೂ ಟ್ರಾನ್ಸ್ಫರ್ ಆಗೋದು ಬೇಡ. ನನ್ ದರ್ಬಾರ್ನಲ್ಲೇ ಇರ್ಲಿ. ACP, ನಿನಗೆ 1 ವಾರ ಟೈಮ್ ಕೊಡ್ತೀನಿ. ನಿನಗ್ ತಾಕತ್ತಿದ್ರೆ ನನ್ ಮಗನ್ನ ಅವನ್ ಫ್ರೆಂಡ್ಸ್ ನ ಅರೆಸ್ಟ್ ಮಾಡು. 1 ವಾರ ಟ್ರೈ ಮಾಡು. 1 ವಾರ ತುಂಬಾ ಜಾಸ್ತಿ ಆಯ್ತು. 3 ದಿನ ಸಾಕು. ನಿನ್ನೆದುರಿಗೆ ನಿಂತ್ಕೊಂಡು ನಿನ್ ಕಣ್ಣಲ್ಲಿ ಕಣ್ಣಿಟ್ಟು ಮೀಸೆ ತಿರುಗಿಸೋ ಪೊಲೀಸ್ ಈ ಸ್ಟೇಟ್ ನಲ್ಲಿ ಯಾರೂ ಇಲ್ಲ ಅಂತಿದ್ಯಲ್ಲ. ಬಂದಿದ್ದಾನೆ ನೋಡು ನನ್ ಮಗ. ವೆಲ್ ಡನ್ ಮೈ ಬಾಯ್. ಥ್ಯಾಂಕ್ ಯು ಪಾ. ಅಪ್ಪ ಅಲ್ಲ, ಸೊ ಡ್ಯೂಟಿ ಫಸ್ಟ್, ಫ್ಯಾಮಿಲಿ ನೆಕ್ಸ್ಟ್. ನೀವೆಲ್ಲ ಸ್ವಲ್ಪ ಮುಂಚೆ ಬಂದಿದ್ರೆ ಇಡೀ ಕರ್ನಾಟಕಕ್ಕೆ ಒಂದು ಹಾಟ್ ನ್ಯೂಸ್ ನ ಲೈವ್ ತೋರಿಸಬಹುದಿತ್ತು. ಕರೆಕ್ಟ್ ಟೈಮ್ಗೆ ಬಂದಿದೀವಿ. ನಾವು ಬಂದಿರೋದು ಒಫಿಷಿಯಲ್ ನ್ಯೂಸ್ಗಲ್ಲ, ಪರ್ಸನಲ್ ನ್ಯೂಸ್ಗೆ. ಪ್ರೆಸ್ ಅವರೆಲ್ಲ ಪೊಲೀಸ್ ಅವ್ರನ್ನ ಬರೀ ಒಫಿಷಿಯಲ್ ಆಗಿ ನೋಡ್ತಿರ್ತಾರೆ. ಅವ್ರಿಗೂ ಒಂದು ಪರ್ಸನಲ್ ಲೈಫ್ ಇದೆ ಅಂತ ಮರ್ತ್ಬಿಟ್ಟಿರ್ತಾರೆ. ಅದಕ್ಕೆ ನಾನೇ ಪ್ರೆಸ್ ಮೀಟ್ ಅಂತ ಕರೆದಿರೋದು. ಮೇಡಮ್ ಅವರೇ, ಪರ್ಸನಲ್ ಲೈಫ್ ನ ಪಬ್ಲಿಕ್ ಮಾಡೋದಕ್ಕೆ ನಾವು ಪ್ರೆಸ್ ಅವರಲ್ಲ, ಪೊಲೀಸ್. ದಯವಿಟ್ಟು ನಮ್ಮ ಟೈಮ್ ನ ವೇಸ್ಟ್ ಮಾಡಬೇಡಿ. ಅದೇನ್ ಮ್ಯಾಟ್ರ್ ಬೇಗ ಹೇಳಿ. ಅವಲ್ಲೇ ಡೇ ನೈಟ್ ಮೂಡ್ ಬಂದಾಗ್ಲೆಲ್ಲ ಪ್ರೆಸ್ ಮೀಟ್ ಕರೀತಿದ್ರಲ್ಲ, ಅವೆಲ್ಲ ಟೈಮ್ ವೇಸ್ಟ್ ಅಲ್ವಾ ನಿಮ್ಗೆ? ಸರ್, ಮೊದಲು ಕ್ಯಾಮ್ರಾ ಕ್ಯಾಪ್ ತೆಗಿಯೋದ್ ಕಲೀರಿ ಸರ್. ಸುಮ್ಮನಿರು ಸಂಡೆ. ನೀವು ಡೆಲ್ಲಿ ಇನ್ಸಿಡೆಂಟ್ ಇಂದ ಇನ್ಸ್ಪೈರ್ ಆಗಿ ಲೇಡಿ ಜರ್ನಲಿಸ್ಟ್ ನ ಮದ್ವೆ ಆಗ್ಬೇಕು ಅಂತ ಆಸೆ ಪಟ್ಟಿದ್ರಲ್ಲ, ಆ ಪ್ರಯತ್ನ ಎಲ್ಲಿವರೆಗೂ ಬಂತು? ಇಷ್ಟು ದಿನ ಕರೆಕ್ಟ್ ಆಗಿದ್ ನಮ್ ಬಾಸು ಈಗ ಕರೆಕ್ಟ್ ಆಗಿದ್ದಾರೆ. ಇಂಥ ಟೈಮಲ್ಲಿ ಡೆಲ್ಲಿ ಕಾನ್ಸರ್ಟ್ ಬೇಕಾ? ಮೇಡಮ್ ಅವ್ರೆ, ಆಸೆ ಪಟ್ಟಿದ್ದೇನೋ ನಿಜ, ಆದ್ರೆ ನೆರವೇರ್ಲಿಲ್ವಲ್ಲ. ಅದಕ್ಕೆ ನಮ್ಮಪ್ಪ ತೋರಿಸಿದ ಹುಡುಗಿಗೆ ತಾಳಿ ಕಟ್ಬಿಟ್ಟು ನೆಮ್ಮದಿಯಾಗಿರ್ಬೇಕು ಅಂತಿದ್ದೀನಿ. ಓಹೋ, ಮತ್ತ ಆ ಹುಡುಗಿ ಗತಿ ಏನು? ನಮಗೆ ಗೊತ್ತಿಲ್ಲದೆ ಇನ್ಯಾ ಹುಡುಗಿಯನ್ ಪಟಾಯಿಸಿದ್ದಾರೆ ನಮ್ ಬಾಸು. ಯಾವ ಹುಡುಗಿ? ಅಯ್ಯೋ ಬುದ್ರು, ಊರ್ನೋರ್ ಸಮಸ್ಯೆ ಎಲ್ಲ ಗೊತ್ತಿರುತ್ತೆ. 24/7 ಈ ದೇವದಾಸ್ ಬಗ್ಗೆ ಧ್ಯಾನ ಮಾಡ್ತಿರೋ ಈ ಮಾಡರ್ನ್ ಪಾರು ಯಾರು ಅಂತ ಗೊತ್ತಿಲ್ವಾ? ಗೊತ್ತಿಲ್ಲ. ಅಯ್ಯೋ, ಅದು ನಾನೇ. ಹಲೋ. ಹಾಯ್ ಸೂರ್ಯ. ಮನ್ವಿತಾ ಕೊಲೆಗಾರನ್ನ ಹುಡ್ಕೋದಿಕ್ಕೆ ಡೇ ಅಂಡ್ ನೈಟ್ ಕಷ್ಟಪಡ್ತಿದ್ದೀರಾ ಅಂತ ಕೇಳ್ಪಟ್ಟೆ. ನಿಮ್
ಸ್ಪೀಡ್ಗೆ ಬ್ರೇಕ್ ಹಾಕೋ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಹತ್ತಿರದಲ್ಲಿ ಟಿವಿ ಇದ್ರೆ ಆನ್ ಮಾಡು ಕಂದ. ಮನ್ವಿತಾ ಕೇಸಲ್ಲಿ ಹೊಸ ಟ್ವಿಸ್ಟ್. ಕೊಲೆ ಮಾಡಿರೋದು ನಾವೇ ಎಂದು ಮೂವರು ತಾವಾಗೆ ಬಂದು ಅಪ್ರೂವರ್ ಆಗಿದ್ದಾರೆ. ಆ ಹುಡುಗಿನ ಕೊಲೆ ಮಾಡಿದ್ದು ನಾವು 3 ಜನ. A1 ಶಾಕ್ 1. ಹಲೋ, ನಮಸ್ಕಾರ ರೀ ಎಸಿಪಿ. ನೀವು ನಮ್ಮ ಮಗನ್ನ ಜೈಲಿಗೆ ಕಳಿಸ್ಬೇಕು ಅಂತ ಸಾಕ್ಷಿ ಗುಡ್ಡೆ ಹಾಕೋದಿಕ್ಕೆ ರಾಕೆಟ್ ಸ್ಪೀಡ್ ಅಲ್ಲಿ ಕೆಲಸ ಮಾಡ್ತಿದ್ದೀರಾ. ನೀ ನನ್ನ ಮಗನಿಗೆ ಬೇಡಿ ಹಾಕ್ಬೇಕು ಅನ್ಕೊಂಡಿರೋ ಕೈಯಲ್ಲೇ ಅವನಿಗೆ ಸಲ್ಯೂಟ್ ಮಾಡೋ ಟೈಮ್ ಶುರು ಆಯ್ತು ಕಣೋ. ಸೂಪರ್ ಕಾಪ್ ಎಸಿಪಿ. ಟಿವಿ ಆನ್ ಮಾಡಪ್ಪ. ರಾಜ್ಯ ಜನತೆ ಊಹಿಸಿದಂತೆ ಪ್ರಜಾಪಕ್ಷದ ಅಧ್ಯಕ್ಷ ರುದ್ರ ಪ್ರತಾಪ್ ರವರ ಮಗ ವಿಕ್ರಮ್ ಪ್ರತಾಪ್ ಪ್ರಜಾಪಕ್ಷದ ಯೂತ್ ಪ್ರೆಸಿಡೆಂಟ್ ಆಗಿ ಆಯ್ಕೆಯಾಗಿದ್ದಾರೆ. ಇನ್2 ತಿಂಗಳಲ್ಲಿ ನಡೆಯೋ ಬೆಂಗಳೂರು ಸೆಂಟ್ರಲ್ ಬೈ ಎಲೆಕ್ಷನ್ ಅಲ್ಲಿ ಗೆದ್ದು ನನ್ನ ಮಗ MP ಆಗ್ತಾನೆ. ಅಂಡ್ ಹಿ ಈಸ್ ಆನ್ ದ ವೇ ಟು ಪಾರ್ಲಿಮೆಂಟ್. ಈ ಕೇಸಲ್ಲಿ ಸ್ಟ್ರಾಂಗ್ ಎವಿಡೆನ್ಸ್ ಆದ ಸೋನಮನ ಹುಡುಕ್ಲೇಬೇಕು. ಓಕೆ ಸರ್, ಸೋನಮಿರೋ ಲೊಕೇಶನ್ ಗೊತ್ತಾಯ್ತು ಸರ್. ಮೈಸೂರಲ್ಲಿದ್ದಾಳೆ. ಆ ಹುಡುಗಿನ ಮೈಸೂರಿನಿಂದ ಸೇಫ್ ಆಗಿ ಕರ್ಕೊಂಡು ಬರಕ್ಕೆ ವ್ಯವಸ್ಥೆ ಮಾಡಿ. ನಾವ್ ಅನ್ಕೊಂಡಿದ್ದೆಲ್ಲ ತಲೆ ಕೆಳಗಾಗ್ತಾ ಇದೆ ಅಂತ ತಲೆ ಹುಳ ಬಿಟ್ಕೊಂಡು ಒದ್ದಾಡ್ತಾ ಇದ್ರೆ 3 ದಿನದಲ್ಲಿ ಕೇಸ್ನ ಸಾಲ್ವ್ ಮಾಡ್ತೀನಿ ಅಂತ ACP ಸೂರ್ಯನ್ ತಲೆನ ಕಾಣ್ತಾ ಇಲ್ವಲ್ರಿ? ನನ್ನ ಮಗನ ವಿರುದ್ಧ ಸಾಕ್ಷಿ ಹೇಳ್ಬೇಕಾಗಿದ್ದ ಆ ಸೋನಮ್ ಆಕ್ಸಿಡೆಂಟಲ್ ಸತ್ತೋಗ್ಬಿಟ್ಲಂತೆ. ಸೋನಮ್ನ ಆಕ್ಸಿಡೆಂಟ್ ರೂಪದಲ್ಲಿ ಸಾಯಿಸಿ ನಿನ್ ಮಗನ ವಿರುದ್ಧ ಸಾಕ್ಷಿ ಇಲ್ಲ ಅಂತ ತುಂಬಾ ರಿಲ್ಯಾಕ್ಸ್ಡ್ ಆಗಿದೆಯಲ್ಲ. ಅವತ್ತು ಮರ್ಡರ್ ಆದಾಗ ಸೋನಮ್ ಸ್ಪಾಟ್ ಅಲ್ಲೇ ಇರ್ಲಿಲ್ಲ. ಈ ಕೇಸಲ್ಲಿ ಸೋನಮ್ ಪ್ರೈಮರಿ ವಿಟ್ನೆಸ್ ಅಷ್ಟೇ, ಮೇನ್ ವಿಟ್ನೆಸ್ ಅಲ್ಲ. ಈ ಕೇಸಲ್ಲಿ ನಿನ್ನ ಮಗನ್ನು ಅವನ್ ಫ್ರೆಂಡ್ಸ್ನು ಗಲ್ಲಿಗೇರ್ಸೋ ಪ್ರತ್ಯಕ್ಷ ಸಾಕ್ಷಿನ ನಾನ್ ಹುಡುಕಿದ್ದೀನ. ಏನೋ ಬಗಳ್ತಿದ್ಯಾ? ಹತ್ರದಲ್ಲಿ ಟಿವಿ ಇದ್ರೆ ಆನ್ ಮಾಡು ಕಂದ. ಯಾಕೆ ಯಾಕೆ ಯೂನಿಫಾರ್ಮ್ ಕಡೆ ಯಾಕೆ ಇಷ್ಟಿದ್ರಿಗೆ? ನಾ ಬರೀ ಕಾಲ್ ಬರ್ತೀನಿ. ಇನ್ಸ್ಪೆಕ್ಟರ್ ವಿಕ್ರಮ್ ಕಾಮಿಡಿ ಸಿನಿಮಾ. ನೀವು ಚಾನಲ್ ಹಾಕೋ. ಮನ್ವಿತಾ ಮರ್ಡರ್ ಕೇಸ್ನಲ್ಲಿ ಹೊಸ ತಿರುವು. ಇತ್ತೀಚೆಗೆ ಶರಣಾದ 3 ಜನ ಬೋಗಸ್ ಅಂತ ಪ್ರೂವ್ ಮಾಡಿದ ಪೊಲೀಸ್ನವರು ವಿಶ್ವಾಸ ಸಾಕ್ಷಿನ ಇವಾಗ ಕಂಡು ಹಿಡಿದಿದ್ದಾರೆ. ಆ ಸಾಕ್ಷಿ ಯಾರು? ನೀವೇ ನೋಡಿ. ಆ ರುದ್ರ ಪ್ರತಾಪ್ ಅವ್ರ ಮಗ ಅವನ್ ಸ್ನೇಹಿತ ಆ ಹುಡುಗಿಗೆ ಚಿತ್ರ ಹಿಂಸೆ ಕೊಟ್ಟು ಸಾಯಿಸೋದನ್ನ ನನ್ ಕಣ್ಣಾರೆ ನೋಡಿದ್ದೀನಿ. ಅವತ್ತು ಭಯದಿಂದ ಈ ವಿಷಯನ ನಾನು ಯಾರಿಗೂ ಹೇಳಿರ್ಲಿಲ್ಲ. ಆದ್ರೆ ಇವತ್ತು ACP ಸಾಹೇಬ್ರು ನನಗೆ ಧೈರ್ಯ ತುಂಬಿದ್ರು. ಅದಕ್ಕೆ ಧೈರ್ಯವಾಗಿ ನಿಜ ಹೇಳ್ತಾ ಇದ್ದೀನಿ. ಅವ್ರ ಮೂವರ್ನ ಸುಮ್ಮನೆ ಬಿಡಬಾರ್ದು, ನೇಣಿಗಾಕ್ಬೇಕು. ನಿನ್ನ ಮಗ ಆನ್ ದ ವೇ ಟು ಪಾರ್ಲಿಮೆಂಟ್ ಅಂತ ಹೇಳ್ದಲ್ಲ. ಟೇಕ್ ಡೈವರ್ಷನ್ ಟು ಸೆಂಟ್ರಲ್ ಜೈಲ್. ನಾನ್ ಕೊಟ್ಟಿದ್ದು 3 ದಿನದಲ್ಲಿ ಇನ್ನೂ 1 ಗಂಟೆ ಬ್ಯಾಲೆನ್ಸ್ ಇದೆ. ಇನ್ನ 60 ಮಿನಿಟ್ಸ್ ಸಿಟಿ ಪೂರ್ತಿ ಬಾರಿ ಸೈರನ್ ಸೌಂಡ್ ಮಾತ್ರ ಕೇಳಿಸೋದು. ರೆಡ್ ಅಲರ್ಟ್. ಮನೇಲಿ ಯಾರು ಇಲ್ಲ. परवेज आलम शिवाजी नगर का शेर ಏನೋಲೇ ಬಾಳ ಹರ್ಕೊಳ್ತಾ ಇದೆಯಂತೆ. मेरे दोस्त के भाई को अरेस्ट करने का दम है तुझमें? इतने 15 ನಿಮಿಷದಲ್ಲಿ ಇಲ್ಲಿಗೆ ಬಾ. आके दिखा तेरी मर्दानगी. देखता हूँ मैं इस साले.
एसीपी ಇದು ನನ್ನ इलाका मेरे हुक्म के बगैर एक मच्छर भी यहाँ से बाहर नहीं जा सकता। मेरे भाइयों जाने मत देना, नाराए तकबीर। औज़ो बिल्लाहि मिनश शैतानिर रजीम, बिस्मिल्लाहिर रहमानिर रहीम, अल्हम्दुलिल्लाहि रब्बिल आलमीन। इन्नमीन नकबरिल आसामी अनु अयाजिल मुज़ब्बिन ला यगफिर लहूम। परवेज भाई, ಖುರಾನ್ ಪವಿತ್ರ ಗ್ರಂಥ. ಈ ಕಲ್ಮಾ ಅರ್ಥ ನಿಂಗೆ ಗೊತ್ತು ಅನ್ಕೊಂಡಿದ್ದೀನಿ. ತಪ್ಪು ಮಾಡೋರ್ನ ಕಾಪಾಡೋದು ತಪ್ಪು ಮಾಡೋದ್ಕಿಂತ ದೊಡ್ಡ ತಪ್ಪು. ಹಾಗ್ ಮಾಡಿದ್ರೆ ಅಲ್ಲಾ ಕೂಡ ಕ್ಷಮಿಸಲ್ಲ. ಶಬಾಷ್ ಬೇಟಾ. ಅಲ್ಲಿ ಎಸಿಪಿ ಎಲ್ರು ಮುಖದ ಮೇಲೆ ಚಿತ್ತಾರ ಬಿಡಿಸ್ತಾ ಕೂತವ್ನೆ. ಇಲ್ಲಿ ಅಣ್ಣ ನೋಡಿದ್ರೆ ಏನದು ಅಣ್ಣ, ಅಲ್ಲಿ ಎಸಿಪಿ ಮದ ಹತ್ತಿರೋ ಆನೆ ತರ ಸಿಕ್ಕದ ಕಡೆ ನುಗ್ಗಿ ಸಿಕ್ತವ್ರನ್ನೆಲ್ಲ ಧ್ವಂಸ ಮಾಡ್ತಾವ್ನೆ. ನಮ್ ಕಡೆಗೆ ಯಾವಾಗ ಬರ್ತಾನೋ? ಫಸ್ಟ್ ಟೈಮ್ ಒಬ್ಬ ಪೊಲೀಸ್ ಆಫೀಸರ್ ನಿನ್ ಮನೆ ಒಳಗೆ ಕಾಲಿಟ್ಟಿದ್ದಾನೆ. ಇಷ್ಟು ಸೌಂಡ್ ಮಾಡ್ಲಿಲ್ಲ ಅಂದ್ರೆ ಹೇಗೆ ರುದ್ರ ಪ್ರತಾಪ್? ಓ ಎಸಿಪಿ, ರೂಲಿಂಗ್ ಪಾರ್ಟಿ ಪ್ರೆಸಿಡೆಂಟ್ ಮನೆಗೆ ಬಂದು ಹಿಂಗೆಲ್ಲ ಮಾಡ್ತಾ ಇದೆಯಲ್ಲ, ಇದೆಂತ ಕ್ರೈಮ್ ಅಂತ ಗೊತ್ತಾ ನಿನ್ಗೆ? ಇಷ್ಟೆಲ್ಲ ಆದ್ಮೇಲೆ ಈ ಡೈಲಾಗ್ ಬೇಕೇನೋ ನಿನ್ಗೆ? ರುದ್ರ ಪ್ರತಾಪ್ ಮಗನಾದ ವಿಕ್ರಮ್ ಪ್ರತಾಪ್ ನನ್ನ ಅರೆಸ್ಟ್ ಮಾಡಕ್ಕೆ ಅರೆಸ್ಟ್ ವಾರೆಂಟ್ ಜೊತೆ ಪೊಲೀಸ್ ಮನೆಗೆ ಬಂದಾಗ ರುದ್ರ ಪ್ರತಾಪ್ ಕಡೆಯವರು ಮೃಗಗಳಂತೆ ಅಟ್ಯಾಕ್ ಮಾಡಿದಾಗ ಎಸಿಪಿ ಸೂರ್ಯ ಅವರು ಆತ್ಮರಕ್ಷಣೆಗಾಗಿ ಕಾಲಿಗೊಂದು ರೌಂಡು, ಗಾಳಿಯಲ್ಲಿ 2 ರೌಂಡು ಶೂಟ್. ಬಾಸ್ ಗೌಡ್ರೆ ತಗೊಳ್ಳೆ. ಎಸ್ ಬಾಸ್. ನಾನ್ ಬೇಲೆಬಲ್ ವಾರೆಂಟ್. ನಮ್ ಬಾಸ್ ಎಂಟ್ರಿ ಕೊಟ್ಟಿದ್ದ ಫೋರ್ಸ್ಗೆ ರುದ್ರ ಪ್ರತಾಪ್ ಮೆಂಟ್ಲಿಗೆಂಟ್ಲಾಗ್ಬಿಟ್ನಾ? ಸಿಟಿಲಿರೋ ಟಾಪ್ ಮೋಸ್ಟ್ ಡಾಕ್ಟರ್ಸ್ ಹೇಳಿ ಡಾಕ್ಟರ್. ಪೇಷಂಟ್ಗೆ ತನ್ನ ಮೇಲೆ ಬಂದಿರೋ ಆರೋಪನ ತಡ್ಕೊಳ್ಳಕ್ಕಾಗದೆ ಹೈ ಬಿಪಿ ಆಗಿದೆ. ಅದರಿಂದ ಬ್ರೈನ್ ಅಲ್ಲಿ ಇಂಟ್ರಾಸರ್ಬಲ್ ಹ್ಯಾಮ್ರೇಜ್ ಆಗಿ ಬಾಡಿ ಪೂರ್ತಿ ಸತ್ತೋಗಿದೆ. ಅದಕ್ಕೆ ಇವ್ರನ್ನ ಅರ್ಜೆಂಟ್ ಆಗಿ ಅಮೆರಿಕಾದಲ್ಲಿರೋ ಅರ್ಜೆಂಟೈನ್ ಅನ್ನೋ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಬೇಕು ಅಂತ ಕೋರ್ಟ್ ಇಂದ ಪರ್ಮಿಷನ್ ಲೆಟರ್ ಬಂದಿದೆ. ಈವ್ನಿಂಗ್ 5 o'clock ಫ್ಲೈಯಿಂಗ್ ಟು US. ಅಲೋಕ್ ಯಾಕೆ ಬಾಸ್ ಹಾಕಿ. ಸೂರ್ಯ ಏನ್ ಮಾಡ್ತಾ ಇದೀಯಾ? ಗಾಬರಿ ಆಗೋದ್ ಬೇಕಾಗಿಲ್ಲ. ಇದು ದೇಸಿ ಟ್ರೀಟ್ಮೆಂಟ್ 100% ವರ್ಕ್ ಆಗುತ್ತೆ. ಏನ್ ಡಾಕ್ಟರ್? ಆಗುತ್ತೆ ಆಗುತ್ತೆ. ಬೆಂಕಿ ಪಟ್ಟಣ ಕೊಡ್ತೀರಾ ಡಾಕ್ಟರ್? ಹಾ, ಬೆಂಕಿ ಪಟ್ಟಣ. ರೇ, ನಮ್ಮನ್ನ ಏನ್ರಿ ಅನ್ಕೊಂಡಿದೀರಾ? ವಿ ಆರ್ ಡಾಕ್ಟರ್ಸ್. ಲೈಟ್ ಇದೆ, ತಗೊಳ್ಳಿ ಸರ್. ಪಟಾಕಿ ವೈದ್ಯ ಕೆಲಸ ಮಾಡ್ತಿದೆ ಬಾಸ್. ಕೈ ಕಾಲು ಶೇಕ್ ಆಗ್ತಿದೆ. ಅವತ್ತೇನೋ ಹೇಳ್ತಿದೆ ಪೊಲಿಟಿಷಿಯನ್ ಅಂದ್ರೆ ಕಿಂಗು ಪುಂಗು ಅಂತ. ಪೊಲೀಸ್ ಅಂದ್ರೆ ಏನ್ ಗೊತ್ತಾ? ಪೊಲೀಸ್ ಅಂದ್ರೆ ಪವರ್.
ಅದ್ರ ಇಂಪ್ಯಾಕ್ಟ್ ಹಾಗಿರುತ್ತೆ. ಪೊಲೀಸ್ ಅಂದ್ರೆ ಭಯ, ಅದು ಹೀಗಿರುತ್ತೆ. ಪೊಲೀಸ್ ಅಂದ್ರೆ ಪೌರುಷ, ಅದು ನನ್ನ ಹಾಗಿರುತ್ತೆ. ಮನ್ವಿತಾ ಅನ್ನೋ ಮ್ಯೂಟ್ ಗರ್ಲ್ ನ ಕ್ರೂರವಾಗಿ ಕೊಂದಿರೋ ಇವ್ನ ನೇಣ್ಗಂಬು ಕೇರ್ಸೋವರೆಗೂ ಐ ವಿಲ್ ನಾಟ್ ರಿಲ್ಯಾಕ್ಸ್. ಹೇಳ್ದಂಗೆ ಇನ್ ಟೈಮ್ ನಿನ್ ಮಗನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ನಿನ್ಗೂ 3 ದಿನ ಟೈಮ್ ಕೊಡ್ತೀನಿ. ಅದೇನ್ ಕಿತ್ತಾಕೋತೀಯೋ ಕಿತ್ತಾಕೊಳ್ಳೋ. ಸ್ಟೇಟ್ ಇಂದ ಸೆಂಟ್ರಲ್ ವರ್ಗೂ ಅದ್ಯಾವ ಇನ್ಫ್ಲೂಯೆನ್ಸ್ ಯೂಸ್ ಮಾಡ್ಕೋತೀಯೋ ಮಾಡ್ಕೋ. ತಾಕತ್ತಿದ್ರೆ ನಿನ್ನ ಮಗನ್ನ ಸ್ಟೇಷನ್ ಇಂದ ಆಚೆ ಕರ್ಕೊಂಬರಲ್ಲ. ಏ ರುದ್ರ ಪ್ರತಾಪ್, ಜನರಲ್ ಆಗಿ ಮನುಷ್ಯನ್ಗೆ 1 ಟೀ ಸ್ಪೂನ್ ಅಷ್ಟು ಟೆಂಪರ್ ಇರುತ್ತೆ. ಆದ್ರೆ ಈ ಖಾಕಿ ಹಾಕ್ದವನ್ಗೆ ಟನ್ ಗಟ್ಲೆ ಇರುತ್ತೆ. ನನ್ನ ನೋಡಿ ನಗ್ತಿದ್ದಾರೆ, ಕೇಳಿಸ್ತಾ ಇದೆಯಾ? ಭಯ. ಸುಮ್ಮನೆ ಕೇಳೋರ್ನ. ಯೂತ್ ಲೀಡರು ಜೈಲೊಳಗಡೆ ಇರುವಾಗ ಸ್ಟೂಡೆಂಟ್ಸು ಸೈಲೆಂಟ್ ಆಗಿರಬಾರ್ದು. ನಮ್ ಕಂಟ್ರೋಲ್ ಅಲ್ಲಿರೋ ಸ್ಟೂಡೆಂಟ್ ಯೂನಿಯನ್ಸ್ ನ ರುಚಿಗೆಪ್ಸು. ಸಿಟಿ ಫುಲ್ ಶೇಕ್ ಆಗ್ಬೇಕು, ಶೇಕ್ ಆಗ್ಬೇಕು. ಡಿಯರ್ ಸ್ಟೂಡೆಂಟ್ಸ್, ಈ ಸ್ಟ್ರೈಕು ಗಲಾಟೆ ಎಲ್ಲ ಬಿಟ್ಟು ಹೊರಟ್ಬಿಡಿ. ನಿಮ್ಗೆಲ್ಲ ಒಳ್ಳೆ ಭವಿಷ್ಯ ಇದೆ. ರುದ್ರ ಪ್ರತಾಪ್ ಮಾತು ಕೇಳಿ ನಿಮ್ ಫ್ಯೂಚರ್ ಹಾಳು ಮಾಡ್ಕೋಬೇಡಿ. ಚಲ್ ಚಲ್ ಚಲ್. ನಮ್ಮ ಭವಿಷ್ಯನ ಹೇಗ್ ರೂಪಿಸ್ಕೋಬೇಕು ಅಂತ ನಮಗ್ ಗೊತ್ತು. ಹೋಗ್ರಿ. ನಮ್ಮ ಯೂತ್ ಲೀಡರ್ ವಿಕ್ರಮ್ ಪ್ರತಾಪ್ ನ ರಿಲೀಸ್ ಮಾಡ್ಲಿಲ್ಲ ಅಂದ್ರೆ ನಾನು ಇಲ್ಲೇ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ. ನಿಮ್ ಮೇಸಿಪಿಗೆ ಹೇಳು ಮುಚ್ಕೊಂಡ್ ರಿಲೀಸ್ ಮಾಡಕ್ಕೆ, ಇಲ್ಲ ಅಂದ್ರೆ ಕೊಯ್ದು ಬಿಡ್ತೀನಿ. ಏನಮ್ಮ, ನಮ್ಮ ಸ್ಟ್ರೈಕ್ಗೆ ಹುಮ್ಮಸ್ ಕೊಡಕ್ಕೆ ಪೊಲೀಸ್ನವರು ಬ್ಯಾಂಡ್ ಸೆಟ್ ಫಿಕ್ಸ್ ಮಾಡ್ತಾರೆ. ನಾವೇನು ಇಲ್ಲಿ ಡ್ಯಾನ್ಸ್ ಮಾಡ್ಬೇಕಾ? ನಮ್ಮನ್ನು ಭಯ ಪಡ್ಸಕ್ಕೆ ಎಕ್ಸ್ಟ್ರಾ CRPF ಬೇರೆ ಕರ್ಕೊಂಡ್ ಬಂದಿದ್ದಾರೆ. ಬಂದಿರೋದು CRPF ಅಲ್ಲ ಕಂದ, MRPF. MRPF ಮದರ್ಸ್ ರ್ಯಾಪಿಡ್ ಪ್ರೊಟೆಕ್ಷನ್ ಫೋರ್ಸ್. ಸಿಟಿಸನ್ಸ್ ತಪ್ಪು ಮಾಡಿದ್ರೆ ಅದನ್ನ ಕರೆಕ್ಟ್ ಮಾಡ್ಬೇಕಾಗಿರೋದು ಪೊಲೀಸ್. ಸ್ಟೂಡೆಂಟ್ಸ್ ತಪ್ಪು ಮಾಡಿದ್ರೆ ಅದನ್ನ ಕರೆಕ್ಟ್ ಮಾಡ್ಬೇಕಾಗಿರೋದು ಟೀಚರ್ಸ್. ಮಕ್ಳು ತಪ್ಪು ಮಾಡಿದ್ರೆ ಅವ್ರಿಗೆ ಬುದ್ಧಿ ಹೇಳ್ಬೇಕಾಗಿರೋದು ಪೇರೆಂಟ್ಸ್. ಮೈ ಡಿಯರ್ ಮದರ್ಸ್, ಟೇಕ್ ಪೊಸಿಷನ್. ಅಟ್ಯಾಕ್. ಅಲ್ಲಿ ಮದರ್ಸ್ ಬ್ಯಾಂಡ್ ಬಾರಿಸ್ತಿದ್ದಾರೆ, ಇಲ್ಲಿ ನಮ್ ಬ್ಯಾಂಡ್ ಅನ್ನು ಬಜಾಯಿಸೋಣ. ರೆಡಿ? ಏನ್ ಮಾಡ್ತಿದ್ದಾರೆ ಅವರು? ವಿಕ್ರಮ್ ಪ್ರತಾಪ್ ನ ರಿಲೀಸ್ ಮಾಡೋವರೆಗೂ ಕಾಲೇಜು ಇಲ್ಲ, ಎಕ್ಸಾಮು ಇಲ್ಲ, ಏನೂ ಇಲ್ಲ. ಎಷ್ಟು ಗಂಟೆಗೆ ಎಕ್ಸಾಮು? 2 ಗಂಟೆಗೆ. ಓಕೆ, ಟೆಲ್ ಮಿ ವಾಟ್ ಈಸ್ ದ ಯೂಸ್ ಆಫ್ ಕೆಪಾಸಿಟರ್? ಹೌ ಡಸ್ ಎ ಪ್ರೊಸೆಸರ್ ವರ್ಕ್? ವಾಟ್ ಈಸ್ ಇಂಪಲ್ಸ್? ಏನು ಗೊತ್ತಿಲ್ಲದೆ ಎಕ್ಸಾಮ್ ಅಲ್ಲೇ ಡಗ್ಗ ಬರೆಸ್ತೀಯಾ? ತಿಂಗಳಿಗೆ 10,000 ಪಾರ್ಲರ್ಗೆ ಹೋಗೋದ್ ಗೊತ್ತು, ದುಪ್ಪಟದಲ್ಲಿ ಮುಖ ಮುಚ್ಕೊಂಡು ಹುಡುಗರಿಂದ ಬೈಕಲ್ಲಿ ಸುತ್ತಾ ಗೊತ್ತು, ವಾಟ್ಸಪ್ ಫೇಸ್ಬುಕ್ ಅಂತ ರಾತ್ರಿ ಇಡೀ ಚಂಗ್ಲತ್ತೋದ್ ಗೊತ್ತು, ಎಕ್ಸಾಮಿಗೆ ಪ್ರಿಪೇರ್ ಆಗೋದ್ ಗೊತ್ತಿಲ್ವಾ? ಗೊತ್ತಿಲ್ವೇನೆ? ಏನೋ ಇದು ನಿನ್ ಹೇರ್ ಸ್ಟೈಲು? ಫಂಕಿ ಸ್ಟೈಲ್ ಮ್ಯಾಮ್. ಫಂಕಿನಾ? ನೀ ಏನು ಓದಕ್ ಹೋಗ್ತೀಯೋ, ಏನು ಕೋತಿ ಆಡ್ಸಕ್ ಹೋಗ್ತೀಯೋ? ಪೊಲೀಸ್ ನೋಡಿಗೆ ರೇಜರ್ ತೋರಿಸ್ತೀಯ, ರೇಜರ್ ಮಾಡ್ತೀನಿ ತಡಿ ನಿನಗೆ. ಇದು ಒಂಥರ ಚೆನ್ನಾಗಿದೆ, ಮೊಟ್ಟೆ ಸ್ಟೈಲ್. ಮೊಟ್ಟೆ ಸ್ಟೈಲಾ?
ಮಾತ್ರ ನನಗೆ ಹೊಡಿಯಲ್ಲ ಅಲ್ವೇನವ? ನಿಮ್ಮವ್ವ ಅವ್ವ ಅಲ್ವೋ? ಒನಕೆ ಹೋಗವ್ವ. ನಮ್ಮ ರುದ್ರ ಪ್ರತಾಪಣ್ಣ ನನ್ನ ಹೆತ್ತು ತಾಯಿಗಿಂತ ಜಾಸ್ತಿ. ಹಾ ಸಿಂಗಂ 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 ಬಾಸ್, ಈ ಆಪರೇಷನ್ಗೆ ಏನಾದ್ರೂ ಒಂದು ಹೆಸರಿಡಿ ಬಾಸ್. ಸ್ವಚ್ಛ ಭಾರತ ತರ ಸ್ವಚ್ಛ ವಿದ್ಯಾರ್ಥಿ ಅಭಿಯಾನ ಅಂತ ಇಡೋಣ. ಓ ಸೂಪರ್ ಬಾಸ್. ಆಲ್ ಕ್ಲಿಯರ್ ಸರ್. ಥ್ಯಾಂಕ್ ಯು ಮಾ. ಲೈವ್ ಟೆಲಿಕಾಸ್ಟ್ ಹೇಗಿತ್ತು ಚಿಕ್ಕಪ್ಪ? ನಿನಗಿನ್ನು 2 ದಿನ ಟೈಮ್ ಇದೆ. ಆಲ್ ದ ಬೆಸ್ಟ್. ಇದನ್ ಹೇಳಕ್ ಬಂದ್ಯೋ ನೀ ಎತ್ತಿಲ್ಲ ನಾಯಿ? ನನ್ನನ್ನೇ ನಿಯತ್ತಿಲ್ದಿರೋ ನಾಯಿ ಅಂತ್ಯ. ಇದು ನಿನ್ನೆಂಜಿಲೆ ತಾನೆ? ಸ್ಟಿಲ್ ನಿನ್ನೆಂಜಿಲೆ ಕುಡ್ಕೊಂಡು ಬಂದವನು, ನಿನ್ನೆಂಜಿಲೆ ತಿನ್ಕೊಂಡು ಬದುಕ್ತವನು. ಅರ್ಥ ಮಾಡ್ಕೊಂಡು ಸಾಯೋ ಹುಚ್ಚುಮುಟ್ಟ ಮಗನೇ. ಸಾಯೋ ಸಲಾಂ ಬಾಯ್. ಯಾವಾಗ ನಿನ್ ಮಕ್ಕ ಅಣ್ಣ ಬಸಂತಿದು ಅಡ್ರೆಸ್ ಗೊತ್ತಾಯ್ತು. ಸೂರ್ಯ, ನೀನು ಸಂಗೀತನ ಫಾಲೋ ಮಾಡು, ನಾನು ಬಸಂತಿನ ಫಾಲೋ ಮಾಡ್ತೀನಿ. ನೀವು ಕಂಟ್ರೋಲ್ ರೂಮ್ ಹೋಗಿ. ನಿನ್ಗೇನಾಗಿಲ್ಲ? ಹಲೋ, ನಿನ್ ಗರ್ಲ್ ಫ್ರೆಂಡ್ ಸಿಕ್ಬಿಟ್ಲು ಅಂತ ರಿಲ್ಯಾಕ್ಸ್ ಆಗ್ಬೇಡ. ನಿಮ್ಮಪ್ಪ DGP ಸಾಹೇಬನ್ನ ನನ್ನ ಹತ್ರ ಕರ್ಸ್ಕೊಳಕ್ಕೆ ನಾನೇ ಮಾಡಿದ ಗೇಮ್ ಪ್ಲಾನ್ ಇದು. ಈ ಕೇಸ್ಗೆ ಮೈನ್ ವಿಟ್ನೆಸ್ ಆಗಿರೋ ಆ ಬಸಂತಿನ, ಹಾಗೆ ನಿನಗ್ ಸಪೋರ್ಟ್ ಆಗಿ ನಿಂತಿರೋ ನಿಮ್ಮಪ್ಪನ್ನ ಮುಗಿಸಿ ನನ್ ಮಗನ್ ನಾನು ಕಾಪಾಡ್ಕೋತೀನಿ. ಡೋಂಟ್ ಶೌಟ್ ಅಂಡ್ ಡೋಂಟ್ ವೇಸ್ಟ್ ಯುವರ್ ಟೈಮ್. ನಿನಗ್ ತಾಕತ್ತಿದ್ರೆ ಬಂದು ನಿಮ್ಮಪ್ಪನ್ನ ಬಸಂತಿನ ಉಳಿಸ್ಕೋ. ಯಮಲೋಕಕ್ಕೆ ನಿಮ್ಮಪ್ಪ ಬಂದಾಯ್ತು. ಬಂದ್ ಬಾಡಿನ ಕಲೆಕ್ಟ್ ಮಾಡ್ಕೋ.
ಸಿನ್ಸಿಯರ್ ಪೊಲೀಸ್ ಆಫೀಸರ್ ಆದ್ರೆ ಒಂದು ಸಸ್ಪೆಂಡ್ ಆಗ್ತಾರೆ, ಇಲ್ಲ ನಿಂತರ ಸಾಯ್ತಾರೆ. ಒಬ್ನೇ ಹೋಗ್ತಿದ್ದೀನಿ ಅಂತ ಫೀಲ್ ಮಾಡ್ಕೋಬೇಡ. ಆದಷ್ಟು ಬೇಗ ನಿನ್ ಮಗುನ್ನು ಕಳಿಸ್ಕೊಡ್ತೀನಿ. ಲೇಟ್ ಬದ್ಮಾಶ್, ನಾನಿದ್ದೀನಿ ಅನ್ನೋ ಕಾರಣಕ್ಕೆ ನನ್ ಮಗ ಲಾ ಅಂಡ್ ಆರ್ಡರ್ನ ಫಾಲೋ ಮಾಡ್ತಾ ಇದ್ದಾನೆ. ನಾನ್ ಸತ್ತ ಕ್ಷಣನೇ ರೂಲ್ಸ್ ಬ್ರೇಕ್ ಮಾಡ್ತಾನೆ. ನೀನೆಲ್ಲೇ ಇದ್ರೂ ಹುಡುಕಿ ಹುಚ್ಚು ನಾಯಿಗೆ ಹೊಡೆದಾಗ ಹೊಡಿತಾನೆ. ಡ್ಯೂಟಿನಲ್ಲಿರೋ ಒಬ್ಬ ಪೊಲೀಸ್ ಸಾವಿಗೆ ಒಂದು ಗರ್ವ ಇರುತ್ತೆ, ಆದ್ರೆ ನನ್ನ ಮಗನ ಕೈಯಲ್ಲಿ ನಿನ್ ಸಾವು ಹೀನಾಯವಾಗಿರುತ್ತೆ. ಸೂರ್ಯ, ಎಷ್ಟು ಜನಕ್ಕೆ ತಮ್ಮ ಮಕ್ಕಳ ತೋಳಲ್ಲಿ ಪ್ರಾಣ ಬಿಡೋ ಪುಣ್ಯ ಸಿಗುತ್ತೆ. ಏನಪ್ಪ ಇದು? ನಾನ್ ಪುಣ್ಯವಂತ. ಯಾಕಪ್ಪ? ಹೇಳ್ಬೇಡ, ನಾನ್ ನಿನ್ ಬಿಟ್ಟು ಎಲ್ಲೂ ಹೋಗಲ್ಲ. ಈಗ ಸತ್ತು ಮುಂದೆ ನಿನ್ ಮಗನಾಗಿ ಹುಡ್ತೀನಿ. ಆವಾಗ ನೋಡು, ಅಪ್ಪ ಅಪ್ಪ ಅಂತ ಬೆನ್ನೆತ್ತಿದ ಬೇತಾಳಂತರ ನಿನ್ ಹಿಂದೆ ಸುತ್ತಾಡ್ತಾ ಇರ್ತೀನಿ. ಯಾಕಪ್ಪ ಈ ನನ್ ಮಗ ಯಾಕಾದ್ರೂ ಹುಟ್ಟಿದ್ನೋ ಅಂತ ತಲೆ ಕೆಟ್ಟೋಗ್ಬಿಡ್ಬೇಕು. ಅಪ್ಪ ಯಾಕಪ್ಪ ಈ ಜನ್ಮದಲ್ಲಿ ನಿನಗೆ ಟೈಮ್ ಕೊಟ್ಟಿಲ್ಲ ಅಂತ ಮುಂದಿನ ಜನ್ಮದಲ್ಲಿ ನನಗೆ ಟೈಮ್ ಕೊಡದೇ ಇರಬೇಡ. ಸೂರ್ಯ, ನಿನ್ ನಗು ತುಂಬಾ ಚೆನ್ನಾಗಿರುತ್ತೆ ಅಂತ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲ ಹೊಗಳ್ತಾ ಇರ್ತಾರೆ. ಎಲ್ಲಿ ಮೀಸೆ ಮೇಲೆ ಕೈ ಇಟ್ಟು ನಗ್ತೀಯಲ್ಲ, ಒಂದ್ಸಲ ನಗು ನೋಡೋಣ. ಅದು ಕಡೋ. ಪ್ರತಿ ದಿನ, ಪ್ರತಿ ನಿಮಿಷ, ಪ್ರತಿ ಕ್ಷಣ ಗರ್ವದಿಂದ ಎದುರು ನೋಡ್ತಾ ಇದ್ದೀನಿ. ಹಲೋ, ನೀನ್ ಕಲೆ ಹಾಕಿ ಸಾಕ್ಷಿ ಎಲ್ಲ ನಾಶ ಆಗೋಯ್ತು ಅಂತ ಉರಿತಾ ಇರ್ಬೇಕಲ್ಲ. ನಾಳೆ ಕೋರ್ಟು ಅಮಾಯಕರ ಮೇಲೆ ಅಪವಾದ ಹೊರ್ತಿದ್ಯಾ ಅಂತ ನಿನಗ್ ಚೀಮಾರಿ ಹಾಕಿ ನಮ್ಮ ಮಕ್ಕಳನ್ನ ಬಿಡುಗಡೆ ಮಾಡುತ್ತೆ. ಇದು ERP ಪವರ್. ಅದು ಮುಕ್ಕೊಂಡು ಕೂತ್ಕೊಳ್ಳಲೇ. ಸೋಲು ಒಪ್ಕೊಳ್ಳಕ್ಕೆ ನನ್ನೇ ನಿಂತರಕ್ಕ ಅನ್ಕೊಂಡಿದ್ದೀನಾ? ನಿನ್ನ ಮಗನ ಗಲ್ಗೇರಿಸೋದಕ್ಕೆ ಸರಿಯಾದ ಸಾಕ್ಷಿನ ನಾನು ಕಲೆಕ್ಟ್ ಮಾಡಿದ್ದೇನೆ. ನಾಳೆ ಕೋರ್ಟ್ ಅವ್ನು ಕೊಡೋ ಡೆತ್ ಸೆಂಟೆನ್ಸ್ ಕೇಳೋದಕ್ಕೆ ಯು ಆರ್ ಮೋಸ್ಟ್ ವೆಲ್ಕಮ್. ಏನ್ ಬೊಗಳ್ತಿದ್ಯಾ ನಿನ್? ಅವನ ಹತ್ರ ಏನೋ ಸ್ಟ್ರಾಂಗ್ ಎವಿಡೆನ್ಸ್ ಇದೆ ಅನ್ಸುತ್ತೆ. ನಮ್ಮ ಮಕ್ಕಳು ಕೋರ್ಟ್ ಹೋಗೋಕ್ ಮುಂಚೆ ಅವ್ರನ್ನ ಕಾಪಾಡ್ಕೋಬೇಕು. ನಿಜ ಹೇಳಬೇಕು ಅಂದ್ರೆ ನನ್ನ ಹತ್ರ ಯಾವುದೇ ಸಾಕ್ಷಿ ಇಲ್ಲ. ಮತ್ತೆ ನಾಳೆ ಕೋರ್ಟ್ ನಲ್ಲಿ ಅವ್ರನ್ನ ನಿರಪರಾಧಿಗಳು ಇಲ್ಲ ಇಲ್ಲ, ಅವರು ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೇಬಾರ್ದು. ಏನಾದ್ರೂ ಮಾಡ್ಲೇಬೇಕು. ಈಗೇನ್ ಮಾಡ್ತೀರಾ? ಅದೇ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ 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 ಗೊತ್ತಾಗ್ತಿಲ್ಲ. ಸರ್, ಆ 3 ಜನ ತಪ್ಪಿಸ್ಕೊಂಡ್ಬಿಟ್ರು ಸರ್.
ಡ್ಯಾಡಿ ತುಂಬಾ ಭಯ ಆಗ್ತಿದೆ ಡ್ಯಾಡಿ. ಏಯ್, ಭಯ ಪಡ್ಬೇಡ ಮೈಸನ್. ಈ ನನ್ನ ಕೋಟೆ ಒಳಗಡೆ ಬರೋದು ಆ ಸೂರ್ಯನಿಗಷ್ಟು ಸುಲಭ ಅಲ್ಲ. ಕಂಬ ಹೊಡ್ಕೊಂಡು ಬರೋದಕ್ಕೆ ಅವನೇನು ಉಗ್ರ ನರಸಿಂಹನ. ಸೂಟ್ ಕೇಸ್ ಕೊಟ್ಟ ತಕ್ಷಣ ಸೂಳೆರ್ ತರ ಚೇಂಜ್ ಆಗಕ್ಕೆ ಇವರು ಪೊಲಿಟಿಷಿಯನ್ಸ್ ಅಲ್ಲ ಕಣ. ಇವ್ರನ್ನ ಕೋರ್ಟ್ ಪ್ರೊಡ್ಯೂಸ್ ಮಾಡಿದ್ರೆ ಮಹಾ ಅಂದ್ರೆ ಏನಾಗುತ್ತೆ? ಸಾಕ್ಷಿಗಳು ಕೊಡ್ತೆ ಅಂತ ಹೇಳಿ ಕ್ಲೀನ್ ಚಿಟ್ ತಗೊಂಡು ಆಚೆ ಬರ್ತಾರೆ. ನಮ್ಮ ಪೊಲೀಸ್ ಅವರು 24x7 ರಿಸ್ಕ್ ತಗೊಂಡು ಹಾಗೆ ಹೀಗೆ ಮಾಡಿ ಸಾಕ್ಷಿಗಳನ್ನ ಕಲೆ ಹಾಕಿದ್ರೆ ನೀನ್ ಹೈಕೋರ್ಟ್ ಹೋಗ್ತೀಯ, ಹೈಕೋರ್ಟ್ ಇದೆ ಸುಪ್ರೀಂ ಕೋರ್ಟ್ ಹೋಗ್ತೀಯ. ನ್ಯಾಯ ದೇವತೆ ಏನಾದ್ರೂ ಕಂಡ್ಬಿಟ್ರೆ ಈ ನನ್ನ ಮಕ್ಕಳಿಗೆ 1 ವರ್ಷ ಶಿಕ್ಷೆ ಆಗುತ್ತೆ. ಪಬ್ಲಿಕ್ ದುಡ್ಡಲ್ಲಿ ನನ್ನ ಮಕ್ಕಳಿಗೆ ನಾವೇ ಫುಡ್ಡು ಪೆಟ್ಟು ಕೊಟ್ಟು ಗಡತ್ತಕ್ಕೆ ಸಾಕ್ಬೇಕು. ಈ ನನ್ನ ಮಕ್ಕಳಿಂದ ಮನ್ವಿತ ಹಾಗೆ ಬೋನ ಅಂತ ಎಷ್ಟೋ ಜನ ಹುಡುಗಿರು ತಮ್ಮ ಮಾನ ಪ್ರಾಣ ಕಳ್ಕೊಂಡಿದ್ದಾರೆ. ಅದಕ್ಕೆ ಇವ್ರ ಮುಂದೆನೆ ಶಿಕ್ಷೆ ಕ್ರೂರವಾಗಿ ಆಗ್ಬೇಕು ಅಂತ ನಾನೇ ಫಿಕ್ಸ್ ಮಾಡಿರೋ ಡೆತ್ ಡೇ ಕಣೋ ಇವತ್ತು. ಎಷ್ಟೋ ದಿನ ನಡೆದಿದ್ದು ಗೌರಿ ಹಬ್ಬ, ಗಣೇಶ ಹಬ್ಬ, ಇವತ್ತು ನಡೆಯೋದು ಮಾರಿ ಹಬ್ಬ. ನಮ್ಮ ಅಪ್ಪನು ನಿಮ್ಮ ಅಣ್ಣನೇ ಅವ್ರನ್ನ ಸಾಯಿಸ್ಬೇಕಾದ್ರೆ ಇದೆಲ್ಲ ಅರ್ಥ ಆಗ್ಲಿಲ್ವ ನಿನ್ಗೆ? ಸೂರ್ಯ ಪ್ಲೀಸ್ ನಿನ್ ಕೈ ಮುಗಿತೀನಿ. ನಾನು ನಿನ್ ಚಿಕ್ಕಪ್ಪ, ಇಷ್ಟೊಂದು ಕ್ರೂರಿ ಆಗ್ಬೇಡ. ಇಲ್ಲಿ ಚಿಕ್ಕಪ್ಪ ದೊಡ್ಡಪ್ಪ ಏನಿಲ್ಲ, ನೀನು ವಿಲ್ಲನ್ನು, ನಾನು ಹೀರೋ. ಸೂರ್ಯ ನೀನ್ ಏನ್ ಹೇಳಿದ್ರು ಮಾಡ್ತೀನಿ, ಪ್ಲೀಸ್ ಅವನ್ನ ಬಿಟ್ಬಿಡು. ಸರ್ ಒಂದ್ಸಲ ಅವನ ಬಾಯಿಂದ ಐ ಲವ್ ಪೊಲೀಸ್ ಅಂತ ಹೇಳಿಸಿ ಸರ್. ಒಂದ್ಸಲ ಅಲ್ಲ 1000 ಸಲ ಹೇಳ್ತೀನಿ. ಐ ಲವ್ ಪೊಲೀಸ್, ಐ ಲವ್ ಪೊಲೀಸ್, ಐ ಲವ್ ಪೊಲೀಸ್. ಐ ಹೇಟ್ ಕ್ರಿಮಿನಲ್. ಸೂರ್ಯ